ಲೇ ಈ ಚಿಂಪಾಂಜಿ ಯಾಕೆ ಅಳ್ತಾನೆ ಇದ್ದಾನೆ? ಏನೋ ತೊಂದ್ರೆ ಇವನ್ಗೆ? ಅಪ್ಪ ಸಿಗ್ತಾ ಇಲ್ಲ. ಅದು ಅವ್ರಪ್ಪ, ಅವ್ರ ಬಗ್ಗೆ ಮಾತಾಡ್ತಿರೋದಕ್ಕೆ ಅಳ್ತಾ ಇದ್ದಾನೆ. ಅಪ್ಪನ? ಯಾರೋ ನಿಮ್ಮಪ್ಪ? ನೋಡಕ್ ನಿಂತರ ಇಲ್ವೇ ಇಲ್ವಲ್ಲ? ಅಯ್ಯಯ್ಯೋ, ಅವನ ಇವನು ಲಾಸ್ಟ್ ಟೈಮ್ ಇಂದ ಅವ್ರಪ್ಪ ಅವನಿಗೆ ಲೆಟರ್ನ ಹಾಕ್ತಾ ಇದಾರೆ. ಈ ಊರಿಗೂ ಅವ್ರ ಅಪ್ಪಂಗೂ ಏನೋ ಲಿಂಕ್ ಇರ್ಬೇಕು. ಹೋಗಿ ಪೋಸ್ಟ್ ಮಾಸ್ಟರ್ನ ನೋಡಿದ್ರೆ ಅವ್ರ ಅಪ್ಪನ ಮ್ಯಾಟ್ರು ಕ್ಲಿಯರ್ ಆಗಿ. ಸಾಕು, ಹೋಗ್ತಾರ ನೀನು? ಹೋಗ್ಬಿಟ್ಟು ಬರ ಸಾಕು. ಅಯ್ಯೋ ಎಣ್ಣೆ. ಏನು ಎಣ್ಣೆ ಹೊಡಿಯಕ್ ದುಡ್ಡು ಬೇಕಾ? ತಗೋ ಹಿಡ್ಕೋ ಇದನ್ನ, ಹೋಗಯ್ಯ. ತಮ್ಮಂದಿರ ಅವನ್ನ ನಂಬೇಡಿ. ಅವನು ಬೇಕು ಅಂತ ಮಾತ್ ಮರೆಸ್ತಾ ಇದ್ದಾನೆ. ಮರ್ಯಾದೆಗೆ ಇಲ್ಲಿಂದ ಹೋಗ್ತಾ ಇರಿ. ಯೋ ದೊಡ್ಡ ಮನುಷ್ಯ, ಅದನ್ನ ಹೇಳೋದಕ್ಕೆ ನೀನ್ ಯಾರೋ? ಇವನ್ ಯಾಕೋ ಹಿಂಗ್ನಗ್ತಾವನೆ? ಹಳೆ ಪೋಸ್ಟ್ ಮಾಸ್ಟರ್ ಮುದ್ದು ಕೃಷ್ಣ. ಅದಕ್ಕೆ ಏನಿವಾಗ? ನಾವು ಹುಡ್ಕೊಂಡ್ ಬಂದಿರೋ ಹಳೆ ಪೋಸ್ಟ್ ಮಾಸ್ಟರ್ ಮುದ್ದು ಕೃಷ್ಣ. ಅಗೋ ಆ ತಾತನೆ. ವಾಟ್? ಮಿಸ್ಟರ್ ಮುದ್ದು ಕೃಷ್ಣನ್, ಈಸ್ ಮೈ ಡ್ಯಾಡ್. ಇವ್ರನ್ನ ಎಲ್ಲಾದ್ರೂ ನೋಡಿದ್ದೀಯಾ? ಗೊತ್ತಿಲ್ಲ ಸಾರ್. ಏನು ಯೋ ದೊಡ್ಡ ಮನುಷ್ಯ, ಅವ್ನ್ ನೋಡಿದ್ರೆ ಊರ್ ಬಿಟ್ಟು ಊರು, ನಾಡ್ ಬಿಟ್ಟು ನಾಡು, ಅಪ್ಪ ಕಾಣ್ತಿಲ್ಲ ಅಂತ ಒಂದೇ ಕಣ್ಣಲ್ಲಿ ಅಳ್ತಾವನೆ. ಕಣ್ಣು ನೋಡಿ ಒಂದು. ಏನ್ ಮೊದ್ಲು ಗೊತ್ತು ಅಂತ ಹೇಳಿ ಇವಾಗ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ಯಾ? ಹೇಳ್ಬಿಟ್ಟು ಹೋಗಯ್ಯ. ಆಡೋದಯ್ಯ ದೊಡ್ಡ ಮನುಷ್ಯ, ಪ್ಲೀಸ್. ಇವ್ರ ಅಪ್ಪನ ಬಗ್ಗೆ ಏನಾದ್ರೂ ಗೊತ್ತಿದ್ರೆ ಹೇಳ್ಬಿಡ್ರಿ. ನಿಮ್ಮ ಮಕ್ಕಳು ನಿಮ್ಮನ್ನ ಹುಡುಕ್ತಾರ ಇಲ್ವೋ? ಇವನು ಅಪ್ಪನ ಹುಡುಕ್ತಾರೋ ಅಂತ ಮಗ. ಒಳ್ಳೆಯವ್ರಿಗೆ ಹೆಲ್ಪ್ ಮಾಡಿ. ಇವನ್ ನೋಡಿ ಒಳ್ಳೆಯವನು ಅಂತ ಇದ್ಯಾ? 20 ವರ್ಷಕ್ಕೂ ಮುಂಚೆ ಇವನ್ ತರನೇ ಇವ್ರ ಅಪ್ಪನು ಇಲ್ಲಿ ಬಂದು ನಿಂತ್ಕೊಂಡಿದ್ದ. ನಾನು ಬೇರೆ ಕಡೆಯಿಂದ ಇಲ್ಲಿವರೆಗೂ ಬಂದು ನಿಂತಿದ್ದ. ಅವನಿಗೆ ಸ್ವಲ್ಪ ಸಹಾಯ ಮಾಡೋಣ ಅಂತ ಏನೋ ಸ್ವಲ್ಪ ಜೊತೆಯಾಗಿ ನಿಂತಿದ್ದೆ. ದಿಢೀರಂತ ಒಂದಿನ ನಮ್ ಬುದೂರಲ್ಲಿರೋ ಅಂತ ಅಣ್ಣ ಬಂಗ್ಲೆ ಬಗ್ಗೆ ವಿಚಾರಿಸ್ದ. ಅಲ್ಲಿ ಸ್ವಲ್ಪ ಕೆಲ್ಸ ಇದೆ, ಅದಕ್ಕೋಸ್ಕರ ನನ್ ಸಹಾಯ ಬೇಕು ಅಂತ ಕೇಳ್ದ. ಅವತ್ತೇ ನನಗ್ ಗೊತ್ತಾಯ್ತು ಅವನೊಬ್ಬ ಲೋಫರು ಅಂತ. ಅವತ್ತೇ ಅವನ್ ಸವಾಸನ ನಾನು ಬಿಟ್ಬಿಟ್ಟೆ. ಅದಾದ್ಮೇಲೆ ನಮ್ಮ ಊರಿನ ಜನಗಳ ಜೊತೆ ಅಲ್ಲಿ ಇಲ್ಲಿ ಒಂದ್ 2-3 ಸಲ ನೋಡ್ದೆ. ಕೊನೆಯದಾಗಿ ಒಂದಿನ ಅಣ್ಣ ಬಂಗ್ಲೆ ಒಳಗೆ ಗೇಟ್ ಹಾರಿ ಹೋಗೋದನ್ನ ನೋಡ್ದೆ. ಅದಾದ್ಮೇಲೆ ಅವನು ಕಾಣಿಸ್ಲಿಲ್ಲ, ಆ ಹುಡುಗನು ಕಾಣಿಸ್ಲಿಲ್ಲ. ಇಲ್ಲೋಡ್ರಪ್ಪ ತಮ್ಮಂದಿರ, ಮತ್ತೆ ಹೇಳ್ತಾ ಇದ್ದೀನಿ, ಇವನ್ ಹತ್ರ ಮಾತಾಡೋದನ್ನ ನಿಲ್ಲಿಸ್ಬಿಡ್ರಿ. ಇಲ್ಲ ಅಂತಂದ್ರೆ ಯಾವ್ದಾದ್ರೂ ಸಮಸ್ಯೆಗೆ ಹೋಗಿ ಸಿಗಾಕೋತೀರ. ಏನೋ ಹೇಳ್ಬಿಟ್ಟೋದ ಅವನು. ಅಣ್ಣ ಬಂಗ್ಲೆಲಿ ದೆವ್ವಗಳ. dim tanak din dim dim ta dim tanak din dim dim ta. ಲೋ ಇಲ್ಲಿ ಕೂತ್ಕೊಂಡು ನೋಡೋಣ, ನಿಧಾನಕ್ಕೆ ಬಂಡ್ರು. ಲೇ ಮಣಿ, ಇಲ್ಲೇನ ಮಾಡ್ತಾ ಇದ್ಯಾ? ಮಚ್ಚ, ಏನಾಯ್ತು? ಪರಿಮಳ ನನ್ನ ಬಿಟ್ಟು ಬಿಟ್ಟು ಕಣೋ. ಮಗ ಶಾಂತಿ ನನ್ನ ಬಿಟ್ಟೋಗ್ಬಿಟ್ಲು ಕಣೋ. ಮಗ ಕಮಲ ನನ್ನ ಬಿಟ್ಟೋಗ್ಬಿಟ್ಲು ಕಣೋ. ಮಗ ಶ್ರೀಜ ನನ್ನ ಬಿಟ್ಟೋಗ್ಬಿಟ್ಲು ಕಣೋ. ಅಲ್ಲ ಕಣೋ, ಇನ್ನೂ ಹೀಗೆ ತಿರುಗ್ತಾ ಇದ್ಯಾ? ಟ್ರೂ ಲವ್ ಕಣೋ. ನಿಜವಾಗ್ಲೂ ಲವ್ ಮಾಡ್ದೆ ಕಣೋ. ಪ್ರೀತಿ ಬಗ್ಗೆ ನನಗೆ ಗೊತ್ತು. ಬಾ. ಪರಿಮಳ ನನಗ್ ಸಿಗಲ್ವೇನೋ? ಸಾಧ್ಯನೇ ಇಲ್ಲ ಕಣೋ. ಲೇ ಏನು? ಬಾ, ಬೀರ್ನೊಳ್ಳೆ ಅಂಗುಡಿತಿಯಲ್ಲ ನೀನು.
ಏಯ್, ಹೇಳಿದ್ದಲ್ಲ ಗೊತ್ತಾಯ್ತಲ್ಲ. ಸರಿ 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 ಹೋಗಿ ಮುಂದಿನ ಅಮಾವಾಸ್ಯೆಗೆ ಬರ್ರಿ ಹೋಗಿ. ನಿಂದೇನಪ್ಪ ಸಮಸ್ಯೆ? ಸ್ವಾಮಿ, ಮಗು ಮಲ್ಕದೇ ಇಲ್ಲ ಸ್ವಾಮಿ, ಅಳ್ತಾನೆ ಇರುತ್ತೆ. ನೀವೇ ಸ್ವಲ್ಪ ನೋಡಿ ಸರಿ ಮಾಡ್ಬೇಕು ಸ್ವಾಮಿ. ಏನೋ ಮಾಡ್ತಾ ಇದಾರೆ ಇವರು? ವರ್ಣಾಸುರನಾಗ ಮಕ್ಕಳನ್ನ ಕಾಪಾಡಪ್ಪ. ಸರಿ ಸ್ವಾಮಿ. ಎಲ್ಲಾದ್ರೂ ಅವಸರನ, ನಿಮ್ಮಿಬ್ಬರಿಗೂ ಒಳ್ಳೇದಾಗ್ಲಿ. ತಗೊಳಮ್ಮ ಇದನ್ನ. ಏಯ್, ನೀನ್ ಮಲ್ಕೊಳ್ಳೋ. ಅಪ್ಪ ಮರಣಾಸುರ ಕಾಪಾಡಪ್ಪ. ಸ್ವಾಮಿ, ನನಗೂ ಯಾವ್ದಾದ್ರು ಮಂತ್ರ ಗಿತ್ರ ಕೊಡಪ್ಪ. ನನ್ನ ಹತ್ರಕ್ ಬಾ. ಏನ್ ನೋಡಿ ಹೆದರ್ಕೊಂಡಿದ್ಯಾ? ಅಯ್ಯ ಬಂಗ್ಲೆ, ಅಯ್ಯ ಬಂಗ್ಲೆಪ್ಪ. ಇರೋದು ಅಣ್ಣ ಬಂಗ್ಲೆನಾ? ಕರಿಯ, ಹೋಗ್ಬಾಲ್ಗೆ. ಇದು ಬೇರೆ ತರ ಇದ್ದೀರಲ್ಲಪ್ಪ. ಅಲ್ಲಿ ಯಾಕೋ ಹೋಗಿದ್ರಿ ಹುಚ್ಚನ್ ಮಕ್ಕಳ? ಸುತ್ತಮುತ್ತಗಳಲ್ಲೆಲ್ಲ ನಾನೇ ದೊಡ್ಡ ಸ್ವಾಮೀಜಿ. ಆ ಜಾಗನ ನೋಡಿದ್ರೆ ನನಗೆ ತುಂಬಾನೇ ಭಯ ಆಗುತ್ತೆ. ಅಂತ ಒಂದು ಜಾಗ ಕಂಡ್ರು ಅದು ನಿಮ್ ಕೈಲಿ ಇವಾಗ ಆಗತ್ತಾ ಆಗಲ್ವಾ ಅಂತ ಹೇಳ್ಬಿಡಿ. ಆಗೋದಿಲ್ಲ ಅಂತ ಯಾವ್ದು ಇಲ್ಲಪ್ಪ. ಅದಕ್ಕೋಸ್ಕರ ಹಲವಾರು ಕಾರ್ಯಗಳನ್ನ ಮಾಡ್ಬೇಕಾಗುತ್ತೆ. ಏನೇನೋ ಕೊನೆ ಸಲ ನಾನು ಅಲ್ಲಿಗೆ ಹೋದಾಗ ವಿಚಿತ್ರವಾದದನ್ನ ನೋಡಿ ಓಡೋದ್ವಿ. ನಾನೇನ್ ಮಾಡು ಅಂತ ಹೇಳ್ತೀಯ? ಸ್ವಾಮಿ, ಆ ಬಂಗ್ಲೆಲ್ ಅಂತದ್ ಏನಿದೆ ಸ್ವಾಮಿ? ಅಯ್ಯ ಬಂಗ್ಲೆ ಅನ್ನೋದು ಮಾತ್ರ ನಿಮಗೆ ಗೊತ್ತಿರೋದು. ಆ ಬಂಗ್ಲೆ ಒಳಗೆ ಏನಿದೆ ಅನ್ನೋದು ನನಗ್ ಮಾತ್ರನೇ ಗೊತ್ತಿರೋದು. ಅದ್ ನಿಮಗೆ ಸುಮ್ನೆ ಅರ್ಥ ಆಗೋದಿಲ್ಲ. ಅದು ಯಾರು ಕೂಡ ಬಾಳ್ದಿರೋಂತ ಜಾಗ. ಏನ್ ಸ್ವಾಮಿ, ಯಾರು ಬದುಕಕ್ ಆಗದಿರಂತ ಬಂಗ್ಲೆ ನಮ್ನ ಯಾಕೆ ಪೂಜೆ ಕರ್ಕೊಂಡು ಹೋಗ್ಬಿಟ್ರಿ? ಅದೇನು ಅಂತಂದ್ರೆ ದೇವ ಭೂತ ಅಷ್ಟು ಮಾತ್ರ ಅಲ್ಲ, ವಜ್ರ, ವೈಡೂರ್ಯ, ಒಡವೆಗಳು, ಇದಕ್ಕೆಲ್ಲ ಆಸೆ ಪಡ್ಕೊಂಡು ಆ ಬಂಗ್ಲೆನ ಎಲ್ಲ ತಗೋಬೇಕು ಅಂತ ನೋಡ್ತಾ ಇದ್ದಾರೆ. ಆದ್ರೆ ಅಲ್ಲಿ ದೊಡ್ಡ ದೊಡ್ಡ ಸಮಸ್ಯೆಗಳಿದೆ ಅಂತ ಹೇಳಿ ಒಳಗೆ ಹೋಗೋದಕ್ಕೆ ಎದುರುಕೊಂಡು ಓಡ್ತಾ ಇದ್ದಾರೆ. ಅದನ್ನೆಲ್ಲ ಪೂರ್ತಿಯಾಗಿ ತಡಿಬೇಕು ಅಂತಂದ್ರೆ ನಾನು ಒಬ್ಬನ ಕೈಲಿ ಮಾತ್ರ ಆಗೋದು. ಅದಕ್ಕೊಂದು ದೊಡ್ಡ ಪೂಜೆನೆ ನಡೆಸ್ಬೇಕಾಗುತ್ತೆ. ಅದಕ್ಕಾಗಿ ನಾನು ಕೂಡ ತುಂಬಾನೇ ಕಾಯ್ತಾ ಇದ್ದೀನಿ. ತಮ್ಮಂದಿರ, ಅಪ್ಪಿ ತಪ್ಪಿ ಕೂಡ ಆ ಬಂಗ್ಲೆ ಕಡೆ ಹೋಗ್ಬೇಡಿ ಯಾರು, ಸರಿನಾ? ಒಳ್ಳೆ ರೀತಿಲಿ ಹೇಳ್ತಾ ಇದ್ದೀನಿ. ನಾನು ಹೇಳೋದನ್ನ ಕೇಳಿಸ್ಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀನಿ. ಬಾರೋ, ಹೋಗಿ ಇಲ್ಲಿಂದ. ಬಾರಲು. ಬಾರೋ ಹೋಗೋಣ. ಏ ಕರ್ಯ, ಈ ಮಕ್ಕಳನ್ನ ಕಾಪಾಡಪ್ಪ. ಏನೋ ಹೂತಾಕಿರೋದು ನಿಧಿನಾ ಇಲ್ಲ ಹೆಣನ? ಹೇಳಿದ್ರೆ ನಂಬದಿಲ್ವಾ? ಒಳಗೆ ವೈಡೂರ್ಯ ಕೂಡ ಇರ್ಬೋದು. ಅಲ್ವೋ, ಅಲ್ಲೆಲ್ಲ ದೆವ್ವಗಳಿದೆ ಅಂತ ಹೇಳ್ತಿದಾರಲ್ಲ. ಅದಕ್ಕೆ ಬೇಕಾದ್ರೆ 5-10 ಕೊಟ್ಟು ಕಳಿಸ್ಬೇಡ. ಲೇ, ಹಲೋ ಫ್ರೆಂಡ್ಸ್, ಒಳಗೆ ಏನೇ ಇದ್ರು ನನಗೆ ಶೇರ್ ಬೇಡ. ಐ ವಾಂಟ್ ಮೈ ಡ್ಯಾಡಿ ಓನ್ಲಿ. ಏನೋ ಅಷ್ಟೊಂದು ಒಳ್ಳೆಯವನ ನೀನು? ಒಳಗಡೆ ಆಭರಣ ಇಲ್ಲ ಅಂದ್ರೆ? ಒಳಗೆ ಆಭರಣ ಇದ್ದೇ ಇರುತ್ತೆ. ಲೇ ಮಗ, ನಾನು ಹೋಗ್ತೀನಿ ಕಣ. ಆ ಮನೇಲಿ ದೆವ್ವ ಪಿಶಾಚಿ ಇದೆ ಅಂತ ಹೇಳ್ತಾರೆ. ನಾನೇನೋ ಸಿಂಗರ್, ಡ್ಯಾನ್ಸ್ ಗ್ರೂಪ್ ಮಾಡ್ಕೊಂಡು ಓದಾಡ್ತಾ ಇದ್ದೀನಿ. ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ಕತ್ಲೆಲಿ ಉಚ್ಚೆ ಮಾಡ್ಸಕ್ಕೆ ಅಂತ ಕರ್ಕೊಂಡೋದ್ರು. ಆದ್ರೆ ಆ ಕತ್ಲೆಲಿ ನನ್ಗೆ ಉಚ್ಚೆನೆ ಬರ್ಲಿಲ್ಲ. ಆಮೇಲೆ ನಮ್ಮಮ್ಮ ಪೈಡ್ ಅಂತ ಹೊಡೆದ್ಬಿಟ್ರು. ಅವಾಗ ನನ್ ಮನೆ ಬಿಟ್ಟೆ ಓಡ್ ಬಂದ್ಬಿಟ್ಟೆ. ಅವತ್ತಿಂದ ನಮ್ಮಮ್ಮ ಕತ್ಲೆಗೆ ಹೆದರ್ಕೋತಿಯಲ್ಲೋ ಅಂತ ಬೈತಾನೆ ಇರ್ತಾರೆ. ಅಂತದ್ರಲ್ಲಿ ಹೋಗಿ ನನ್ ಕರಿತೀರಲ್ಲೋ. ನಾನ್ ಬರಲ್ಲ ಕಣ, ನನಗ್ ಕೆಲ್ಸ ಇದೆ, ಹೋಗ್ತೀನಿ. ಏ ಅಣ್ಣ, ಲೇ,
ನಿಧಿ ಸಿಕ್ಕಿದ್ಮೇಲೆ ನನ್ನನ್ನ ಮರಿಬೇಡಿ ಕಣ್ರೋ, ನಿಮ್ ಜೊತೆಲೇ ಇರ್ತೀನಿ. ಏನಾದ್ರೂ ಸ್ವಲ್ಪ ದುಡ್ಡು ಸಿಕ್ಕಿದ್ರೆ ನನ್ ಗ್ರೂಪ್ಗೆ ಸ್ವಲ್ಪ ಡ್ರೆಸ್ ತಗೊಡ್ಬೇಕು, ಯೋಚನೆ ಮಾಡಿ. ಕೊಡ್ತೀನಿ ಹೋಗು. ಏಯ್, ಹೋಗ್ತೀವಿ. ಆಭರಣ ಒಡವೆಗಳನ್ನ ದೋಚ್ತೀವಿ. ಶಿವ, ಇದ್ಯಾಕೋ ನನಗೆ ಸರಿ ಕಾಣ್ತಾ ಇಲ್ಲ. ಅಪ್ಪ ಅಲ್ಲಿದಾನೋ ಇಲ್ವೋ ಗೊತ್ತಿಲ್ಲ. ಆಭರಣ ಕನ್ಫರ್ಮ್ ಆಗಿರುತ್ತೆ. ಮಗ, ಭಯ ಆಗ್ತಿದ್ದೆ ಕಣ. ಒಳಗ್ ಹೋಗ್ಲೇಬೇಕಾ? ಯಾರಿದ್ದೀರಾ? ಲೈ, ನಿಂಗೆ ಅಪ್ಪ ಬೇಕೋ ಇಲ್ವೋ? ಮತ್ತೇನು ಮಾತಾಡದೆ ಸುಮ್ಮನೆ ಇರು. ತಳ್ರಲ್ಲ ಆಭರಣ. ಹೊಡೆದಾಕ್ರ. ಲೈ, ನಾನು ಇವಾಗ ಹೊಡೆದಾಕ್ತೀನಿ ನೋಡೋ. ಹೊಡೆಯೋದೇ ಬಹಳ ಕಷ್ಟ, ಆದ್ರೆ ಓಪನ್ ಮಾಡೋದು ತುಂಬಾ ಈಸಿ. ಇವಾಗ ನೋಡ್ರ. ಸುಮ್ನೆ ಮಾಡ್ದೆ ಕಣ್ರೋ. ಬನ್ನಿ 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 ಬನ್ನಿ. ಏನ್ ಆಟ ಆಡ್ತಾ ಇದ್ಯಾ? ಎಷ್ಟು ಎದುರ್ಕೊಂಡ್ವಿ ಗೊತ್ತಾ? ಏನ್ ಮಾಡಿದ್ರು ಯಾವಾಗ್ಲೂ ಆಟ ಆಡ್ಕೊಂಡಿರ್ತಾವ ನೋಡೋ. ಒಳ್ಳೆ. ಏಯ್, ಸಾರಿ ಕಣ, ಸಾರಿ. ಏಯ್, ಮನೆ ಕಡೆ. Look here, man. ಲೇ, ಚಾವಿ ಕಣೋ. ಲೇ, ಓಪನ್ ಮಾಡಿ ನೋಡೋ. ಲೋ ಮಗ, ಇಲ್ಲೊಂದು ಡೋರ್ ಇದೆ ಕಣೋ. ಡ್ಯಾಡಿ, ಲೋ ಮಗ, ಹಿಂದ್ಗಡೆ ಒಂದ್ ಸದ್ದು ಕೇಳಿಸ್ತಾ? ನಿಜವಾಗ್ಲೂ ಕೇಳಿಸ್ತು ಕಣೋ.
ಡ್ಯಾಡಿ. ನೋಡ ಯಾರೋ ಲೇ ಯಾರೋ ಬಂದ ಮತ್ತೆ ಬಂದಿದ್ದೀರಾ? ನೋ 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 ನೋ, ನಾವೊಂದು ಇಂಪಾರ್ಟೆಂಟ್ ವಿಷಯಕ್ಕೆ ಬಂದಿದ್ದೀವಿ ಗೊತ್ತಾ? ಇವರನ್ನು ಯಾರಾದ್ರೂ ನೋಡಿದ್ದೀರಾ? ಇವರನ್ನು ಯಾರಾದ್ರೂ ನೋಡಿದ್ದೀರಾ? ಕೊಡು ಕೊಡು. ಯಾವ ತರ ಇದ್ದೋರು ಇಲ್ಲಿಗೆ ಬಂದು ಹೆಂಗ ಆಗೋಗ್ಬಿಟ್ಟಿದೀಯೋ? ಇಟ್ಸ್ ಯು. ಓ ಮೈ ಗಾಡ್, ನನ್ ಫೋಟೋ ಹಿಡ್ಕೊಂಡು ಹುಡುಕ್ತಾ ಇದೀಯಲ್ಲ, ಯಾರಪ್ಪ ನೀನು? ಯೋರ್ ಸನ್. ಮಗನ ಮಾರೋ ನನ್ನ ರೋಸಲಿನ್ ಮಗನೇ. ಅವನಿಗೆ ಒಂದು ಎರಡು ಕರೆಕ್ಟ್ ಕಾಣಿಸೋದಿಲ್ಲ. ನಾನು ಎಲಿಜಬೆತ್ ಸನ್ ಕಣೋ, ಹೋಗ. ಎಲಿಜಬೆತ್ಗೆ ಮಗು ಹುಡ್ತಾ? ಅದೆಲ್ಲ ನನಗೆ ಕೇಳ್ತಾ, ಹೋಗು. ನಾನ್ ನಿನ್ ಮಗ ಅಂತ ಎಲ್ಲಾರ್ಗು ಗೊತ್ತಾಗ್ಬೇಕು. ಅದಕ್ಕೆ ನಾನ್ ನಿನ್ನ ಡ್ಯಾಡಿ ಅಂತ ಹುಡುಕೊಂಡ್ ಬಂದೀನಿ. ಐ ವಿಲ್ ಕಿಲ್ ಯು, ಗೊತ್ತಾಯ್ತಾ? ನನ್ ತಾಯಿನ ಮತ್ತೆ ನನ್ನನ್ನ ಬಿಟ್ಬಿಟ್ಟು ಇಷ್ಟು ವರ್ಷ ಇಲ್ಲಿ ಆರಾಮಾಗಿದ್ಯಾ? ನೀನ್ ಮಾತ್ರ ಖುಷಿ ಖುಷಿಯಾಗಿರ್ತ್ಯಾ? ಏಯ್ ಡ್ಯಾಡಿ, ನಾನ್ ನಿನ್ ಸ್ವಂತಾನೆ. ಇಲ್ಲಡಿ, ಇದಕ್ಕೆ ಸೈನ್ ಮಾಡ್ಕೊಡಿ. ಇಲ್ಲ ನಿನ್ನ ಮರ್ಡರ್ ಮಾಡ್ಬಿಡ್ತೀನಿ. ಮರ್ಡರ್ ಮಾಡ್ತೀನಿ, ಸಾಯಿಸ್ಬಿಡ್ತೀನಿ. ನಿನಗೇನೋ ಬೇಕು? ಸೈನ್ ತಾನೆ, ತಗೊಂಬರ ಇಲ್ಲಿ. ಟೇಕ್ ಇಟ್. ಸೈನ್ ಹಾಕಿಸ್ಕೊಂಡು ಅದೇನ್ ಮಾಡ್ಕೋತೀಯೋ ಮಾಡ್ಕೋ. ಅಲ್ಲ ಬಡ್ಡಿ ಮಗನೆ, ಆಸ್ತಿಗೋಸ್ಕರ ಅಪ್ಪನ್ ಹುಡುಕ್ತಾ ಇದ್ಯಾ? ನಾನ್ ಪ್ರೀತಿ ಅನ್ಕೊಂಡು ಯಾಮಾರ್ಬಿಟ್ನಲ್ಲ. ನಾನು ಇವತ್ತಿಂದ ಕೋಟ್ಯಾಧಿಪತಿ ಆಗ್ತೀನಿ ಗೊತ್ತೇನ್ರೋ? ಲೈ ರುಮಿನಿ, ನಮ್ ಡೀಲಿಂಗ್ ಏನು? ನಿನಗೆ ನಿಮ್ಮಪ್ಪ, ನಮ್ಗೆ ಆಭರಣ. ಅರ್ಥ ಆಯ್ತಾ? ವಾಟ್? ಇನ್ನೂ ಒಂದಿದ್ಯೋ? ಲೇ, ಇಲ್ಲೂ ಒಂದ್ ಲಾಕರ್ ಇದೆಯೋ? ಲೈ ಏನು ಕೈ ನೋಯ್ತಾ ಇದೆಯೋ? ನೀನ್ ಟ್ರೈ ಮಾಡು. ಇವಾಗ ನೋಡ. ಮಗ, ಎಲ್ಲಿಗೋ ಕರ್ಕೊಂಬಂದಿದ್ದೀರಾ? ಏನಾಯ್ತು? ಮನೆ ಪೂರ್ತಿ ಸುತ್ತಾಡೋಕೆ ಆಗೋಯ್ತು. ಮೆಟ್ಲು ಬೇರೆ ಸುತ್ತಿ ಸುತ್ತಿ ಕಟ್ಬಿಟ್ಟಿದ್ದಾರೆ. ಲೇ ಸ್ವಾಮಿ, ಆಗ್ತಲ್ಲ ಕೊಡ್ರ, ಬರ್ರ ಹೋಗೋಣ ಅಂತ. ಅಯ್ಯಯ್ಯ ಬಾ. ಬಾ ಮೈ ಡಿಯರ್ ಸನ್, ತುಂಬಾ ಸುಸ್ತಾಗಿ ಬಂದ್ಬಿಟ್ಟಿದೀಯಾ? ಈ ಇಡ್ಲಿ ತಿನ್ನೋ. ಡ್ಯಾಡಿ, ನಾವು ನಿನ್ ತರ ಇಲ್ಲಿ ಇಡ್ಲಿ ತಿನ್ನೋಕ್ ಬಂದಿದೀವಿ ಅಂತ ಅನ್ಕೊಂಡಿದ್ಯಾ? ಐ ಆಮ್ ಎ ಮಿಲಿಯನೇರ್, ಮಲ್ಟಿ ಮಿಲಿಯನೇರ್. Dudes, time is actually over. Okay, bye.
ಬಾಯ್ 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 ಮಿಸ್ಟೇಕ್ ಯು ಡೋಂಟ್ ಕಮ್ ಟು ಮೈ ಕಂಟ್ರಿ. Please help me. ಏನಾಯ್ತು? ಯೋ ನಿಲ್ಸ್ರಯ್ಯ, ಏನಂಗ್ ದೇವ್ಗಳ ತರ ನಗ್ತಾ ಇದೀರಾ? ಆ ಬಾಗ್ಲನ್ನ ಹೆಂಗ್ರಯ್ಯ ತೆಗೆಯೋದು? ಇಲ್ಲಿಂದ ಹೇಗ್ ಹೊರ ಹೋಗ್ಬೇಕು ಹೇಳ್ರಯ್ಯ. ಆಚೆ ಹೋಗೋದಿಕ್ ನನಗೆ ಗೊತ್ತಿದ್ದಿದ್ರೆ ನಾನ್ ಯಾಕೆ ಹಿಂಗ್ ದಾಡಿ ಬಿಡ್ಕೊಂಡು ಇಲ್ಲೇ ಇರ್ತಿದ್ದೆ. ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಕ್ ಸಾಧ್ಯನೇ ಇಲ್ಲ. ಆಸ್ತಿಗೋಸ್ಕರ ಆಸೆ ಪಟ್ಟು ನೀನು ಇಲ್ಲಿಗೆ ಬಂದು ತಗ್ಲಾಕೊಂಡ್ಯಲ್ಲೋ. ಒಳಗಡೆ ಬರೋದಿಕ್ಕೆ ಒಂದೇ ದಾರಿ, ಆ ಬಾಗ್ಲು. ಒಳಗಡೆ ಬಂದ್ಮೇಲೆ ಕ್ಲೋಸ್ ಆದ ಆ ಬಾಗ್ಲು 20 ವರ್ಷ ಆದ್ರೂ ಓಪನ್ನೇ ಆಗಿಲ್ಲ. ನಾವು ಕೂಡ ಏನೇನೋ ಮಾಡಿ ತಪ್ಪಿಸ್ಕೊಳ್ಬೇಕು ಅಂತ ಟ್ರೈ ಮಾಡಿದ್ವಿ. ಇದು ಎಂತ ನಿಗೂಢ ಅಂತ ನನ್ಗೂ ಗೊತ್ತಾಗ್ತಿಲ್ಲ. ಒಳಗಡೆ ಬಂದಾಗ ಲಾಕ್ ಆದ ಡೋರು ಆಮೇಲೆ ಓಪನ್ನೇ ಆಗ್ಲಿಲ್ಲ. ಎಷ್ಟು ಜನ ಒಡೆದ್ರೂ ಆಗ್ಲಿಲ್ಲ, ಎಷ್ಟು ಜನ ಹಿಡ್ಕೊಂಡು ಎಳೆದ್ರೂ ಬರ್ಲಿಲ್ಲ. ಅದಲ್ದೇನೆ ಇಲ್ಲಿಂದ ತಪ್ಪಿಸ್ಕೊಳಕ್ಕೆ ದಾರಿನೇ ಇಲ್ಲ. ಮತ್ತೆ ಇದು ನಿಜವಾಗ್ಲೂ ದೆವ್ವದ ಮನೆನಾ? ದೊಡ್ಡ ಮನುಷ್ಯ, ನಿಜ ಹೇಳು, ನೀವು 3 ಜನ ಯಾವ್ದಕ್ಕೋಸ್ಕರ ಸ್ಟೇ ಮಾಡ್ತಾ ಇದ್ರ ಇಲ್ಲಿ? ಲೇ, ಸ್ಟೇ ಮಾಡೋದಕ್ಕೆ ಇದೇನು ಎಂಟರ್ಟೈನ್ಮೆಂಟ್ ಝೋನಾ ಇಲ್ಲ ಬ್ಯಾಂಕ್ ಆಗ? ಹೋಗೋ ಲೂಸ್ ನನ್ ಮಗನೇ. ಈ ತಾತನ್ಗೆ ಇಲ್ಲಿಂದ ಹೋಗೋ ದಾರಿ ಏನಂತ ಗೊತ್ತು, ಆದ್ರೆ ನನಗೆ ಅನಿಸ್ತಾ ಇರೋದೇನು ಅಂದ್ರೆ ಯಾವ್ದೋ ಇವ್ರು ಮಾಡಿರೋ ತಪ್ಪಿಗೆ ಇಲ್ಲೇ ಸಿಗಾಕೊಂಡಿದ್ದಾರೆ. ಬೇಗ ದಾರಿ ತೋರ್ಸಕ್ ಹೇಳು. ಗೊತ್ತಿಲ್ಲ. ಇಲ್ವೋ ಮಗ, ಇವ್ ನಮ್ಮ ಹತ್ರ ಕತೆ ಕಟ್ತವನೆ. ಯೋ ಹೇಳಯ್ಯ. ಸಿಗರೇಟ್, ಎಷ್ಟೊಂದ್ ಕಡೆ ಡ್ರಿಂಕ್ಸ್ ಬಾಟ್ಲ್ಗಳು, ತಿನ್ನಕ್ಕಾಗೋಷ್ಟು ಊಟ, 20 ವರ್ಷದಿಂದ ಆಚರಣೆ ಹೋಗಕ್ ಆಗ್ದಿರೋನ್ಗೆ ಇದೆಲ್ಲ ಹೇಗ್ ಬಂತು? ಕೇಳ್ತಿರೋದು ಕರೆಕ್ಟ್ ಇದೆ ತಾನೆ? ಹೊರಗೆ ಹೋಗಕ್ಕಾಗಲ್ಲ, ಆದ್ರೆ ಎಲ್ಲದೂ ಇಲ್ಲೇ ಸಿಕ್ಬಿಡತ್ತಾ? ಏನು ಆಟ ಆಡ್ತಾ ಇದ್ದೀರಾ ನೀವುಗಳು? ಎಸ್ ಎಸ್, ಬಂಗ್ಲೇನೆ, ಭೂತ ಬಂಗ್ಲೆ. ಭೂತಗಳ? ವೇಟ್ ಅಂಡ್ ಸಿ. ಆರಾಮ್ ಸೋಣ, ನಾನ್ ನಿಮಗೆ ಸೇವಕ. ನನ್ ಕಡೆ ಬಾರೋ ನೀನು, ಸಾಯಿಸ್ಬಿಟ್ಟೆ ನೀನು. ಬನ್ರೋ ಇಲ್ಲ. ಲೋ, ಇದೇನು ಮಾಡಲ್ಲ, ಬರ್ರ ಬೇಗ. ನಮ್ಮಮ್ಮ ಯಾರು ಅಂತಾನೆ ಗೊತ್ತಿಲ್ವೇ? ಅಪ್ಪ ಯಾರು ಅಂತ ಗೊತ್ತಿಲ್ಲ ಅಂತ ಕೇಳ್ಬಿಟ್ಟಿದೆ. ಇವ್ನೇನೋ ಬೇರೆ ಕೇಳ್ತವ್ನೆ. ಲೇ, ಏನಾದ್ರೂ ತಲ್ಕೆಟ್ ಯೋಚನೆ ಮಾಡಿದ್ರಿಯೋ, ಈ ಭೂತನ ಬಿಟ್ಟು ನಿಮ್ಮನ್ನೆಲ್ಲ ತುಳಿಸ್ತೀನಿ. ಏ ಬುಜ್ಜಿ ಕುಟಿ, ಆ ಹುಡುಗರ್ನೆಲ್ಲ ಕರ್ಕೊಂಡ್ ಬಂದು ನನ್ ಮುಂದೆ ನಿಲ್ಸೋ. ಖಂಡಿತ ಯಜಮಾನ್. ಹುಡುಗ್ರ, ಇದು ಭೂತ ಅಲ್ಲ ಗೆಳೆಯ. ಅಷ್ಟು ಮಾತ್ರ ಅಲ್ಲ, ಮಚ್ಚ ಅಂತಾನು ಕರಿಬಹುದು. ಜೋಕರ್ನ ಇಟ್ಕೊಂಡು ದೆವ್ವ ಅಂತ ಹೇಳ್ತಿಲ್ಲ ಯಾವ ಮಗ? ಉಚ್ಚಾರಕ್ಕೆ ಆಗ್ತಾ ಇಲ್ಲ, ಉಚ್ಚೆ ಅಂತೆಲ್ಲ. 20 ವರ್ಷದಿಂದ ಇಲ್ಲಿ ಹೆಂಗಿದ್ದೆ ಅಂತ ಕೇಳಿದ್ರಿ ಅಲ್ವಾ? ಅದಕ್ಕೆ ಕಾರಣ ಈ ಬುಜ್ಜಿ ಭೂತಾನೇ.
ಇನ್ಮೇಲಿಂದ ಇವರೆಲ್ಲ ನಮ್ಮ ಸ್ವಂತದವ್ರೇ. ನಮಸ್ಕಾರ ಯಜಮಾನ್ರೆ, ನಾನ್ ನಿಮ್ಮ ಸೇವಕ. ಈಗೇನು ನಿಮ್ಗೆ ಭೂತದ ಮೇಲೆ ಡೌಟಾ? 500 ವರ್ಷಗಳ ಹಿಂದೆ ಹುಟ್ಟಿರೋ ಬುಜ್ಜಿ ಕುಟ್ಟಿಯೇ, ಒಂದು ಸುಂದರವಾದ ಹಾಡನ್ನ ಹಾಡು. ಅಲ್ಲಮ್ಮ ಐಸಲ ಕಡಿ ಬಾರಮ್ಮ. ಬಾಯಿ ಮುಚ್ಚಯ್ಯ. ಯಾರಾದ್ರೂ ಜನಗಳು ಈ ಹಾಡ್ನ ಕೇಳಿದ್ರೆ ಬಾಯಿಗೆ ಬೀಗ ಹಾಕ್ಬಿಡ್ತಾರೆ. ಈ ಹಾಡು ಹೇಗಿದೆ ಅಂತ ನೋಡಿದ್ಯಾ? ಹೇಗಿದೆ? ಬುಜ್ಜಿ ಕುಟ್ಟಿ, ಕ್ಷಮಿಸ್ಬಿಡಿ ಯಜಮಾನ್ರೆ, ಹಾಡಲ್ ಬರೋ ಸ್ವರ ಎಲ್ಲ ಒಂದೇ, ಆದ್ರೆ ಅದ್ರಲ್ಲಿ ಬರೋ ಟ್ಯೂನೇ ತಲೆಗೆ ಹೋಗ್ತಾ ಇಲ್ಲ. ಹಳೆ ಹಾಡುಗಳೆಲ್ಲ ಇವಾಗ ಇಲ್ವಲ್ಲ ಯಜಮಾನ್ರೆ. ಲೋ ಮಗ, ಉಚ್ಚೆ ತಡೆಯಕ್ ಆಗ್ತಿಲ್ಲ ಕಣೋ. ಹೊಸ ಯಜಮಾನ್ರು ಒಂದ್ ಮಾತನ್ನ ಕೇಳಿಸ್ಕೊಳ್ಳಿ, ನೀವ್ ಕೇಳಿದ್ದನ್ನೆಲ್ಲ ಕೊಡ್ತೀನಿ. ನೀವೆಲ್ಲ ಕೇಳಿ, ನಾನ್ ಕೊಡ್ತೀನಿ. ನನ್ ಕೇಳಿ ತಡೆಯಕ್ ಆಗ್ತಾರ, ಉಚ್ಚಾಗ ಹೋಗ್ಬೇಕು. ಮಿಯ 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 ಮಿಯ. ಯಾಕೆ ಹಿಂಗ್ ನಗ್ತಾ ಇದ್ದಾರೆ? ಯೋ ನಿಲ್ಸಯ್ಯ, ಸಾಕು. ಏನ್ ಬೇಕಾದ್ರೂ ಕೊಡುವಂತ ಭೂತನ ಇಟ್ಕೊಂಡು ತಿಂದು ಕುಡಿದು ಸೇರ್ತಾ ಇದ್ದಾರೆ. ಸರ್, ನನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ರಿ ಸರ್. ನಾವು ಉಚ್ಚಾಗ ಹೋಗ್ಬೇಕು ಅಂತ ಕೇಳಿಲ್ಲ ಸರ್. ನನ್ಗೆ ಇನ್ನೊಂದು ಚಾನ್ಸ್ ಕೊಡಿ ಸರ್, ದಯವಿಟ್ಟು ಚಾನ್ಸ್ ಕೊಡಿ ಸರ್. ಕ್ಷಮಿಸ್ಬೇಕು ಯಜಮಾನ್, ನೀವು ಮನ್ಸಲ್ಲಿ ಆಸೆ ಪಟ್ಟಿದ್ನ ನನ್ ಕೊಟ್ಟೆ. ನೀವು ನೆಮ್ಮದಿಯಾಗಿ ಬಿಸಿಲ್ ನೋಡ್ಕೊಂಡೆ ಉಚ್ಚೆ ಹುಯ್ಬೋದು. ನೀವು ಬಯಸಿದ್ದೆಲ್ಲ ಆಯ್ತು ಅನ್ಕೊಳ್ಳಿ. ಲೋ ಮಗ, ನಿನಗ್ ಚಾನ್ಸ್ ಇದೆ ಕಣೋ, ಹೊರ ಹೋಗ್ಬೇಕು ಅಂತ ಹೇಳಿ. ಏ ಭೂತ್ ನನ್ ಮಗಂದೆ, ಈಗಿಂದೀಗ್ಲೇ ಇಲ್ಲಿಂದ ನಾನು ಅಲ್ಲಲ್ಲ ನಾವೆಲ್ರೂ ಹೊರಗಡೆ ಹೋಗ್ಬೇಕು. ಈಗಲೇ ಆಚೆ ಕರ್ಕೊಂಡು ಹೋಗು. ಬಾಯಿ ಮುಚ್ಕೊಂಡು ಸುಮ್ನೆ ಇರೋದಿಕ್ ಆಗಿಲ್ವೇನೋ? ಏಯ್, ಹೋದವ್ರು ಅಂತ ನೋಡ್ದೆ ಹೊಡೆದಿದ್ಯಲ್ವಾ? ತಮ್ಮಂದ್ರ, ಭೂತದ ಹತ್ರ ಏನ್ ಬೇಕಾದ್ರೂ ಕೇಳಿ, ಆದ್ರೆ ತಪ್ಪಿಸ್ಕೊಂಡು ಹೋಗೋದ್ರ ಬಗ್ಗೆ ಮಾತ್ರ ಹೇಳ್ಬೇಡಿ. ಎಷ್ಟೆಲ್ಲ ಓದಿದ್ವಲ್ಲೋ. ಇವನೇನ್ ಕೇಳ್ತಾನಪ್ಪ? ಇವಾಗ ನಾನ್ ಹೇಳ್ತೀನಿ ಕೇಳು, ನನಗ್ ನನ್ನ ಪರಿ ಬೇಕು. ಹೆಣ್ಣುಡ್ಗಿ ಹೆಣ್ಣುಡ್ಗಿ. ಹೋಗೆ ಹೋಗು, ಕೊಬ್ಬು ಜಾಸ್ತಿ ನಿಂಗೆ. ಎಲ್ಲೋಗ್ಬಿಡ್ತೀಯಾ? ನಿನ್ನ ಮದ್ವೆ ಮನೆಯಿಂದ ಓಡಿಸ್ಕೊಂಡು ಹೋಗ್ತೀನಿ, ನೋಡ್ತೀಯಾ? ಹೋಗ. ಏಯ್ ಛೇ ಛೀ ಪರಿ.
ನೀನ್ ಬದ್ಲಾಗಲ್ಲ ಅಂತ ತಾನೇ ನಾನು ನಿನ್ನ ಬಿಟ್ಟು ಹೋಗಿದ್ದು. ಸಾರಿ ಪರಿ. ಈಗ ಈ ಮಂತ್ರವಾದಿ ಜೊತೆ ಸೇರ್ಕೊಂಡು ಊರ್ ಸುತ್ತೋದಲ್ದೆ ಈ ರೌಡಿಗಳ ಜೊತೆ ಸೇರ್ಕೊಂಡು ಕಿಡ್ನಾಪ್ ಮಾಡಿದ್ಯಾ ನನ್ನ. ಹಂಗಲ್ಲ ಪರಿ. ಅದ್ ಹೇಗೋ ನನ್ಗೆ ಗೊತ್ತಿಲ್ದಂಗೆ ಇಲ್ಲಿ ಕರ್ಕೊ ಬಂದೆ. ಪಾಪ ನಾನೇ ನಿನ್ನ ಹೊತ್ಕೊಂಡ್ ಬಂದೆ. ಮುಟ್ಟಾಳ್ ಮಂತ್ರವಾದಿ, ನಿನ್ನ ನೋಡಕ್ಕೆ ನಂಗೆ ಇಷ್ಟ ಇಲ್ಲ. ಚೀ ಹೋಗು. ಏ ಹುಡುಗಿ, ಅವನು ಮಂತ್ರವಾದಿ ಅಲ್ಲ, ಭೂತ. ಅದು ಅದ್ಭುತವಾದ ಭೂತ, ಏನ್ ಕೇಳಿದ್ರೂ ಕೊಡುತ್ತೆ. ಏನ್ ಹೇಳಿದ್ರೂ ಮಾಡುತ್ತೆ. ಪಾಪ ಹೋಗ. ಪಾಪ ನಿನಗೇನ್ ಬೇಕು ಪಾಪ? ನಿನ್ ಸೇವೆ ಮಾಡೋದಕ್ಕೆ ನಾನ್ ಸದಾ ಸಿದ್ಧ. ಮದ್ವೆ ಮನೆನಲ್ಲಿ ನಲ್ಲಿ ಇರ್ಲೇಬೇಕು. ನನ್ನ ಈಗ್ಲೇ ಅಯ್ಯೋ ಏನ್ ತಗ್ಲಾಕ್ಸ್ಬಿಟ್ನೆ. ಅಯ್ಯೋ ಅಯ್ಯೋ ಅಯ್ಯೋ. ಪರಿ, ನೀನು ಹಿಂಗ್ ಮಾಡ್ತಾ ಇದ್ಯಾ? ಮಗ ಏನಾಯ್ತು? ಅದಕ್ಕದೇ ಹೊಡ್ಕೊತಾ ಇದೆಯಲ್ಲ. ಭೂತಾಗೆ ಏನಾಯ್ತು? ಆ ಹುಡುಗಿಗೋಸ್ಕರ ಆತರ ಮಾಡ್ತಿದ್ದಾನ? ಆ ಹುಡುಗಿನೇ ಕೇಳ್ಬೇಕು ನೀನು. ಅವನ್ ಯಾಕೆ ಈಗ ಮಾಡ್ಕೊಂಡ? ಏ ಬುಜ್ಜಿ, ನೀನ್ ಇವಾಗ ಹೊರಟೋಗು. ಏನಾದ್ರೂ ಕೆಲ್ಸ ಇದ್ರೆ ಕರಿತೀನಿ. ಮಾಯ ಆಗ್ಬಿಟ್ಟಲ್ಲ. ನೀನ್ ಏನೇ ಹೇಳಿದ್ರು ನನ್ ಸಮಾಧಾನ ಆಗಲ್ಲ. ಪರಿ. ಬಿಡು, ನಾನ್ ಹೋಗ್ತೀನಿ. ಏಯ್, ಏನೋ ಮಾಡೋದ? ಅಬ್ಬಾ, ಯಾರಾದ್ರೂ ಇದ್ದೀರಾ? ತಪ್ಪಿಸ್ಕೊಳಕ್ ಹೋಗ್ತಾ ಇದ್ಯಾ? ಬಾಗ್ಲು ತೆಗೀರಿ. ತಪ್ಪಿಸ್ಕೊಂಡ್ಬಿಡ್ತೀಯಾ? ಯಾರಾದ್ರೂ ಇದ್ದೀರಾ? ಹೋಗೋ. ಆಚೆ ಯಾರಾದ್ರೂ ಇದ್ದೀರಾ? ಬಾಗ್ಲು ತೆಗೀರಿ. ಹುಡುಗಿ, ಈ ಡೋರ್ ಓಪನ್ ಆಗಲ್ಲ. ಇಲ್ಲಿಂದ ಯಾರು ಹೊರಗಡೆ ಹೋಗಕ್ಕಾಗಲ್ಲ. ಏನು ಬಾಗ್ಲು ತೆಗಿಯೋದಿಲ್ವಾ? ಹೌದು, ಏನ್ ಬೇಕಾದ್ರೂ ಕೊಡೋಂತ ಭೂತ ನಮ್ಮನ್ನ ಇಲ್ಲಿಂದ ಹೊರಗಡೆ ಕರ್ಕೊಂಡು ಹೋಗಕ್ಕಾಗಲ್ಲ. ಏನು ಅಂದ್ರೆ ಇದೇ ವಿಧಿ. ಏ rascal, ನಿನ್ನಿಂದನೇ ಕಣೋ ನನ್ ಜೀವನ ಎಲ್ಲ ಹಾಳಾಯ್ತು. ಪರಿ, ಊಟ ಮಾಡು ಪರಿ. ನನಗೋಸ್ಕರ ಊಟ ಮಾಡು ಪರಿ, ಅಯ್ಯೋ ಪ್ಲೀಸ್. ಛೇ, ನಂದೊಂದ್ ಟೈಮ್ ಓಯ್ ಬ್ರೋಸ್, ಈಗೇನ್ ಮಾಡೋದು? ಮೊದ್ಲಿನಿಂದ ಏಯ್, ಇವಾಗ ಕೇಳು. ಆ ಮುದ್ಕ ಹೇಳ್ದ ಆಗ್ಲೇ ಇವನ್ನ ನಂಬೇಡ ಅಂತ. ನಾನೊಬ್ಬ ದೊಡ್ಡ ಮುಟ್ಟಾಳ. ಕೇಳದ್ನ? ದೊಡ್ಡ ಹೀರೋ ತರ ಬಿಲ್ಡಪ್ ಕೊಟ್ಕೊಂಡು ಇಲ್ಲಿಗೆ ಬಂದು ಸಿಕ್ಕಾಕೊಂಡು ಒದ್ದಾಡ್ತಿದ್ದೀನಿ. ಯೋ ಎಲ್ಲಯ್ಯ ಇದೆಯಾ? ಏನಯ್ಯ ಬೇಕು ನಿನಗೆ? ಯಾಕೆ ನಮ್ಮನ್ನೆಲ್ಲ ಸೇರ್ಸ್ಕೊಂಡು ಇಷ್ಟು ಚಿತ್ರ ಹಿಂಸೆ ಕೊಡ್ತಾ ಇದೆಯಾ? ಇಲ್ಲಿಂದ ಇವಾಗ ಎದ್ದೋಗ್ತೀಯಾ? ಇಲ್ಲಾಂದ್ರೆ ಊಟನೆಲ್ಲ ನಿನ್ ತಲೆ ಮೇಲೆ ಸುರಿಲ್ಲ. ನಾವಿಲ್ಲಿ ಎಂತ ಸಮಸ್ಯೆಲಿದ್ದೀವಿ ಅದನ್ನ ತಪ್ಪಿಸ್ಕೊಳ್ದೆ ನೀನ್ ಇಲ್ಲಿ ರೊಮ್ಯಾನ್ಸ್ ಮಾಡ್ತಾ ಇದ್ಯಾ? ದೋಸ್ತ, ಏನ್ ಕೇಳಿದ್ರು ಕೊಡುವಂತ ಭೂತ, ದೊಡ್ಡ ಮನೆ, ಜೀವನ ಪೂರ್ತಿ ನನ್ ಜೊತೆನೇ ಇರ್ಬೇಕು ಅಂತ ಆಸೆ ಪಟ್ಟಿರೋ ಪರಿಮಳ. ಇದಕ್ಕಿಂತ ಮೇಲೆ ನನಗಿನ್ನೇನೋ ಬೇಕು. ಮುಗ್ದಿದ್ದೆ ಇಲ್ಲಿಂದ ಆಚೆ ಹೋಗೋದ್ ನೋಡ್ಕೊಳ್ಳಿ. ಇಲ್ವಾ ನನಗೇನು ಪ್ರಾಬ್ಲಮ್ ಇಲ್ಲ. ಏನ್ ಪರಿಮಳ? ಏಯ್, ನೀನ್ ಬದ್ಲಾಗದೇ ಇಲ್ವೇನೋ? ಓಯ್ ಶಿವ, ಈಗೇನ್ ಪ್ರಾಬ್ಲಮ್? ಏ ಡೂಡ್ಸ್, ನನಗ್ ಮೋಸ ಮಾಡ್ಬಿಟ್ಟು ಇಲ್ಲೇ ಇರಿಸ್ಬೇಕು ಅಂತ ಪ್ಲಾನ್ ಮಾಡಿದ್ಯಾ? ನೋ ನೋ, ವಿ ಆರ್ ದ ಯಂಗ್ ಅಂಡ್ ಟ್ಯಾಲೆಂಟೆಡ್ ಜನರೇಷನ್ ಪೀಪಲ್. ವಾಟ್ ಈಸ್ ಯುವರ್ ಪಾಯಿಂಟ್ ಮಿಸ್ಟರ್ ಡುಮಿನಿ? ಮೈ ಪಾಯಿಂಟ್, ಮೈ ಫೋನ್, ವರ್ಲ್ಡ್ ಈಸ್ ಇನ್ ಮೈ ಹ್ಯಾಂಡ್. The number you're calling is currently switched off. Please check the number you have dialed. ನೀವು ಡಯಲ್ ಮಾಡಿದ ಸಂಖ್ಯೆ ಕಾರ್ಯನಿರತವಾಗಿದೆ. ದಯವಿಟ್ಟು ಏನ್ರೋ ಆಯ್ತು ನಮ್ಮೂರ್ಗೆ? ಯಾರಿಗೂ ಲೈನ್ ಸಿಗ್ತಾ ಇಲ್ವಲ್ರೋ? ಸ್ಯಾರಿ ತುಂಬಾ ಚೆನ್ನಾಗಿದೆ. ಸಾಯಿಸ್ಬಿಡ್ತೀನಿ. ಯೋ ಸೈಡ್ ಹೋಗಯ್ಯ. ಹಲೋ ಹಲೋ. ಹಲೋ ಸರ್, ನಮಸ್ಕಾರ. ನಾವು ಏಮ್ ಕನ್ಸ್ಟ್ರಕ್ಷನ್ ಇಂದ. ನೀವೇನಾದ್ರೂ ಫ್ಲಾಟ್ ತಗೊಳ್ಳೋ ಐಡಿಯಾಲಿದ್ದೀರಾ? ಬೇಕು ಬೇಕು, 5 ಫ್ಲಾಟ್ ಬೇಕು. ಏನಂದ್ರಿ? 5 ಫ್ಲಾಟಾ? ಒಂದೆರಡು ಎಕ್ಸ್ಟ್ರಾ ಇದ್ರೂ ಪರವಾಗಿಲ್ಲ, ತಗೊಂಡ್ಬಿಡ್ತೀನಿ. ಸರ್, ನೀವು ನಿಜವಾಗ್ಲೂ ಹೇಳ್ತಿದ್ದೀರಾ ಇಲ್ಲ ಕಾಮಿಡಿನಾ? ಹಲೋ ಮೇಡಮ್, ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ, ನನಗೆ
ಓಕೆ ತುಂಬಾ ಥ್ಯಾಂಕ್ಸ್ ಸರ್. ಸರ್ 1 ಮಿನಿಟ್ ಸರ್, ನಾನು ಸ್ಕೀಮ್ ಬಗ್ಗೆ ಹೇಳ್ತೀನಿ, ನೀವು ನಿಮ್ಗೆ ಯಾವ್ದು ಓಕೆ ಅಂತ ಹೇಳಿ. ಓಕೆ? ಹಲೋ ಮೇಡಮ್, ನಮ್ಗೆ ಅದಕ್ಕೂ ಮುಂಚೆ ನಿಮ್ಮಿಂದ ಒಂದು ಹೆಲ್ಪ್ ಬೇಕು ಮೇಡಮ್. ಪ್ಲೀಸ್ ಮೇಡಮ್. ಅಯ್ಯೋ ಸರ್, ನೀವು ಏನ್ ಕೇಳ್ತೀರಾ ಅಂತ ನಂಗೆ ಗೊತ್ತು. ಲೋನ್ ತಾನೆ, ಪರವಾಗಿಲ್ಲ, ಎಲ್ಲಾನು ನಾವು ಅರೇಂಜ್ ಮಾಡ್ಕೊಡ್ತೀವಿ. ಅಯ್ಯೋ ಮೇಡಮ್, ನಾನು ಕೇಳ್ತಾ ಇರೋದು ಬೇರೆ. ಪರ್ಸನಲ್ ಆಗಿ ನಿಮ್ಮ ಹತ್ರ ಮಾತಾಡ್ಬೇಕು ಮೇಡಮ್. ಏನು, ನನ್ ಪರ್ಸನಲ್ ನಂಬರ್ ಬೇಕಾ? ನೋ, ನಾನು ಆತರ ಹುಡುಗ ಅಲ್ಲ ಮೇಡಮ್. ಇದು ಬೇರೆ ಮೇಡಮ್. ಹೇಳಿ ಸರ್, ಏನ್ ಹೆಲ್ಪ್? ಮೇಡಮ್, ನಾವೊಂದ್ 8 ಜನ ನಮ್ಮ ಊರಲ್ಲಿರೋ ಅಣ್ಣನ ಬಂಗ್ಲೆಯಲ್ಲಿ ಸಿಗಾಕೊಂಡ್ಬಿಟ್ಟಿದೀವಿ. ಅದಕ್ಕೆ ನಿಮ್ ಹೆಲ್ಪ್ ಬೇಕು ಮೇಡಮ್. ಹಲೋ ಹಲೋ ಸರ್, ಕೇಳಿಸ್ತಿದ್ಯಾ? ಮೇಡಮ್, ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ ಮೇಡಮ್. ಅಯ್ಯೋ ಸರ್, ನೀವು ಮಾತಾಡೋದು ಏನು ನನಗೆ ಕೇಳಿಸ್ತಾ ಇಲ್ಲ. ಮತ್ತೆ ಹೇಗ್ ನಿಮ್ಗೆ ಹೆಲ್ಪ್ ಮಾಡೋದು? ಏನದು, ನಾನು ಮಾತಾಡೋದು ಕೇಳಿಸ್ತಾ ಇಲ್ವಾ? ಸರ್, ನೀವು ಮಾತಾಡೋದೆಲ್ಲ ಕೇಳಿಸ್ತಿದೆ, ಆದ್ರೆ ನೀವು ಹೆಲ್ಪ್ ಕೇಳೋದ್ ಮಾತ್ರ ಏನೋ ಬಾವಿ ಒಳಗಡೆಯಿಂದ ಬರೋ ಸೌಂಡ್ ತರ ಇದೆ ಸರ್. ನಾನು ಮಾತಾಡೋದು ಯಾವ್ದು ಅರ್ಥ ಆಗ್ತಾ ಇಲ್ವಾ? ಹಲೋ ಸರ್, ಲೈನಲ್ಲಿ ಇದ್ದೀರಾ? ಮೇಡಮ್ ಮೇಡಮ್, ನಾನು ಮತ್ತೆ ಮಾತಾಡ್ತಾ ಇದ್ದೀನಿ, ನಿಮ್ಗೆ ಸರಿಯಾಗಿ ಕೇಳಿಸುತ್ತಾ ನೋಡಿ ಮೇಡಮ್. ಹೇಳಿ ಸರ್. ಸರ್, ಏನ್ ಮಾತಾಡ್ತಿದ್ದೀರಾ ನೀವು? ನನ್ನ ಇಟ್ಕೊಂಡು ಕಾಮಿಡಿ ಮಾಡ್ತಿದ್ದೀರಾ? ಈ ಮನೆಯಿಂದ ನಾವು ಮಾತ್ರ ಅಲ್ಲ, ಒಂದು ಫೋನ್ ಕಾಲ್ ಕೂಡ ಹೊರಗಡೆ ಹೋಗೋದಿಲ್ಲ. ಮಡಿಯಣ್ಣ ಅವತ್ತೇ ಹೇಳಿದ್ರು, ನಾವೇ ಮಾತು ಕೇಳಲಿಲ್ಲ. ಇಲ್ಲೇನೋ ನಡೆಯೋ ತರ ಇದೆ ಕಣೋ ಮಗ. ಓಝೋನಲ್ಲಿ ವಾಟರ್ ಇದೆ ಅಲ್ವಾ? ಈ ಮನೆಯಲ್ಲೂ ಕೂಡ ಒಂದು ವಾಟರ್ ಇದೆ. ಮಿರಾಕಲ್. ಈ ಮನೆನ ಸುತ್ತಿ ನೋಡಿ ಸುಸ್ತಾಗೋಯ್ತು. ನಿನ್ ವಯಸ್ಸಲ್ಲಿ ಈ ಮುತ್ಕಂಡ್ ಮಾತ್ ಕೇಳಿ ಇವನ್ನ ನಂಬಿ ಇಲ್ಲಿ ಬಂದಿದ್ದಕ್ಕೇನೆ. ಕಾಸಿನ ದುರಾಸೆಗೆ ನನ್ ವಯಸ್ಸೆಲ್ಲ ನೀರ್ ಪಾಲಾಗೋಯ್ತು. ನನ್ ಕುಟುಂಬದವ್ರಿಗೆ ನಾನ್ ಬದುಕಿದೀನೋ ಸತ್ತಿದೀನೋ ಅನ್ನೋದೇ ಗೊತ್ತಿಲ್ಲ. ಅವರು ಇವಾಗ ಎಲ್ಲಿ ಹೇಗಿದ್ದಾರೆ ಅಂತಾನೆ ನನಗ್ ಸುದ್ದಿ ಗೊತ್ತಿಲ್ಲ. ಎಲ್ಲದ ನಡೆ ಬರೋ. ಎಲ್ರೂ ಸ್ವಲ್ಪ ಸರಿಯಾಗಿ ಯೋಚನೆ ಮಾಡಿದ್ರೆ ಇದಕ್ಕೊಂದು ದಾರಿ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಏನು ಅಂತ ಯೋಚಿಸೋದು, ಆದ್ರೆ ಇಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶನೇ ಇಲ್ಲ ಅಂತ ಗೊತ್ತಾಯ್ತು. ಖಂಡಿತವಾಗ್ಲೂ ಇದೆ. ಯಾರು ಜೀವನ ಮಾಡದೇ ಇರುವಂತ ಮನೆಯಲ್ಲಿ ಒಂದು ಭೂತ, ಅದು ಮನುಷ್ಯರಿಗೆ ಬೇಕಾಗಿರುವಂತ ಎಲ್ಲಾ ಪದಾರ್ಥಗಳನ್ನು ಕೂಡ ಕೊಡ್ತಾ ಇದೆ. ಇವತ್ತವರೆಗೂ ಯಾರಿಗೂ ಏನ್ ತೊಂದ್ರೆನೂ ಕೊಡ್ತಾ ಇಲ್ಲ. ಆದ್ರೆ ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ದಾರಿ ಮಾತ್ರ ಹೇಳ್ತಾ ಇಲ್ಲ. ಹಾಗಾದ್ರೆ ಅದನ್ನ ಕಂಟ್ರೋಲ್ ಮಾಡ್ತಾ ಇರೋದು ಯಾರು? ಭೂತನ ಇಲ್ಲ ದೇವ್ರ? ಆತರ ಏನೂ ನೋಡ್ಲಿಲ್ವೇ? ಲಾಕ್ ಮಾಡಿರೋ ಬಾಗ್ಲಿದೆಯಲ್ಲ, ಅಲ್ಲಿಂದ ಯಾವಾಗ್ಲಾದ್ರೂ ಶಬ್ದ ಬರುತ್ತೆ. ಆದ್ರೆ ದೊಡ್ಡದಾಗೇನು ನಡೆದಿಲ್ವಲ್ಲ. ಆಗ ಹೊಡಿಲೇಬೇಕೀಗ. ಹಲೋ, ಹಲೋ, ಯಾರಾದ್ರೂ ಒಳಗಿದ್ದೀರಾ? ಮೇನ್ ಡೋರ್ ಹೇಗೆ ಓಪನ್ ಆಗಿಲ್ವೋ ಅದೇ ತರ ಈ ಡೋರ್ ಕೂಡ ಓಪನ್ನೇ ಆಗಿಲ್ಲ. ಲೋ ಮಗ, ಒಂದ್ ವೇಳೆ ನಾವ್ ಈ ಬಾಗ್ಲು ತೆಗೆದ್ರೆ ನಾವು ಹೊರಗೆ ಹೋಗಕ್ ಅವಕಾಶ ಸಿಗುತ್ತಾ? ಇಲ್ಲ, ಈ ರೂಮ್ ಅಲ್ಲಿ ಆ ನಿಧಿ ಇರಬಹುದು. ಇಡೀ ಮನೆ ಪೂರ್ತಿ ಎಲ್ಲ ಹುಡುಕಿದೀನಿ, ಆದ್ರೆ ಈ ಡೋರ್ನ ತೆಗೆದು ನೋಡೋದಿಕ್ಕಾಗಿಲ್ಲ. ಈ ಮನೆ ಒಳಗೆ ಬರೋದಕ್ಕೆ ಹೇಗೆ ಈಸಿಯಾಗಿ ಆ ಬೂತ್ ಒಳಗೆ ಕೀ ಇತ್ತೋ ಅದೇ ರೀತಿ ನಿಧಿನ ನೋಡೋದು, ನಾವು ಹೊರಗಡೆ ಹೋಗೋದು ತುಂಬಾ ಈಸಿಯಾಗಿ ಇರುತ್ತೆ. ಅದಕ್ ಬೇಕಾಗಿರೋದು ನಮ್ಮೆಲ್ರದೂ ಬುದ್ಧಿಶಕ್ತಿ ಅಷ್ಟೇ ಸಾಕು. ಹಲೋ ಅರುಣ, ಫೋನ್ ಕಟ್ ಮಾಡ್ಬೇಡ. ಏನಲ್ಲೇ?
ಎಷ್ಟು ಸಲ ನಿನಗೆ ಕಾಲ್ ಮಾಡೋದು? ಮತ್ತೆ ವಾಪಸ್ ಕಾಲ್ ಮಾಡ್ಬೇಕು ತಾನೆ? ಏನಾದ್ರೂ ಸಮಸ್ಯೆ ಏನೋ? ಇಲ್ಲಿ ಏನು ಸಮಸ್ಯೆ ಇಲ್ಲ ಕಣೋ, ಬಂದಿದ ತಕ್ಷಣ ಕೆಲಸ ಈಸಿಯಾಗಿ ಮುಗ್ದೋಯ್ತು. ಬಂದ್ ಕೆಲ್ಸ ಈಸಿಯಾಗಿ ಮುಗ್ದೋಯ್ತಾ? ಲೇ ಮಗ, ಏನೋ ಹೇಳ್ತಾ ಇದ್ಯಾ? ಹೌದು ಬಾಮೈದ, ಹಿಡ್ದಾಯ್ತು. ನಿಧಿನ ಹುಡುಕ್ಬಿಟ್ರಾ? ಏನೋಯ್ತು ಅದ್ರೊಳಗೆ? ಅಲ್ಲೊಂದು 3 ಪೆಟ್ಕೆ ಇತ್ತಪ್ಪ, ಫುಲ್ ಆಗಿ ತುಂಬಿತ್ತು. ನಿಧಿ ಅದು ಇದು ಅಂತ. ಅಯ್ಯೋ ಪಾಪಿ, ಏನೋ ದೊಡ್ಡದಾಗೆ ಪ್ಲಾನ್ ಮಾಡ್ತಾ ಇದ್ದೀರಲ್ಲೋ. ಏನೋ ಹೇಳ್ದೆ? ಅರುಣ ಇದ್ಯಾ? ಇದೇನೆ ಕಣ. ನಿನ್ ಜೊತೆ ಮಾತಾಡ್ತಿದ್ದೀನಿ. ಲೇ ಮಗ, ನಿನ್ ಜೊತೆ ಬರ್ಲಿಲ್ಲ ಅಂತ ನನ್ಗೆ ಕೈ ಕೊಡ್ಬೇಡ ಕಣ. ಲೇ ಲೂಸು, ನಿನ್ಗೂ ಇದ್ರಲ್ಲಿ ಭಾಗ ಇದೆ ಕಣೋ. ನಿನಗಿರೋ ಭಾಗದಲ್ಲಿ ತುಂಬಾನೇ ಸಂಪತ್ತು ಬರುತ್ತೆ ಕಣೋ. ಏನೊಂದೆ 3ನೇ ಶಾಖ. ಹಲೋ ಹಲೋ, ನಿಜವಾಗ್ಲೂ ಹೇಳ್ತಾ ಇದೀಯೇನೋ? ಸಂತೋಷದಲ್ಲಿ ನಾನ್ ಸತ್ತೇ ಹೋಗ್ತೀನೇನೋ ಕಣೋ. ನೀನ್ ಏನ್ ಮಾಡ್ತೀನಿ ಅಂತ ಗೊತ್ತಾ? ಇವಾಗ ನಾನು ಏನ್ ಮಾಡ್ಬೇಕು ಅಷ್ಟು ಮಾತ್ರ ಹೇಳು. ನೀನ್ ಟೀಮ್ ನ ಎಲ್ರನ್ನೂ ಕರ್ಕೊಂಬ. ಅವ್ರು ಯಾಕೋ ಮಗ? ಹೌದು ಕಣ ಮಗ, ನಮಗಾಗಿರೋ ಸಂತೋಷಕ್ಕೆ ಇದೇ ಬಂಗ್ಲೆಲಿ ಎಂಜಾಯ್ ಮಾಡ್ಬೇಕು. ಹಾಡು, ಡ್ಯಾನ್ಸ್, ಎಣ್ಣೆ ಅಂತ ಕುಣ್ದಾಡ್ಬೇಕು. ಒಳಗ್ ಬರೋದು ಎಲ್ಲ ಎತ್ಕೊಂಡು ಹಾಗೇ ಹೋಗ್ತಾ ಇರ್ತೀವಿ. ಅವರೆಲ್ಲ ಯಾಕೋ? ನಾನ್ 3 ಜನ ಕರ್ಕೊಂಬರ್ತೀನಿ. ಅಲ್ಲಿರೋದ್ನೆಲ್ಲ ಎತ್ಕೊಂಡ್ ಬಂದು ಆಮೇಲೆ ನೋಡ್ಕೊಳ್ಳೋಣ ಬಿಡು. ಏನ್ ಹೇಳ್ತೀಯಾ? ಹೇಳೋದ್ ಕೇಳು, ನಿನಗೆ ಶೇರ್ ಬೇಕಾ ಬೇಡ್ವಾ? ಬೇಕೋ. ಲೇ ಹಾಗಲ್ಲ ಕಣ, ಪ್ರೋಗ್ರಾಮ್ ಬಗ್ಗೆ ಎಲ್ಲ ಮಾತಾಡಿ ಅಡ್ವಾನ್ಸ್ ಕೂಡ ಕೊಟ್ಬಿಟ್ಟಿದ್ದೀನಿ ಕಣ. 50,000 ಕಣ. ಲೇ ಲೂಸು, 50,000 ಅಲ್ಲ, ತಲೆಗೆ 5 ಲಕ್ಷನ ನಾನ್ ಕೊಡ್ತೀನಿ. 5 ಲಕ್ಷನಾ? ಒಬ್ಬೊಬ್ರಿಗೆ 5 ಲಕ್ಷನ? ಹಾಗಿದ್ರೆ ನನ್ಗೆ? ಅಯ್ಯೋ ಮಗ, ತಲೆಗೆ ಅಂದ್ರೆ ಒಬ್ಬೊಬ್ರಿಗೆ 5 ಲಕ್ಷನ? ಅರುಣ ಸರಿಯಾಗಿ ಕೇಳಿಸ್ಕೊ, ಎಲ್ಲ ಆರ್ಟಿಸ್ಟ್ ಕರ್ಕೊಂಡ್ ಬರ್ಬೇಕು. ಅವ್ರವ್ರ ಮೇಕಪ್ ಅಲ್ಲೇ ಕರಿಬೇಕು. ಬಂಗ್ಲೆಗ್ ಬಂದ್ಮೇಲೆ ಕಾಲ್ ಮಾಡು, ಒಳಗ್ ಬರೋ ದಾರಿ ಹೇಳ್ತೀನಿ, ಓಕೆನಾ? ಮುಖ್ಯವಾಗಿ MGR ಶಿವಾಜಿನ ಮರಿಬೇಡ. ಆಮೇಲೆ ಶಿವ, ನಾನು ಇವಾಗ್ಲೇ ಬರ್ತೀನಿ ಕಣೋ. ಎಲ್ರೂನು ಕರ್ಕೊಂಡ್ ಬರ್ತೀನಿ. ನನ್ ಟ್ರೂಪ್ ಮೈಕಲ್ ಜಾಕ್ಸನ್ ಟ್ರೂಪ್ ತರ ರೆಡಿ ಆಗಿದೆ. ಏನಪ್ಪಾ, ನಿನಗೆ ಇದು ಸರಿ ಅನ್ಸುತ್ತಾ? ನಾವೇ ಈ ಮನೆಯಿಂದ ಹೊರಗಡೆ ಹೋಗೋದಿಕ್ಕಾಗ್ದೆ ಒಬ್ರು ಮುಖ ಒಬ್ರು ನೋಡ್ಕೊಂಡಿದೀವಿ. ಯಾರ ಹೆತ್ತು ಮಕ್ಕಳು ಅವರನ್ನು ಇಲ್ಲಿ ಕರ್ಸಿ ಸಿಕ್ಕಾಕ್ಸೋದು ಒಳ್ಳೇದಲ್ಲ ಕಣಪ್ಪ. ಇದು ನಿನಗೆ ಸರಿ ಅನ್ಸುತ್ತೇನಪ್ಪ? ನೋ ಮಗ, ಏನೋ ಇದು? ಅವನ್ ಬರಕ್ ಹೇಳಿದ್ರೆ ಪರವಾಗಿಲ್ಲ, ಅವನ್ ಡ್ಯಾನ್ಸ್ ಗ್ರೂಪ್ ನ ಯಾಕೋ ಕರಕ್ ಹೇಳ್ದೆ? ನೀನ್ ಹೇಳ್ದ ಆ ಡ್ಯಾನ್ಸ್ ಗ್ರೂಪ್ ಏನೆ ಅವ್ರ ಎಲ್ರು ಒಳಗ್ ಬರೋದಕ್ಕೂ ನಾವ್ ಇಲ್ಲಿರೋರು ಹೊರಗಡೆ ಹೋಗೋದಕ್ಕೂ. ಅದೇಂಗೆ ಹೇಳ್ಬಿಟ್ಟು ಹೋಗೋ. ಲೇ, ಅವ್ನ್ ಹೇಳೋದ್ ನಿಂಗೇನ ಅರ್ಥ ಆಗ್ತಿದ್ದೀನೋ? ಅದೇನು ಅಂತ ಸರಿಯಾಗಿ ಹೇಳೋ. ಈ ಮನೆಯಲ್ಲಿ ನಿಧಿ ಇದೆ, ಆಭರಣ ಇದೆ ಅಂತ ಮಾತ್ರ ಊರಿನ ಜನಕ್ಕೆ ಗೊತ್ತಿರೋದು. ಈ ಮನೆ ಯಾರ ಮನೆ ಅಂತ ಗೊತ್ತಾ? ಈ ಮನೆ ಯಾರ್ದು ಅಂತ ಗೊತ್ತಿಲ್ಲ, ಆದ್ರೆ ಈ ಮನೇಲಿ ಏನೋ ನಿಧಿ ಇದೆ ಅಂತ ತಿಳ್ಕೊಂಡು ನಾವು ಈ ಮನೇಲಿ ಬಂದು ಸಿಕ್ಕಾಕೊಂಡಿದೀವಿ ಕಣಪ್ಪ. ಎಲ್ರು ಇದನ್ನ ಅಣ್ಣ ಬಂಗ್ಲೆ ಅಂತ ಹೇಳ್ತಾರೆ, ಆದ್ರೆ ನಾನ್ ವಿಚಾರಿಸಿದ ಮೇಲೆ ಆ ಅಣ್ಣ ದೊಡ್ಡ ನಟ TS ಬಾಲಯ್ಯ ಅಣ್ಣ. ಈ ಮನೇಲಿ ನಿಧಿ ಇರೋದು ಸತ್ಯನೇ. ಏ ರಾಹುಲ್, ಇದನ್ನ ಓದಪ್ಪ. 1964ರಲ್ಲಿ ನಾನು ನಟಿಸಿದಂತ ಉತ್ತಮ ಚಿತ್ರವನ್ನ ನೋಡಿ ಮೈಸೂರು ಮಹಾರಾಜರು ನನ್ನ ನೇರವಾಗಿ ಭೇಟಿ ಮಾಡಿ ನನಗೆ ಗೌರವಿಸಿದ್ದು ನನ್ನ ಜೀವನದಲ್ಲೇ ಮರೆಯಕ್ಕಾಗದಿರುವಂತ ದಿನ. ಒಬ್ಬ ನಟನಾಗಿ ನನಗೆ ಸಿಕ್ಕಿದಂತಹ ಒಂದು ಉತ್ತಮವಾದ ಪ್ರಶಸ್ತಿ. ಅವ್ರ ಕೈಯಾರೆ ಕೊಟ್ಟಂತಹ ಈ ಒಂದು ಬಂಗಲೆ ನಾನು ಜೀವನದಲ್ಲೇ ಸಂಪಾದಿಸಿದಂತ ಅತಿ ದೊಡ್ಡ ಸ್ವತ್ತು. ಅವ್ರ ಕೈಯಾರೆ ಕೊಟ್ಟಿರುವಂತಹ ವಸ್ತುಗಳನ್ನ ನಾನು ನನ್ನ ಮನೆಯಲ್ಲೇ ಮುಚ್ಚಿಟ್ಟು ನಿಧಿ ಇರೋದು ಕನ್ಫರ್ಮ್. ಇಲ್ಲೆಲ್ಲೂ ನಿಧಿ ಇರೋದು ನನಗೆ ಕಾಣಿಸೇ ಇಲ್ವೇ? ಇವ್ರು ಏನ್ ಹೇಳ್ತಿದಾರೆ? ಮೈಸೂರು ಮಹಾರಾಜ ದಾನ ಕೊಟ್ಟಿದ್ದಾರೆ ಅಂದ್ರೆ ಅದ್ ಏನ್ ಬೇಕಾದ್ರೂ ಇರ್ಬೋದು. ಅದು ಒಂದು ಪೆಟ್ಟಿ ಒಳಗೆ ಇರ್ಬೋದು. ಸ್ವಲ್ಪ ತಲೆನ ಓಡಿಸಿ ಯೋಚನೆ ಮಾಡಿ ನೋಡಿ, ಅಂತ ದಾನನ ಕೊಡುವಂತ ಲೆವೆಲ್ಗೆ ಅಣ್ಣ ಇದ್ರ ಇಲ್ವಾ ಅಂತ.
ಅವ್ರು ಮಾಡಿರೋ ದಾನ ಈ ಮನೇಲೆ ಅವ್ರ ಜೊತೆನೆ ಇತ್ತು ಅಂತ ತಾನೇ ಹೇಳಿದಾರೆ. ಸರಿಯಾಗಿ ಕೇಳಕ್ ನೋಡು, ಶಿವಾಜಿ ಸರ್ರೆ ನೇರವಾಗಿ ಬಂದು ಇದನ್ನ ಮಾಡಿ ಹೋಗಿರೋದು. ಈ ಮನೇಲಿ 100 ಜಾಗದಲ್ಲಿ ನಿಧಿ ಇದ್ದೇ ಇರುತ್ತೆ. ಅದ್ ಸರಿ, ಅದಕ್ಕೂ ಆ ಟೀಮ್ ಒಳಗ್ ಬರೋದಿಕ್ಕೂ ಏನ್ ಸಂಬಂಧ? ಕೆಳಗೆ ಓದ್ ನೋಡು. ನನ್ನ ಸ್ವಂತದವರಿಗೆ, ನನ್ನ ಬಂಧುಗಳಿಗೆ, ನನ್ನ ಜೊತೆ ನಟನೆ ಮಾಡಿದವರಿಗೆ ನನ್ನ ಮನೆ ಬಾಗಿಲು ಯಾವತ್ತಿಗೂ ತೆಗೆದೇ ಇರುತ್ತೆ. ಅರುಣ, ಇವ್ರನ್ನ ನೋಡಿದ್ರೆ ಕಮಲ್ ತರ ಇಲ್ಲ. ಅಯ್ಯೋ, ಅಂದ್ರೆ ನೀನು ರಜನಿಕಾಂತ್ ತರ ಇದೀಯಾ ಅಂತ ಕೇಳಯ್ಯ. ಇದ ಸಮಸ್ಯೆ ನಿನಗೀಗ? ಸುಮ್ನಿರಯ್ಯ, ನಾನೇ ಟೆನ್ಷನ್ ಅಲ್ಲಿ ಇದೀನಿ. ಈಗ ನಾನೇ ಆರ್ಗನೈಸ್ ಮಾಡಿ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದೀನಿ. ಈ ಮಧ್ಯದಲ್ಲಿ ಇವನ್ ಬೇರೆ. ಏನೋ ಈ ಕಡೆ ಅಲ್ಲೆಲ್ಲ ಬರಕ್ಕಾಗಲ್ಲ, ಹೋಗು. ಏಯ್, ಇಲ್ಲಿ ಬಾ. ಆಗಲ್ಲ. ಇಲ್ಲ, ನಾನ್ ಬರ್ತೀನಿ. ನಾನ್ ಬರೋದಿಲ್ಲ. ಅದೇ ನಾನ್ ಏಯ್, ಬರ್ತೀನಿ. ಹೋಗು. ಹರಿಣ ಬಂದ್ಬಿಟ್ಟ? ಬಂದ್ಬಿಟ್ಟೆ ಅಂತ ಹೇಳು. 10 ಕೋಟಿ ಜನರ ಅಧಿಪತಿ ಬಂದಿದ್ದಾನೆ ಅಂತ ಹೇಳ್ಬಿಡು. ಬಾಗ್ಲವರೆಗೂ ಬಂದ್ಬಿಟ್ಟೆ. ಅಲ್ಲಿ ಸಿಂಹ ಇದ್ಯಾ? ಸಿಂಹನ? ಜಿಂಕೆ ಇದೆ. ಸಿಂಹ ಇದೆ ಇದೆ ಇದೆ. ನೋಡಕ್ ನನ್ ತರನೇ ಇದೆ. ಅದ್ರ ಬಾಯಲ್ಲಿ ಕೀ ಇದ್ಯಾ? ಹೌದು ಇದೆ. ಅದನ್ನ ತೆಗೆದ್ಬಿಟ್ಟು ಒಳಗ್ ಬಾ. ನೀನ್ ಮಾತ್ರ ಆಡಾಡದ? ಇವಾಗ ನಾನು ಆಡ್ತೀನಿ ನೋಡಿ. ಇವಾಗ ಏನಪ್ಪ ಇದು? ಅಯ್ಯಯ್ಯೋ, ಆಚೆ ಬಂದ್ಬಿಟ್ರಲ್ಲಪ್ಪ ಇವರು. ಒಂದು ದಿನ ಸಾಕಲ್ಲವೇ, ಇನ್ನೊಂದು ವಾರ ಸಾಕಲ್ಲವೇ, ನಾನ್ ಹಾಡೋ ಈ ದಿನನೋ ಸಾಕಲ್ಲವೇ. ನೀವು ಬಂದಿದ್ ನೋಡಿ ನನಗ್ ತುಂಬಾನೇ ಖುಷಿ ಆಯ್ತು ಯಜಮಾನ್ರೆ. ಅನ್ನವ್ರೆ, ಯಾಕೆ ಹಿಂಗ್ ನಡುಕ್ತಾ ಇದೀರಾ? ಭಯ ಆಗ್ತಿಲ್ವೋ? ಹೆಂಗಪ್ಪ ಹೋಗಿದ್ರಾ? ಇಲ್ಲಿ ಹಾಡೋದ್ ಬಿಟ್ಬಿಟ್ಟು ನನ್ನ ಹಾಡಕ್ ಬಿಟ್ಟಿರೋ ಅಂತ ನನ್ನ ದೇವ್ರುಗಳೇ. ದೇವ್ರು ಇಲ್ಲ, ದೇವನು ಇಲ್ಲ ಅಂತ ಹೇಳೋ ಮನುಷ್ಯ ನೀನು. ಇದೆ ಅಂತ ಹೇಳ್ತಲ್ಲ, ಇಲ್ಲಾಂದ್ರೆ ಸಂತೋಷನೇ. ಅಯ್ಯೋ ಪಾಪಿಗಳ, ಪಾರ್ಟಿ ಅಂತ ಕರ್ಕೊಂಬಂದು ಈ ಬಂಗ್ಲೋ ಒಳಗಡೆ ಸಿಕ್ಕಾಕ್ಸಿದಾರಲ್ಲ. ಅಯ್ಯಯ್ಯೋ, ನೀವಿಲ್ಲಿ ಎದುರುಗಡೆನೆ ಇರ್ಬೇಕಾದ್ರೇನೆ ನಿಮ್ಮನ್ನ ಮೊದಲನೇ ಸಾರಿ ಭೇಟಿ ಆಗ್ತಿದಾರಲ್ವಾ, ಅದಕ್ಕೆ ಹೋಗಿ ಬಚ್ಚಿಟ್ಕೊಂಡಿದ್ದಾರೆ ಯಜಮಾನ್ರೆ. ನನ್ನ ಕಣ್ಣು ಮುಂದೆ ಅವರೆಲ್ಲರೂ ಬಂದು ಹಾಜರಾಗಕ್ಕೆ ಅನುಮತಿ ಕೊಡು. ಖಂಡಿತವಾಗಿಯೂ ಯಜಮಾನ್ರೆ. ಬಲೆ ಬಲೆ, ಕಲಾಕಾರರ ಕುಟುಂಬದಲ್ಲಿ ಈ ತರ ಕಳ್ಳನ್ ಮಕ್ಕಳ ಸಪ್ರೇಟ್ ಆಗಿ ನಿಂತ್ಕೊಳ್ಳಿ. ಈ ಕಡೆ ಹೋಗ್ಬಿಟ್ಟೆ. ಏನೋ ಮಾಡೋದು ನಾನು ಈ ಕಡೆ ಹೋಗ್ಲಾ ಇಲ್ಲ ಈ ಕಡೆ ಹೋಗ್ಲಾ? ಏನ್ ಮಾಡೋದೀಗ? ಪೇಮೆಂಟ್ ಕೊಡಿಸ್ತೀನಿ ಅಂತ ಹೇಳಿ ನಮ್ಮನ್ನ ಇಲ್ಲಿ ದೇವದ ಹತ್ರ ಸಿಗಾಕ್ಸಿದ್ಯಾ? ಇವಾಗೇನು ಆ ಕಡೆ ಹೋಗ್ಲಾ ಈ ಕಡೆ ಬರ್ಲಾ ಅಂತ ಯೋಚಿಸಿದ್ಯಾ? ಏಯ್, ನಮ್ಗಳನ್ನೆಲ್ಲ ಇಲ್ಲೇ ಬಿಟ್ಟು ನೀನ್ ಎಲ್ಲಾದ್ರೂ ಓದ್ಯೋ ಏನ್ ತಗೊಂಡ್ ಹೊಡಿತೀವೋ ನಮಗೆ ಗೊತ್ತಿಲ್ಲ. ಸುಮ್ನೆ ಬಿಡ. ಬಲೆ 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 ಬಲೆ, ಇವನೇನ್ ಮಾತಾಡ್ತಾ ಇರೋದು ಕೇಳಿಸ್ತಾನೆ ಇಲ್ಲ. ಅರೆ, ಏನಿದು? ನಮ್ಮ ಈ ಬಂಗ್ಲೆಯಲ್ಲಿ ಕಲಾಕಾರರ ತುಂಬಿ ತುಳುಕ್ತಾ ಇದಾರಲ್ಲಪ್ಪ ಇವತ್ತು. ಅರೆ, ಯಾರಿದು? ನಮ್ಮ ತಮ್ಮ ಸಿಕ್ಕಲ್ ಷಣ್ಮುಗನ? ಏನಿದು ದೆವ್ವನೇ ಹಾಕೊಡ್ತಾ ಇದೆಯಲ್ಲೋ? ಇದೇನ ನಾನು ನೋಡ್ತಾ ಇರೋದು? ಅಯ್ಯೋ, ನನ್ನನ್ನು ನೋಡಿದ್ರೆ ಬಿಡೋದೇ ಇಲ್ವಲ್ಲ. ಸೌಖ್ಯ ಅಲ್ಲವೇ? ಚೆನ್ನಾಗಿದ್ದೀನಿ ಅಣ್ಣ, ಚೆನ್ನಾಗಿದೆ. ಮನೆಯಲ್ಲಿ ಹೆಂಡತಿ ಮಕ್ಕಳರೆಲ್ಲರೂ ಸೌಖ್ಯವೇ? ಎಲ್ಲ ಚೆನ್ನಾಗಿದ್ದಾರೆ ಅಣ್ಣ, ಎಲ್ಲ ಚೆನ್ನಾಗಿದ್ದಾರೆ ಅಣ್ಣ. ನಮ್ಮ MJR ಕೂಡ ಇಲ್ಲೇ ಇದ್ದಾರೆ. ಅಯ್ಯೋ ಹುಚ್ಚ ಹಾಕೊಟ್ಬಿಟ್ಟಲ್ಲ. ನಮಸ್ಕಾರ ಅಣ್ಣ.
ನಮಸ್ಕಾರ. ಅಪ್ಪ ರಾಮಚಂದ್ರ, ಸೌಖ್ಯ ತಾನೆ? ಎಲ್ಲ ಚೆನ್ನಾಗಿದೆ. ನನ್ ದೇವ್ರು ನನ್ ಜೊತೆಗಿದ್ದಾಗ, ಹಾಗೆ ನೀವೆಲ್ರೂ ನನ್ ಜೊತೆಗಿದ್ದಾಗ, ನಿಮ್ ಎಲ್ರ ಆಶೀರ್ವಾದದಿಂದ ನಾನ್ ಚೆನ್ನಾಗೇ ಇರ್ತೀನಣ್ಣ. ಒಳ್ಳೇದು ಒಳ್ಳೇದು. ಹೌದು, ನಿನ್ನ ರಾಜಕೀಯ ಜೀವನ ಹೆಂಗ್ ನಡೀತಾ ಇದೆ? ಎಲ್ರೂ ನಗ್ಸೆ ಸಾಯಿಸ್ಬಿಡ್ತೀನಣ್ಣ. ಒಳ್ಳೇದು ಒಳ್ಳೇದು. ಅರೆ, ಇದು ಯಾರು? ನಮ್ಮ ಮೋಹನಂಗಿನ ಹಿಂಗ್ ಬದ್ಲಾಗಿದ್ದಾಳಲ್ಲ. ಅಣ್ಣ, ಅವರು ಪದ್ಮಶ್ರೀ ನಯನ್ತಾರ. ಏನಪ್ಪಾ ದೆವ್ವನ ಅಣ್ಣ ಅಂತ ಕರೀತಾರೋ ಮೊದಲನೇ ಮನುಷ್ಯ ನೀನೇಪಾ. ದೆವ್ವನ ತಲೆ ಈಸಿಯಾಗಿ ನಯನ್ತಾರನ ಇಂಟ್ರೊಡ್ಯೂಸ್ ಮಾಡ್ಬಿಟ್ರಿ. ಸರಿ ಸರಿ, ನೀವೇ ತಲ. ನಾ ಕರೆಕ್ಟ್ ಆಗಿ ಹೇಳ್ದೆ, ಓಕೆನಾ? ಅದು ನಿನ್ನೆ ಒಪ್ಕೊಂಡಿದ್ದಾಳೆ ಅಂದ್ರೆ ಅವಳನ್ನ ನಯನ್ತಾರ ಅನ್ಕೊಳಲ್ವಾ? ಅರೆ, ನಾಗೇಶ್, ಚಂದ್ರಬಾಬು, ಎಮ್ಮ ರಾಜ ನನ್ನಣ್ ಇವರು ಕೂಡ ಇಲ್ಲೇ ಇರುವರೇ. ಆದ್ರೆ ಇವರುಗಳೆಲ್ಲ ಜೀವಂತವಾಗಿ ಇದಾರಲ್ಲ. ಹಿಂಗೆ ನಾವ್ ಹಾಕಿರೋ ಪ್ಲಾನ್ ವರ್ಕೌಟ್ ಆಗ್ತಾ ಇದೆಯಲ್ಲ. ಯಾರಿವರು? ಇವರು ಕಮಲ್ ಹಾಸನ್. ಓಹೋ, ಕಲ್ಲತ್ತೂರ್ ಕನ್ಮ ಸಿನಿಮಾದಲ್ಲಿ ಒಂದು ಪುಟ್ಟ ಹುಡುಗ ಕೆಲಸ ಮಾಡಿದಾನಲ್ಲ, ಅದೇ ಕಮಲ್ ಹಾಸನ್. ಅದ್ಭುತ. ಇವರು ಯುವಕ ನಾಯಕ. ಅಯ್ಯಯ್ಯೋ, ಎಲ್ಲಾ ಸಿನಿಮಾದಲ್ಲೂ ಅದ್ಭುತ ನಟನೆ ಮಾಡ್ತಾರೆ ಅಂದಂಗೆ ಆಯ್ತು ಅಲ್ವಾ? ಇದ್ಯಾರು? ನನ್ನ ಹೆಸರು ರಜನಿ. ರಜನಿಗೆ ಇನ್ನೊಂದು ಹೆಸರು ಇದೆ ಗೊತ್ತಾ? ಸೂಪರ್ ಸ್ಟಾರ್. ನಮ್ಮ ಜನಗಳು ಹೆಸರು ಕೊಡೋದ್ರಲ್ಲಿ ಅಭಿಮಾನಿ ದೇವರುಗಳೇನೆ. ನಾನೇ ಆಸಿಯ ಅದ್ಭುತ ಅದ್ಭುತ ಅದ್ಭುತ. ಅಣ್ಣ, ನಾನೇ ಕ್ಯಾಪ್ಟನ್. ಇವ್ರಿಗೆಲ್ರಿಗೂನಾ? ಇಲ್ಲ ಅಣ್ಣ, ನಮ್ಮೆಲ್ಲರಿಗೂ ಇವನೇ ಕ್ಯಾಪ್ಟನ್. ಹಾಗಾದ್ರೆ ನೀನು ಯಾರಿಗೆ ಕ್ಯಾಪ್ಟನ್? ಯೋಚನೆ ಮಾಡು, ಹೇಳು, ಮತ್ತೆ ಬರುತ್ತೇನೆ. ತುಂಬಾ ಪ್ರಶ್ನೆ ಕೇಳ್ತದನಲ್ವಾ? ನಮ್ನು ಕೇಳ್ತಾನ? ಹೇಳಪ್ಪ. ನಾವ್ ವಿಜಯ್ ತಲಪತಿ ಮಾತಾಡ್ತಿರೋದು. ಹಾಗಾದ್ರೆ ಇಲ್ಲಿ ಯಾರಾದ್ರೂ ದೊಡ್ಡ ದಳಪತಿ ಇದಾರೇನಪ್ಪ? ಇರ್ಲೇ ಬಿಡಪ್ಪ, ದೊಡ್ಡ ದಳಪತಿ ಆಗುವುದಕ್ಕೆ ಯೋಗ್ಯತೆ ಇದೆ, ಯೋಗ್ಯತೆ ಇದೆ. ಸಂತಾನಂ ಇನ್ನೂ ಪಟ್ಟ ಏನೂ ಕೊಟ್ಟಿಲ್ಲ. ಜನಗಳ ನಿರ್ಧಾರ ಮಾಡ್ತಾರೆ. ಧನ್ಯವಾದ. ಸಿಂಬು ಲಿಟಲ್ ಸೂಪರ್ ಸ್ಟಾರ್. ಏನಿ ಹಾವು ಬಸ್ ಕೊಡ್ತಾ ಇತ್ತಲ್ಲ. ನೀನ್ಯಾರಪ್ಪ? ತೋಲ. ಕಲಾವಿದ್ನಾಗೆ ಇರೋ, ಕಲಾವಿದ್ನಾಗೆ ಇರೋ. ಏನ್ ತಮ್ಮ, ಗಡ್ಡ ಬೋಡ್ಸೋದಕ್ಕೆ ಟೈಮ್ ಸಿಕ್ಕಿಲ್ವ? ಫುಲ್ಲು ಬಿಸಿನಾ? ಇವರೆಲ್ಲರನ್ನು ವಿಚಾರಣೆ ಮಾಡೋದ್ರಲ್ಲಿ ತುಂಬಾ ಸಂತೋಷ ಆಗ್ತಾ ಇದೆ, ತುಂಬಾ ಸಂತೋಷ ಆಗ್ತಾ ಇದೆ. ನಾನು ಬರ್ತೀನಿ. ಇಲ್ಲಿರೋರ್ ಕೈಲಿ ಯಾರ ಕೈಲಾದ್ರೂ ದಾರಿ ಕೇಳೋ. ವೈಟ್, ಇವಾಗ ತಾನೇ ಸರಿಯಾದ ದಾರಿಯಲ್ಲಿ ನಡೀತಾ ಇದೆ, ಅವಸರ ಬೇಡ. ನೋಡಪ್ಪ ಗಣೇಶ, ನಿನ್ನ ನೋಡ್ಬೇಕಾದ್ರೆ ಒಂದು ಸಿನಿಮಾದ ಮಾಟ ಮಂತ್ರದ ದೃಶ್ಯ ನನಗೆ ನೆನಪಾಗ್ತಾ ಇದೆ. ಎಲ್ಲೇ ಮಾತಾಡೋ. ಮಾಟ ಮಂತ್ರನ ಸಿಕ್ಕಾಕೊಂಡ ಇವನಂತೂ. ಮಳೆ ಸುರಿಯುತ್ತೆ, ನದಿಯಲ್ಲಿ ನೀರ್ ಹರಿಯುತ್ತೆ, ನಮ್ಮನೆ ಹೆಂಗಸ್ರಲ್ಲ ಅರ್ಶನ ಹಚ್ಚಿ ಸ್ನಾನ ಮಾಡ್ತಾರೆ, ಆಮೇಲೆ ಮೇಕಪ್ ಮಾಡ್ಕೊಂಡು ಆಚೆ ಹೋಗ್ತಾರೆ. ಇಲ್ಲಿಂದ ಹೊರಗಡೆ ಹೋಗೋದ್ರೊಳಗೆ ಮಾಟ ಮಂತ್ರದ ದೃಶ್ಯವನ್ನು ಸರಿಯಾಗಿ ಹೇಳದೆ ಇದ್ದರೆ ನಿನಗೆ ತಕ್ಕ ದಂಡನೆ ಸಿಗುವುದು. ದಂಡನೆ ಸಿಗುವುದು. ಅಯ್ಯ ಅಯ್ಯ, ನನ್ನ ಕ್ಷಮಿಸ್ಬಿಡಿ ಅಯ್ಯ, ನನ್ನ ಕ್ಷಮಿಸ್ಬಿಡಿ ಅಯ್ಯ. ಇನ್ಮೇಲಿಂದ ಯಾವ ತಪ್ಪು ಮಾಡಲ್ಲ ಅಯ್ಯ, ನಮಗ್ ಕ್ಷಮಿಸ್ಬಿಡು ಅಯ್ಯ. ನಿಧಿಗೆ ಆಸೆ ಪಟ್ಟು ತಪ್ಪು ಮಾಡ್ಬಿಟ್ವಿ ಅಯ್ಯ, ನಮಗ್ ಕ್ಷಮಿಸ್ಬಿಡಿ ಅಯ್ಯ, ನಮಗ್ ಕ್ಷಮಿಸ್ಬಿಡಿ. ನನ್ನ ಹೆಂಗಾದ್ರೂ ಮಾಡಿ ಹೊರಗಡೆ ಕಳ್ಸ್ಬಿಡಿ ಅಯ್ಯ, ನನ್ನ ಹೆಂಡತಿ ಮಕ್ಕಳನ್ನ ನೋಡ್ಬೇಕು ಅಯ್ಯ. ಇಲ್ಲೋಡು, ನಿಮ್ಮೆಲ್ಲರ ಜೊತೆಗೆ ಇನ್ನೊಂದು ವಾರದ ಒಳಗೆ ನನಗೆ 101 ವರ್ಷ ಆಗುತ್ತೆ. ಸಂಭ್ರಮನ ಆಚರಿಸೋಣ, ಆಚರಿಸೋಣ, ಆಚರಿಸೋಣ. ಯೋ ವರ್ಣ, ಏನೋ ಸುಮ್ನೆ ಬಂದವಳಿಗೆ ತಿಂದು ಹೋಗು ಅಂತಾಳೆ. ನಾನ್ ಹೋಗ್ತೀನಪ್ಪ. ಪ್ರೋಗ್ರಾಮ್ ಮುಗಿಸಿ ಮನೆಗ್ ಬೇಗ ಹೋಗಿ ಕೊಚ್ಚ ಕೆಲ್ಸ ಮಾಡೋ ನನ್ ಗಂಡ ಕೊಚ್ಚಾಕ್ಬಿಡ್ತಾನೆ. ಹುಡುಗಿ, ಈ ಮನೆ ಬಿಟ್ಟು ಯಾರು ಹೊರಗಡೆ ಹೋಗಕ್ಕಾಗಲ್ಲ. ನೀನ್ ಯಾರಯ್ಯ ನನ್ನ ಹೋಗ್ಬೇಡ ಅನ್ನೋದಕ್ಕೆ? ಒಣಗೋಗಿರೋ ಕರಿ ಮೀನು. ತ್ರಿಷಾ, ನಾನು ಹೋಗ್ತೀನಿ, ಬರಂಗಿದ್ರೆ ಬಾ. ಅವಸರ ಮಾಡ್ತಿದ್ದಾಳೆ. ಏ ನಯನ, ಇಲ್ಲಿ ಬಾ ಇಲ್ಲಿ.
ಒಡಿ ಚಪ್ಲಿಯಲ್ಲಿ ಯಾರನ್ನ ನೋಡಿ ನಾಯಿ ಅಂತ್ಯ? ಅಕ್ಕ ಏನೋ ಸುಮ್ನೆ ಹೆಸರು ಹಿಡಿದು ಕರೆದಕ್ಕ, ಅದಕ್ಕೆ ಯಾಕಕ್ಕ ಇಷ್ಟೊಂದು ಟೆನ್ಷನ್ ಆಗ್ತ್ಯಾ? ಈ ಮನೆ ಬಗ್ಗೆ ಹೇಳ್ತೀನಿ. ತುಂಬಾ ವರ್ಷಗಳ ಹಿಂದೆ ಇದೇ ಫ್ಲಾಶ್ ಬ್ಯಾಕ್ ಹೇಳ್ಕೊಂಡ್ ನಿಂತಿದ್ರೆ ಕೇಳಿಸ್ಕೊಳ್ಳೋರ್ಗೆ ಬೋರ್ ಆಗಲ್ವಾ? ಇಲ್ಲಿ ನೋಡ್ರಪ್ಪ, ಏನೇ ಹೇಳಂಗಿದ್ರು ಸ್ವಲ್ಪ ಬೇಗ ಹೇಳಿ. ಅದೇ ಸ್ಪೀಡ್ ಆಗಿ, ಅದೇ ಸುಯಿ ಅಂತ ತೋರಿಸ್ತಾರಲ್ಲ ಆ ತರ. ನನ್ನ ಮನೇಲಿ ಬೇರೆ ಹಾಲಿನ ಪೌಡ್ರು ತಗೊಂಡ್ ಬರಕ್ ಹೇಳಿದ್ದಾರೆ. ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ನಾನಂತೂ ಬೇಗ ಮನೆಗೆ ಹೋಗ್ಬಿಡ್ಬೇಕು. ಅದಕ್ಕೇನ್ ಬೇಕು ಏರ್ಪಾಟ್ ಮಾಡಿ ಫಸ್ಟು. ಅಯ್ಯೋ ನನ್ ಗಂಡ ಯಾರ ಜೊತೆ ಓಡೋದೆ ಅನ್ಕೊಳ್ತಾನಲ್ಲ. ಲೇ ಶಿವ, ನೀನ್ ಬಂದು ಇಲ್ಲಿ ಸಿಕ್ಕಾಕೊಂಡಿರೋದು ಅಲ್ದೇನೆ ನಮ್ಮನ್ನೆಲ್ಲರನ್ನು ಸಿಕ್ಕಾಕ್ಸ್ಬೇಕು ಅನ್ಕೊಂಡಿದ್ಯೇನೋ? ಎಲ್ರು ತಲೆಗೆ 5 ಲಕ್ಷ ಅಂತ ಆಸೆ ಪಟ್ಟೆ ತಾನೇ ಬಂದಿರೋದು. ಅಯ್ಯೋ ಹಾಕೊಟ್ಬಿಟ್ನಲ್ಲಪ್ಪ. ಅನ್ಕೊಂಡೆ ನಿಮ್ಮ ನಂಬಿ ಯಾರು 50,000 ಕೊಡ್ತಾರೆ. ತಲೆಗೆ 5 ಲಕ್ಷ ಅಂತ ಹೇಳಿ ಕರೆಸ್ಕೊಂಡು ನಮ್ಮ ಹತ್ರ 5,000ಕ್ಕೆ ಮಾತಾಡ್ಕೊಂಡಿದ್ದಾರೆ. ನಾನು ಅವಾಗ ಹೇಳ್ದೆ ನಂಬೇಡಿ ನಂಬೇಡಿ ಅಂತ. ಏ ಅರುಣ, ಯಾವಾಗ್ಲೂ ನಿನ್ ಕ್ಯಾರೆಕ್ಟರ್ ಮೇಲೆ ನನಗೆ ಡೌಟು. ಮತ್ತೆ ಇದಕ್ಕೆ ಏನ್ ದಾರಿ? ಅದೇ ಅದೆವ್ವ ಹೇಳಿಲ್ವಾ, ಒಂದ್ ವಾರ ವೆಯ್ಟ್ ಮಾಡಿ ನೋಡೋಣ ಬಿಡಿ. ಇಲ್ಲ ಅಂದ್ರೆ ನಾವೆಲ್ಲ ಸೇರ್ಕೊಂಡು ಇಲ್ಲೇ ಇರೋಣ. ಏನಂತೆ ಪರಿ? ಏನ್ ಅವನನ್ನೇ ನೋಡ್ತಾ ಇದೆಯಾ ಇವಾಗ? ಅವ್ರದ್ದೆಲ್ಲಾ ಮೂವಿನೂ ನಾನು ನೋಡ್ದಾಗಿಂದನು ನನ್ಗವ್ರು ತುಂಬಾ ಇಷ್ಟ. ವರ್ಕೌಟ್ ಆಗ್ತಾ ಇದೆ. ಏ ಶಿವ, ಇಲ್ಲಿಂದ ತಪ್ಪಿಸ್ಕೊಳಕ್ ಏನಾದ್ರೂ ದಾರಿ ಹೇಳೋ. ಲೇ ಶಿವ, ಮೊದ್ಲು ಇಲ್ಲಿಂದ ಹೊರಗಡೆ ಹೋಗೋದು ಹೇಗೆ ಅಂತ ಹೇಳೋ. ಯಾವಾಗೋ ಇಲ್ಲಿಂದ ಹೋಗೋದು? ಗೊತ್ತಿಲ್ವಾ? ಮತ್ ಯಾಕೋ ನಿಧಿ ಸಿಕ್ತು ಅಂತ ನನ್ನ ಕರ್ಸ್ದೆ. ಇವನ್ ಬೇರೆ ನಾಚಿಕೆ ಇಲ್ದೇನೆ ನಗ್ತಾ ನಿಂತವ್ರೆ. ಏನು ಅದನ್ನ ಅವನು ಹೇಳಿದ, ಅವನೇ ಹೋಗಿ ಕೇಳೋ. ನೀವೆಲ್ಲ ಪ್ಲಾನ್ ಮಾಡ್ಕೊಂಡೆ ಕರ್ಸಿದಿರ ಅನ್ಸುತ್ತೆ. ಲುಕ್ ಬೇರೆ ಹಿಂಗ್ ಕೊಡ್ತಾನಲ್ಲಪ್ಪ. ಮೊದ್ಲು ಇಲ್ಲಿಂದ ಎಸ್ಕೇಪ್ ಆಗ್ಬಿಡೋಣ, ಇಲ್ಲಾಂದ್ರೆ ಹಾಕೊಟ್ಬಿಡ್ತಾನೆ. ನೀನೇನು ಭಿಕ್ಷುಕ ಆಸೆ ಪಟ್ಬಿಟ್ಟು ನಮ್ಮನ್ನೆಲ್ಲ ಸಿಗಾಕ್ತಾ ಇದೀಯಾ? ಏನಪ್ಪ ಹೇಳ್ದೆ ಕೇಳ್ದೆ ನಿಮ್ಮೊಳಗೆ ಇಷ್ಟೊಂದು ಬುದ್ಧಿ ಎಲ್ಲಿಂದ ಬಂತು? ಸರಿ, ಹೆಂಗಿದ್ರು ಮಸಾಜ್ ರೆಡಿ ಆದೆ. ಸೆಲ್ ಫೋನ್ ನ ಮೊದ್ಲು ಹುಷಾರಾಗಿ ಇಟ್ಕೋತೀನಿ. ಏನಾಯ್ತು ಏನಾಯ್ತು? ಅಯ್ಯೋ ಏನಾಯ್ತು? ಯಾರಿಗೇನಾಯ್ತು? ಏನಾಯ್ತು? ಅದು ಕಡೆಯದಾಗಿ ಅವ್ರು ಬಂದಾಗ ತೆಗ್ದಂತ ಬಾಗ್ಲು ಒಳಗ್ ಹೋಯ್ತು ಅಂದ್ರೆ ವಾಪಸ್ ಬರಕ್ಕಾಗಲ್ಲ ಅನ್ಕೊಂತೀನಿ. ಸುಮ್ನಿರೋ ನೀನು. ಇವಾಗ ನಿನಗೆ ಏನ್ ಟೆನ್ಷನ್? ಒಳಗ್ ಹೋದವ್ರು ಒಳಗ್ ಬರ್ತಾರೋ ಇಲ್ವೋ ಅಷ್ಟೇನಾ? ಹೌದು. ಈಗ ನೋಡು. ಅಯ್ಯೋ ತಳ್ಬಿಟ್ಟಲ್ಲಪ್ಪ ಒಳಗೆ. ಅಯ್ಯೋ ಅಯ್ಯಯ್ಯೋ ಪರಿ, ಅಯ್ಯಯ್ಯೋ ಪರಿ, ಪಾರಿವಾಳ ಆಗೋಗ್ಬಿಟ್ಲಲ್ಲೋ ಮಗ್ನೆ. ಅಯ್ಯಯ್ಯೋ ಅಯ್ಯಯ್ಯೋ, ನನ್ ಕೈ ಯಾರ ನಾನೇ ತಳ್ಬಿಟ್ನಲ್ಲ. ಪರವಾಗಿಲ್ಲ ಪರವಾಗಿಲ್ಲ, ಯು ಡೋಂಟ್ ವರಿ. ಯೋ, ಕೆಲಸದೊಳ್ಳೆ ತಳ್ಬಿಟ್ಟು ನಾನು ಹೆಂಗ್ ನೆಮ್ಮದಿಯಾಗಿರೋಣಯ್ಯ? ಕೆಲಸದೊಳಗೆ ಗಿಳಿಸೋಳು ಅಂತ ಹೇಳಂಗಿಲ್ಲ. ನನ್ ತಾಯಿ ಹೇಳ್ದಂಗೆ ಬಾರಮ್ಮ ಹೋಗಮ್ಮ ಹಾಗಂತಾನೆ ಕರಿಬೇಕು. ಯೋ, ಇದನ್ನ ನಾನೇ ಮಾಡ್ತಿರೋದು. ನಾನ್ ಆಳು ಅಂದ ತಕ್ಷಣ ಆಯ ಆಗ್ಬಿಡ್ತಾಳ? ಹೋಗಯ್ಯ. ಹೆಣ್ಮಕ್ಳಿಗೆ ಗೌರವ ಕೊಡೋದನ್ನ ಕಲಿ. ಬರೀ ನಾನ್ ಹೇಳ್ತಾ ಇರೋದು ಸರಿ ತಾನೇ? ಇವಾಗ ನೀನ್ ಏನಕ್ ಸರಿ ಅಂತ ಕೇಳ್ದೆ? ಇವಳೇನಕ್ ಸರಿ ಅಂತ ಇದ್ದಾಳೆ? ಅವ್ರು ಏನೇ ಹೇಳಿದ್ರು ಸರಿಯಾಗೇ ಇರುತ್ತೆ. ಬರೀ ನೀನ್ ಬೇರೆ ಸುಮ್ನೆ ಕುಚ್ಚು ಕುಚ್ಚು ಅನ್ಕೊಂಡು ಸುಮ್ನೆ ಬಾಪ. ಏನಾಯ್ತು? ಏ ಬುಜ್ಜು ಮಗನೆ, ಏನಾಯ್ತು? ಎಲ್ಲಿ? ನಿಮ್ಮ ಅಪ್ಪನ ಹೆಸರು ಏನ್ರೋ? ಅಣ್ಣ ಅಣ್ಣ ಅಂತ ಕರ್ದು ನಿಮ್ಮ ಅಪ್ಪನ ಹೆಸರೇ ಮರ್ತು ಬಿಟ್ಟೆ ನಾನು. ಅಣ್ಣ ಅಂತಾನೆ ಕರಿ ಆ ರಾಸ್ಕಲ್ನ. ನಿನ್ನ ಹೆಸರು ಹೇಳು ಅಂದ್ರೆ ನಾಚ್ಕೋತಿದೀಯಾ? ನಾನ್ ಜ್ಞಾಪಕ ಇಟ್ಕೊಳಕ್ಕಾದ್ರೂ ಹೆಸರು ಬೇಕಲ್ವಾ? ಎಷ್ಟು ಹೆಸರುಗಳನ್ನ ಹೇಳ್ಬೇಕು? ರಾಬರ್ಟು, ಜೇಮ್ಸು, ಪೀಟರ್, ಮರಿಯಾನ್, ಕಾಳಯ್ಯ. ಹೆಸರು ಗೊತ್ತಿಲ್ದೇನೋ. ಎಷ್ಟು ಹುಡುಗಿಯರಿಗೆ ಎಷ್ಟು ಹೆಸರುಗಳು? ಎನ್ನೆ ಬುಚಿಮಾ, ಏನಿವತ್ ಲೀವಾ ನಿನಗೆ?
ಅವ್ರು ಒಂದೊಂದು ಹುಡುಗಿಗೆ ಒಂದೊಂದು ಹೆಸರು ಹೇಳ್ತಾ ಇದ್ರು. ಏನ್ ಹೇಳಿ ಇವಾಗ? ಆಲ್ಬರ್ಟ್. ಏನರೇ ನಿನ್ ಸ್ವಂತ ಅಪ್ಪನ ಹೆಸರು ನಿನಗೆ ಜ್ಞಾಪಕ ಇಲ್ಲ ಅಂತೀಯಾ? ನೀನ್ ಹೆತ್ತಿದಾನಲ್ಲ ಅವನ್ ಕರ್ಮ. ಅವ್ರು ಎಲ್ಲಿದ್ದಾರೆ ಅಂತ ನೀವು ಹೇಳಲ್ವಲ್ಲ ಯಜಮಾನ್ರೇ. ಆ ಮನುಷ್ಯ ಕಳ್ದೋಗಿದ್ಕೆ ನೀನ್ ಯಾಕೆ ಹೇಳ್ತೀಯಾ? ನೆನೆ ಮಾತಾಡಿ 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 ಮುಗ್ಸೇ ಬಿಟ್ರು ಕಣೆ. ಅಯ್ಯೋ ದೇವ್ರೆ. ಆ ಮನುಷ್ಯನ್ಗೆ ನೀನು ಮಗಳ ವಯಸ್ಸು ಕಣೆ. ನಾನು ಹೇಳ್ದೆ ತಾನೆ, ಅದಕ್ಕೆ ಪ್ರೀತಿಗೆ ಏನ್ ವಯಸ್ಸು ಅಂತ. ಮಾತಾಡಿ ಮಾತಾಡಿ. ಅಯ್ಯೋಯ್ಯೋ. ಹಲೋ ಫ್ರೆಂಡ್ಸ್, ಅವ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಅವ್ರ ಈ ಮನೆಗೂ ನಾಡಿಗೂ ಸಂಬಂಧ ಇಲ್ದಿರೋರು. ಗಂಡ ಹೆಂಡತಿ ಸೈಡು ಚೆನ್ನಾಗಿ ನಡೆಸ್ತಾವನೆ. ಆಕಾಶ ಮಳೆ ಸುರಿಯೋದು, ಭೂಮಿ ಬಾಯಿ ಬಿಡುವುದು. ನಿನಗ್ಯಾಕೆ ಕೊಡ್ಬೇಕು ಕಿಸ್ಸು? ಹಾಡೋಕ್ ಬರುತ್ತೆ, ಬರೆಯೋಕ್ ಬರುತ್ತೆ, ಕುಣಿಯೋಕ್ ಬರುತ್ತೆ. ಆದ್ರೆ ಅವನ್ ಜೊತೆಗೆ ಹೋದ್ಲು. ನನ್ ಜೊತೆಗೂ ಸ್ವಲ್ಪ ಹೊತ್ತು ಇದ್ದಿದ್ರೆ ಬಂದ್ರೆ ತೋರಿಸ್ತಿದ್ದೆ. ಮಾಮನ ಮಚ್ಚಾನ, ಮಾಮನ್ ಸ್ಟೈಲೇ. ಗೊತ್ತಾಯ್ತಾ ಗೊತ್ತಾಯ್ತಾ? ಹೆಂಗೆ ನಾವು? ಅಣ್ಣ ಅಣ್ಣ ಅಣ್ಣ, ನನ್ ಗೆಳೆಯ ಎಲ್ಲೂ ಕಾಣಿಸ್ತಲ್ವಲ್ಲ. ನಿನ್ನ ಗೆಳೆಯನಿಗೆ ಇದಕ್ಕಿಂತ ಹೆಸರು ಕೊಡಕ್ಕಾಗುತ್ತಾ? ಹೌದು ಅಣ್ಣ, 20 ವರ್ಷದಿಂದ ಜೊತೆಗೆ ಇದೀವಣ್ಣ. ಕೂಲಿ ಕೆಲ್ಸ ನೋಡ್ಕೊಂಡು ಕುಟುಂಬದ ಜೊತೆ ನೆಮ್ಮದಿಯಾಗಿರೋದು ಬಿಟ್ಟು ಕಾಸು ಹಣಗೆ ಆಸೆ ಪಟ್ಟು ನೆಂಟ್ರು ಸಂಬಂಧಿಕರು ಕಳ್ಕೊಂಡ್ಬಿಟ್ಟೆ. ಇವಾಗ ನನ್ ಗೆಳೆಯನು ಕಳ್ಕೊಂಡ್ಬಿಟ್ಟೆ ಅಣ್ಣ. ಏನನ್ನ ಭಯ ಇಲ್ದೇನೆ ದೆವ್ವನ ಹಂಗೆ ನೋಡ್ತಾ ಇದ್ದೀರಾ? ಭಯ ಇಲ್ದೇ ತರ ನಟಿಸಿದ್ರೆ ಅದು ಏನು ಮಾಡೋದಿಲ್ಲ ಕಣೋ. ನೀನು ನಟಿಸು. ನನಗೆ ನಡ್ಸೋಕ್ ಬರೋದಿಲ್ಲ ಅಣ್ಣ. ನಮ್ಮಪ್ಪ ನಮಗೆ ಹೇಳ್ಕೊಟ್ಟೇ ಇಲ್ಲ. ಓವರ್ ಆಕ್ಟಿಂಗ್ ಮಾಡ್ಬೇಡ ಕಣ ಸ್ವಾಮಿ. ಬನ್ನಿ, ಏನು ನಮ್ಮ ಗೆಳೆಯರ ಮಧ್ಯೆ ಸಮಸ್ಯೆ ಅದೇನಂದ್ರೆ ಸ್ವಾಮಿ, ನಿಮ್ಮ ದೇವರನ್ನ ಹೆಂಗ್ ಬೇಡ್ಕೊಬೇಕಂತ ಮಾತಾಡ್ಕೊಂತ ಆಯ್ತೆ. ಆಟ ಪಾಠವೆಂದರೆ ನಮ್ಮ ರಾಜ್ಯದ ನಟರು ಎತ್ತಿದ ಕೈ ಅನ್ಕೊಡಿ. ಅಯ್ಯೋ ಅಯ್ಯೋ ಜಗಬಿಡಪ್ಪ, ಆ ಕಾಲದಲ್ಲೇ ಇದ್ದೀರಲ್ರಪ್ಪ ನೀವೆಲ್ಲ. ನಯನತಾರ, ಅಜೀನ್, ತಮನ್ ಅಂತ ಲೀಸ್ಟ್ ಹೋಗ್ತಾನೆ ಇದೆ. ಅದು ಮಾತ್ರ ಅಲ್ಲ ಕಣಯ್ಯ, ಇವಾಗ ಒಂದು ಕೀರ್ತಿ ಸುರೇಶ್ ಅಂತ ಹುಡುಗಿ ಬಂದ್ಬಿಟ್ಟು ಅಭಿಮಾನಿಗಳನ್ನ ದೋಸ್ತಾ ಇದ್ದಾಳೆ ಕಣಯ್ಯ. ಅವಳು ತಾನೇ ನಯನತಾರ. ಏನಪ್ಪಾ ಇದು ತಮಿಳ್ ಸಿನಿಮಾಗೆ ಬಂದಂತ ರೋದನೆ? ಆಗಲ್ಲ ಆಗಲ್ಲ ಆಗಲ್ಲ. ತಮಿಳ್ ಜನರ ಮನಸ್ಸನ್ನು ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲಪ್ಪ. ಏನಮ್ಮ ನಿನ್ನ ಹೆಸರೇನಮ್ಮ? ಅಸಿನ್. ಅಸಿನ್. ಅಸಿನ್ ಅಂದ್ರೆ ಏನ್ ಅರ್ಥ ಅಂತ ಹೇಳಮ್ಮ. ಏನೇ ಅರ್ಥನೇ ಗೊತ್ತಿಲ್ದಿರೋ ಹಾಗೆ ಹೆಸರಿಟ್ಕೊಂತೀರಮ್ಮ. ಏನಮ್ಮ ಏನಮ್ಮ ಅದು? ನಮ್ಮ ಕಾಲದಲ್ಲಿ ರಾಗಿಣಿ, ಸರೋಜಾದೇವಿ, ರಾಜಕುಮಾರಿ, ಮಧುಮಾಲಿನಿ, KR ವಿಜಯ ಇವ್ರುಗಳ್ನೆಲ್ಲ ಕೈ ಎತ್ತಿ ಮುಗಿಬೇಕು ಅನ್ಸ್ತಾ ಇತ್ತು ಕಣಪ್ಪ. ಏನಂತೀರ? ಬಯಲುದಾರಿ ಪಿಕ್ಚರ್ ಅಲ್ಲಿ ಹೀರೋಯಿನ್ ಹೆಸರೇನು? ಕಲ್ಪನಾ. ತುಂಬಾ ಬಾಧೆ ಕೊಟ್ಬಿಟ್ಟಿರ್ತಾರಲ್ವ ಅವ್ರಿಗೆ. ಯಾವಾಗ ನೋಡಿದ್ರು ಅದೇ ಫಿಲಂ ಆಡಾಡ್ತಾ ಇರ್ತಾರಲ್ವ ಅವರು. ಗೆಳೆಯರೇ, ಮಹಿಳೆಯರೇ ಮತ್ತು ಮಹನೀಯರೇ, ನೋಡಪ್ಪ ಗಣೇಶ, ನನ್ಗೆ ನ್ಯಾಯ ಅಂದ್ರೇನೆ ನ್ಯಾಯ. ಎಲ್ಲರೂ ಸೇರಿ ಕೂಡಿ ಬಾಳೋಣ ಬಾಳೋಣ ಬಾಳೋಣ. ಮತ್ತೆ ಸಿಕ್ಕಾಕ್ಸ್ಬಿಟ್ರೆ ಕೊಂದಾಕ್ಬಿಡ್ತೀನಿ. ಅಣ್ಣ ಏನಪ್ಪ? ನನಗ್ ಲೈಟ್ ಆಗಿ ಲೂಸ್ ಮೋಷನ್. ಗಣೇಶನ್ನ ನಾನೇ ನೋಡ್ತಾ ಇದ್ದೆ. ಅವ್ರ ಬಾತ್ರೂಮ್ ಕೂಡ ನೀಟಾಗಿ ಹೋಗಕ್ಕಾಗಲ್ಲ. ನಾನು ನಿಮ್ಮಲ್ಲಿ ಒಬ್ಬನಲ್ಲವೇ? ನೋಡಪ್ಪ ಗಣೇಶ, ಚಿಂತೆ ಮಾಡಬೇಡ, ಮೇಲೆ ಬಾ. ಅಯ್ಯೋ, ಸೆಂಟಿಮೆಂಟ್ ಆಗಿ ಲಾಕ್ ಮಾಡ್ಬಿಟ್ನಲ್ಲ. ನಾನು ರಾಮಚಂದ್ರನು ಸೇರಿ ನೋಡ್ಕೊಳ್ತೀವಿ. ಬಾಪ ನಿನ್ನ. ಅಣ್ಣ ಏನಪ್ಪ? ನಾಗೇಶ್ನ ಕರೆದಿಲ್ಲ ಅಂತ ತುಂಬಾ ಬೇಜಾರು ಮಾಡ್ಕೊಂಡಿದ್ದೇನೆ. ಹಂಗ ನೋಡಪ್ಪ ನಾಗೇಶ, ನೀನು ಸೇರ್ಕೊಂಡ್ ಬಾರಪ್ಪ ಅವನ ಜೊತೆನೆ. ಮುಂದೆ ಬಾರಪ್ಪ ಬಾ. ಅಣ್ಣ, ಗಾಡಿ ಕೀ ಕೊಟ್ಬಿಟ್ಟು ಹೋಗಿ ಅಣ್ಣ. ಯಾಕೆ? ನಾನು ಹೋಗೋದು ಬರೋದು ಎಲ್ಲರೂ ನೀನೇ ಡಿಸೈಡ್ ಮಾಡ್ಬಿಡು. ನೀವುಗಳು ಹೋಗ್ಬಿಟ್ಟು ವಾಪಸ್ ಬರ್ಲೇ ಇಲ್ಲ ಅಂದ್ರೆ ಗಾಡಿ ಕಾಣಿಸ್ತಾ ಇಲ್ಲ ಅಂತ ನನ್ನಿಂದನೇ ಎಸ್ಕೇಪ್ ಆಗ್ಬಿಡ್ತೀರಾ? ಚೆನ್ನಾಗಿದೆಪ್ಪ, ಚೆನ್ನಾಗಿದೆ. ನಡಿಯೋ ನಡಿ. ಹೋಗ್ತಾ ಇದ್ದಾನಪ್ಪ, ಹೋಗ್ತಾ ಇದ್ದಾನೆ. ಇವಾಗ ಒಂದ್ 3 ವಿಕೆಟ್ಗಳು ಖಾಲಿ. ಬ್ರೋ, என்ன ಬ್ರೋ?
ದೆವ್ವಗ್ ಬೇಜಾರಾಗ್ತಾ ಇದೆ ಅಂತ ಕಂಪನಿಗೆ ಬಾ ಅಂತಿದೆ. ಏಯ್ ಏನು ನಡೀತಾ ಇದೆ ಇಲ್ಲಿ? ಏನೋ ದೊಡ್ಡ ಮನೇಲಿ ಸುತ್ತಾಡಿಸ್ಬಿಟ್ಟು ದೆವ್ವ ಬಂದು ಹಂಗೆ ರೂಮ್ ಒಳಗೆ ಜುಯ್ ಅಂತ ಕರ್ಕೊಂಡು ಹೋಗ್ಬಿಡದ? ಏನ್ ಮಗ ನೋಡ್ಕೊಂಡು ನಿಂತಿದ್ದೀರಾ? ಮೇಲೆ ಒಬ್ಬ ಇದ್ದಾನೆ, ನಿಮಗ್ ಗೊತ್ತಾ? ಅವನ್ ಬಂದ್ರು ಬಂದಿಲ್ಲ ಅಂದ್ರೂ ನನಗೇನು ಟೆನ್ಷನ್ ಇಲ್ಲ. ಅವನ್ ಮೇಲೆ ಹೋಗ್ಬಿಡ್ತಾನೆ, ನಾವೇನ್ ಮಾಡೋದು? ಸುಮ್ನೆ ಇರೋನ್ನ ಕರ್ಕೊಂಡ್ ಬಂದ್ಬಿಟ್ಟು ಈ ತರ ಸಾಯಿಸೋದು ತಪ್ಪು ಕಡ, ಹೇಳ್ತಾ ಇದೀನಿ. ಎಲ್ರು ಇಲ್ಲಿ ನೋಡಿ, ಇಲ್ಲಿ ಏನ್ ನಡೀತಾ ಇದೆ ಅಂತ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಬಟ್ ಇಲ್ಲಿ ಏನಾದ್ರೂ ಕೂಡ ಸರಿಯಾಗಿ ಇರುತ್ತೆ ಅಂತ ನನಗೆ ಗೊತ್ತು. ಇಲ್ಲೊಂದು ದೊಡ್ಡ ಸೈಜ್ ಮರದ ಪೆಟ್ಟಿಗೆ ಇದೆ. ಅದನ್ನ ಕಣ್ಣು ಹಿಡಿದ್ರೆ ಒಳಗಿರೋದ್ ಸಿಕ್ಕಿದ್ರೆ ಎಲ್ರೂ ಕೂಡ ಇಲ್ಲಿಂದ ಆಚೆ ಹೋಗ್ಬಿಡ್ಬೋದು. ಇವಾಗ ಆ ಪೆಟ್ಟಿಗೆ ಎಲ್ಲಿರಬಹುದು? ಅದು ಗೊತ್ತಿದ್ರೆ ನಾನ್ ಯಾಕೆ ಇಲ್ಲಿರ್ತಿದ್ದೆ? ಇದೆ ಅಂತ ಗೊತ್ತು, ಬಟ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಎಲ್ರೂ ಸೇರಿ ಹುಡ್ಕೋಣ. ವರ್ಕೌಟ್ ಆಗೋಯ್ತು. ಪೆಟ್ಟಿಗೆನ ನೋಡಿದ ತಕ್ಷಣ ಸಡನ್ ಆಗಿ ತೆಗಿಬೇಡಿ. ಅದಕ್ ಮಂತ್ರ ಹೇಳಿದ್ರೇನೆ ಓಪನ್ ಆಗೋದು, ಇಲ್ಲ ಅಂದ್ರೆ ಅದು ಕೆಲಸ ಮಾಡೋದಿಲ್ಲ. ಇದು ನನಗೂ ಹೇಳಿಲ್ವಲ್ಲೋ ನೀನು? ನನಗೆ ಇವಾಗ ಗೊತ್ತಾಗಿರೋದು. ಅವ್ರು ಹುಡ್ಕಕ್ ಹೋಗ್ತಾ ಇರೋದು ನಾವು ಹುಡ್ಕೊಂಡ್ ಬಂದಿರೋಂತ ಮರದ ಪೆಟ್ಟಿಗೆನೆ. ಅಯ್ಯ ಪಾಪೆ, ಇನ್ನೂ ಇಂತ ಕಡ್ರ ಕೆಲಸ ಮಾಡ್ಕೊಂಡಿದ್ಯಾ? ಆಗ್ಲಿಲ್ಲ ಅಂದ್ರೆ ಸತ್ ಹೋಗ್ರೋ. ಯಾರಾದ್ರೂ ಸತ್ತೋಗಿರೋದನ್ನ ನೋಡಿದ್ದೆ ನೀನು? ಮನುಷ್ಯ ಕಾಣಲ್ಲ ಅಷ್ಟೇನೆ. ಅದು ಸರಿ, ಈಗ ದೆವ್ವ 3 ಜನ ಕರ್ಕೊಂಡು ಹೋಯ್ತಲ್ಲ, ಇದಕ್ಕೇನು ಅಂತ ಹೇಳ್ತೀಯಾ? ಕರ್ಕೊಂಡು ಹೋಗಿದೆ ಅಷ್ಟೇನೆ. ಎಲ್ಲರೂ ಹೋಗಿ ಸಾಯಪ್ಪ. ವಾಟ್ ಈಸ್ ಯುವರ್ ಪ್ಲಾನ್? ಟೆಲ್ ಮೀ. ಏನೋ ನಿನ್ ಪ್ಲಾನು? ಎಲ್ರು ಮುಂದೆ ಒಳ್ಳೆನಾಗೋ ಪ್ಲಾನ್. ಹೋಗೋ. ಬರೀ ಅವನು ನಂಬೇಡ. ಬರೀ ನಿನ್ ಪ್ಲಾನ್ ಅರ್ಥ ಆಗ್ತಲ್ಲ ನನಗೆ. ಸುಮ್ನೆ ಇರೋ ಅನ್ನಲ್ಲ. ಇಲ್ಲಿಂದ ತಪ್ಪಿಸ್ಕೊಳ್ಳೋಂತ ದಾರಿನ ನಿನ್ ಕೈಯಲ್ಲೇ ಇದೆ. ನನ್ ಕೈಯಲ್ಲ. ನಿನ್ ಕೈಲೇ ಅಂದ್ರೆ ನಿನ್ನಿಂದ ಮಾತ್ರ ಸಾಧ್ಯ ಅಂತ. ಪರಿಮಳ, ಏನ್ ಪರಿ, ನಾನು ಎಷ್ಟು ಮುಖ್ಯವಾದ ವಿಷಯ ಮಾತಾಡ್ತಾ ಇದ್ದೀನಿ, ನೀನ್ ಎಷ್ಟು ಕ್ಯಾಶುಯಲ್ ಆಗಿದ್ಯಾ? ನಿನ್ನಿಂದ ತಪ್ಪಿಸ್ಕೊಳ್ಳೋಂತ ಆಸೆ ಇಲ್ವಾ? ದೊಡ್ಡ ಮನೆ, ಏನ್ ಕೇಳಿದ್ರು ಕೊಡೋ ಭೂತ. ಜೀವನ ಪೂರ್ತಿ ಆಸೆ ಪಡೋ. ಲೇಟ್ ಆಗ್ತಾ ಇದೆ. ಅವರು ಅಯ್ಯೋ ಪಾಪಿ, ನಿನ್ನ ನೆನೆಸ್ಕೊಂಡು ನಾನ್ ಹೇಳಿದ್ದು. ಯಾವಾಗ ಹೇಳ್ತೀವಿ ಅನ್ನೋದು ಮುಖ್ಯ ಅಲ್ಲ, ಯಾರಿಗ್ ಹೇಳ್ತೀವಿ ಅನ್ನೋದೇನೆ ಮುಖ್ಯ. ಏಯ್, ಸ್ವಲ್ಪ ಸೀರಿಯಸ್ ಆಗಿರಪ್ಪ. ಹೊರಗಡೆ ಹೋಗಿ ಯಾರನ್ನ ಬೇಕಾದ್ರೂ ಕಟ್ಕೋಬಹುದು. ಈಗೋ ಇವನ್ನ ಬೇಕಾದ್ರೂ ಕಟ್ಕೋ. ಅದೆಲ್ಲ ಇವಾಗ ಮ್ಯಾಟ್ರು. ಅಯ್ಯೋ ಪಾಪಿಗಳ, ಏನ್ರು ಹಂಗ ಹೇಳ್ತಾ ಇದ್ದೀರಾ? ನನ್ ಕೈಲಂತೂ ಆಗಲ್ಲ. ಮುಖ ನೋಡೋಳು. ನನಗ್ ಗೊತ್ತಿಲ್ಲ, ನಾನು ಬರೀ ಈಗ್ಲೇ ಹೊರಗೆ ಹೋಗ್ಬೇಕು. ಏನ್ ಮಾಡ್ಬೇಕು ಹೇಳಿ? ಭೂತಾನ ಲವ್ ಮಾಡು. ಹೋಗೋ. ಇದು ನಿನಗೆ ಸರಿ ಅನಿಸ್ತಾ ಇದೆಯೇನೋ? ಯಾಕೆ ಬರೀ ನನಗೆ ಹೀಗೆಲ್ಲ ಆಗುತ್ತೆ? ಅವ್ರು ಕರೀತಿದ್ದಾರೆ, ನಾನ್ ಹೋಗ್ತೀನಿ. ಅವಕಾಶನೇ ಇಲ್ವಾ ರಾಜ? ಅಯ್ಯೋ, ಬರೀ ಫಸ್ಟ್ ಏಡ್ ಹೋಗ್ತಾ ಇದೆಯಲ್ಲೇ. ಅಲ್ಲಿ ಹೋಗಿ ಏನ್ ಮಾಡಕ್ ಹೋಗ್ತಾ ಇದ್ಯಾ? ಲವ್ ಮಾಡಕ್ ಹೋಗ್ತೀನಿ. ನೋಡ್ದೆ ಮಗ, ಮದ್ವೆ ಮಾಡ್ಕೊಂತೀನಿ. ಅದು ಇಲ್ಲಿದ್ರೆ ನಡೆಯೋದಿಲ್ಲ, ಹೊರಗಡೆ ಹೋದ್ರೆ ಮಾತ್ರ ನಡೆಯೋದು. ನಾನೇನ್ ಲೂಸಾ? ಮಕ್ಕಳ ತರ ಅವರು ನನ್ ಹಿಂದೆ ಸುತ್ತಾ ಇದಾರೆ. ಮೊದ್ಲೇ ಮದ್ವೆ ಆಗಿದೆ. ಇಲ್ಲಿಂದ ಆಚೆ ಹೋಗಿದ ತಕ್ಷಣ ಬಿಟ್ಬಿಟ್ಟು ಸೀದಾ ಮನೆಗೆ ಹೋಗ್ಬಿಡ್ತಾರೆ. ಇಲ್ಲೇ ಇದ್ರೆ ಎಲ್ಲೂ ಹೋಗ್ದೇನೆ ನನ್ ಹಿಂದೆನೆ ಸುತ್ತಾ ಇರ್ತಾರೆ. ಅದಾದ್ಮೇಲೆ ಅವರು ನಾನು ಸಂತೋಷವಾಗಿರ್ತೀವಿ. ಏನ್ ಹೇಳ್ತಾ ಇದ್ದಾಳೆ ಇವಳು? ಆ ಕನ್ನಡಕ ಇದನ್ನಲ್ಲ, ಕನ್ನಡಕ ಇವಳನ್ನ ಹೊರಗೆ ಕರ್ಕೊಂಡೋಗಿ ಮದ್ವೆ ಆಗ್ತಾನಂತೆ. ಅವನ್ ಜೊತೆ ಸರಿ ಇವಳು ಡಬಲ್ ಮೀನಿಂಗಲ್ ಮಾತಾಡೋದ್ ಕಲ್ಪಿದ್ದಿಲ್ಲ ಕಣೋ. ನೀನ್ ಹೇಳ್ತಿರೋ ಪಾಯಿಂಟ್ ಓಕೆ, ಆದ್ರೆ ನೀನ್ ಮಾತ್ರನೇ ಇರ್ತೀಯ, ಕನ್ನಡ ಇರೋದಿಲ್ಲ. ಅಯ್ಯ, ಏನ್ ಹೇಳ್ತಿದ್ಯಾ? ಈ ವೇಸ್ಟ್ ಬಾಡಿ ಅವ್ರನ್ನ ಕೊಂಡ್ಬಿಡ್ತಾನ? ಅವ್ರೇನಾದ್ರೂ ಇವನ್ಗೆ ಒಂದ್ ಹೊಡೆದ್ರೆ ಸಾಕು. ನಾನ್ ನೋಡಿರೋ ಫಿಲ್ಮ್ ಅಲ್ಲಿ ಅವ್ರ ಸುತ್ಕೆ ಸುತ್ತಿರೋದನ್ನ ನೀವು ನೋಡಿಲ್ಲ? ಅವ್ರು ಡ್ಯಾನ್ಸ್ ಮಾಡಿರೋದು ನೀನ್ ನೋಡಿಲ್ಲ ಅಲ್ಲ?
ಬರೀ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ನಿನ್ ಜೀವನಕ್ಕೆ ಆಪತ್ತು. ಸ್ಟಾಪ್. ಈ ಸೀನ್ ಎಲ್ಲ ನಾವ್ ಆಗ್ಲೇ ನೋಡಾಯ್ತು. ಈಗ ಮ್ಯಾಟ್ರಿಗ್ ಬಾ. ಡುಮ್ನಿ ಅಪ್ಪ ಎಲ್ಲಿದ್ದಾರೆ ಅಂತ ಗೊತ್ತಾ? ಗೊತ್ತಿಲ್ಲ. ಅಪ್ಪನ ಎತ್ಕೊಂಡೋಗಿರೋದು ಭೂತ. ಯಾಕೆ ಅಂತ ಕೇಳು. ಏನು? ನಿನ್ನ ಕರೆಕ್ಟ್ ಮಾಡಕ್ಕಿಂತ ಬಂದಿರೋಂತ ಅಪ್ಪನೇ ಎತ್ಕೊಂಡೋಗಿರೋಂತ ಭೂತ ಕಣ್ಣಾಡಿ ನಿನ್ನ ಕರೆಕ್ಟ್ ಮಾಡಿದಾನೆ ಅಂತ ಗೊತ್ತಾದ್ರೆ ಸುಮ್ನೆ ಇರುತ್ತಾ? ಅಯ್ಯೋ ಪಾಪಿ. ಭೂತನ ಲವ್ ಮಾಡೋ ತರ ಆಕ್ಟ್ ಮಾಡಿ ಆಚೆ ಹೋಗುವಂತ ದಾರಿನ ಕಂಡಿಡಿದೆ ಅಂತ ಅನ್ಕೋ. ಕನ್ನಡಿ ಜೊತೆ ಆಚೆ ಹೋಗಿ 2ನೇ ವೈಫ್ ಕೂಡ ಇರ್ಬೋದು. ಸುಮ್ನೆ ಇಲ್ಲೇ ಇರೋದ್ರ ಬದಲು ಆಚೆ ಹೋಗಿ ಏನಾದ್ರೂ ಮಾಡ್ಬೋದು ನಾವು. ಎಲ್ರಿಗೂ ಸೆಟ್ ಮಾಡ್ಕೊಡ್ತಾ ಇದ್ಯಾ, ನನಗ್ ಮಾತ್ರ ಯಾಕೆ ಸೆಟ್ ಮಾಡ್ತಾ ಇಲ್ವೋ? ಲೇ ಆರಾಮಾಗಿರೋ, ನಾವೆಲ್ಲ ಆಚೆ ಹೋಗೋದಕ್ಕೆ ದಾರಿ ಸಿಗ್ತಾ ಇದೆ. ಎಸ್. ಇವರೆಲ್ಲ ಮನುಷ್ಯರ ದೆವ್ವಗಳ? ಯಾರೋ ಅದು? ಹೋಗು. ಈಗ ತಾನೇ MGR ಶಿವಾಜಿ ಅಂತ ಮುಗ್ದಿದೆ. ಇನ್ನು ರಜನಿ, ಕಮಲ್, ಅಜಿತ್, ವಿಜಯ್ ತುಂಬಾ ಇದಾರೆ. ಅವಾಗ ನೋಡು ನಿನ್ ಹತ್ರ ಬರ್ತಿದ್ದೇವಾ? ಹೋಗು. ನೀನೇನು ಸಲ್ಬಿಟ್ಬಿಟ್ಟೆ? ನೋಡು ಏನಂತ ನೋಡ್ತೇನೆ ಬಿಡು. ಮೊದ್ಲು ಕಾಲಿದ್ಯಾ ಅಂತ ನೋಡೋಣ. ಇದೆ, ಚೆಕ್ ಮಾಡ್ದೆ. ನಾ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ? ಓಕೆ ಅಂತಪ್ಪ. ಹೋದ್ ವಾರ ಪ್ರೋಗ್ರಾಮ್ ಅಲ್ಲಿ ಮುಸ್ಸಂಜೆ ಮಾತು ಹಾಡಲ್ಲಿ ರಮ್ಯಾ ನಿಮ್ಮನ್ನ ತಪ್ಕೊಂತಾರಲ್ವಾ, ಏನಕ್ಕೆ? ನಾವ್ ಯಾರು ಒಳಗ್ ಹೋಗಿ ಸತ್ತು ದೇವಾಗ್ ಬಂದಿಲ್ಲ. ನಿಷ್ಟೆಷ್ಟು ಓಕೆ, ಅಂಡರ್ಸ್ಟ್ಯಾಂಡ್? ಈ ಸೈಡ್ ಬರೋ ದೊಡ್ಡನ ಬರ್ತಾವ್ರೆ. ಸೈಲೆನ್ಸ್. 1 ವಾರದಲ್ಲಿ 1 ದಿನ ಹೋಗ್ಬಿಡ್ತು, ಇನ್ನು 6 ದಿನ ಮಾತ್ರ ಇದೆ. ನಾವೆಲ್ರ ಜೊತೆ ಆದ್ರೆ ಅವರೇ ನಮ್ಮನ್ನ ಆಚೆ ಕಳಿಸ್ಬಿಡ್ತಾರೆ. ಚಿಕ್ಕದಾಗಿ ಒಂದ್ ತಪ್ಪು ಮಾಡಿದ್ರು ಅವ್ರ ಕೋಪಕ್ಕೆ ನಾವು ಗುರಿ ಆಗ್ಬೇಕಾಗತ್ತೆ. ಆಗ ಎಲ್ಲ ನಾಶ ಆಗ್ಬಿಡುತ್ತೆ. ಸೊ ಮೇಕ್ ಇಟ್ ಸಿಂಪಲ್. ಗೊತ್ತಿತ್ತು ನನಗೆ ಏನು ನಡೆಯಲ್ಲ ಅಂತ, ಆದ್ರೆ ಅವರ ಮುಂದೆ ಕಾಮಿಡಿ ನಡೆಯಲ್ಲ. ಇವಾಗ್ಲೇ ಒಳಗೆ ಕಾಮಿಡಿ ಮಾಡೋದು ನಿಷೇಧ ಆಗಿದೆ. ಇವಾಗ ನಾನ್ ಯಾರನ್ನ ಲವ್ ಮಾಡ್ಬೇಕು? ಇವ್ರನ್ನ ಲವ್ ಮಾಡ್ಬೇಕಾ, ಇಲ್ಲಾಂದ್ರೆ ಆ ಭೂತನ್ ಲವ್ ಮಾಡ್ಬೇಕಾ? ಹೋಗಿ ಭೂತನ ಲವ್ ಮಾಡು. ದೆವ್ವನಾ? ಹೋಗೋ. ನೋಡು, ನಿನ್ ಪ್ಲಾನ್ ವರ್ಕೌಟ್ ಆಗೋ ಹತ್ರ ಕಾಣ್ತಿದೆ. ಪುಟ್ಟ ದೆವ್ವ, ನನ್ಗೊಂದ್ ರೋಸ್ ಬೇಕು. ಈ ಕರ್ಮಗಳನ್ನೆಲ್ಲ ನೋಡ್ಬೇಕಲ್ಲ. ಐ ಲವ್ ಯು ಪುಟ್ಟ ದೆವ್ವ. ಬರೀ ಭಾಗ್ಯರಾಜು ಪಿಕಪ್ ಮಾಡಿದ್ದು ಅಂತ ಹೇಳಿದ್ದಲ್ಲೋ, ಕೊನೆಯಲ್ಲಿ ದೆವ್ವನ್ನೇ ಪಿಕಪ್ ಮಾಡ್ಬಿಡ್ತಲ್ಲೋ. ನಿಂಗೆ ಇಷ್ಟ ಇಲ್ವಾ? ಇಲ್ಲ ಶಿವಾನಿ, ನೀವಂದ್ರೆ ತುಂಬಾ ಇಷ್ಟ. ನಮ್ ತಮ್ಮನ ಪುಟ್ಟಿ ಜೊತೆ ವಡಿವೇಲು ಇದೇ ಹಾಡಿಗೆ ಡ್ಯಾನ್ಸ್ ಮಾಡಿದಾನೆ. ಏನೇ ಆದ್ರೂ ಅವಳಿಗೆ ಇವನೇ ಸಾಟಿ ಕಣಪ್ಪ. ಬರೀ ಮಾಮಾ ಮಾಮಾ, ಯಾಕ ಮಾಮ ನೈಟ್ ಎಲ್ಲ ನನ್ನ ಮಲ್ಗಕ್ ಬಿಡದೆ ಗಜ್ಜಿ ನಾಯಿ ತರ ಪರ ಪರ ಕೆರ್ಕೊಂಡು ಪರಿ ಪರಿ ಅಂತ ಹೇಳ್ತದಲ್ಲ ಮಾಮ, ಅಂತ ಒಂದು ಪರಿನ ಪ್ರಿಯಾಗಿ ಕೊಟ್ಬಿಟ್ಟೆ ಅಲ್ಲ ಮಾಮ. ಆದ್ರೆ ಭಯ ಪಡ್ಬೇಡ, ನಾ ಇದ್ದೀನಿ, ಕಣ್ಣುಡ್ಸ್ಕೋ. ಇವಾಗ್ಲೇ ಏನ್ ಮಾಡ್ತೀಯ ಅಂದ್ರೆ ಆ ಮೂದೇವಿ ಹತ್ರ ಹೋಗಿ ಕೇಳ್ತೀಯ. ಹೋಗ್ ಮಾಮ.
ಯಾಕೆ ಹಿಂದೆ ಬರ್ತಿದ್ಯಾ? ಸಾರಿ, ಅವ್ರ ಪ್ರೀತಿಯ ಹುಡುಗಿ ನನ್ನ ಹುಡುಗಿಯಾಗಿ ಬರ್ತಾಳೆ. ಆದ್ರೆ ಸದ್ಯಕ್ಕೆ ಅವನ್ ಲವರ್ ಆಗಿ ಹೊಟ್ಟೋದ್ಲು. ಬರ್ತಾಳೆ. ಛೇ, ಎಲ್ಲ ಯಜಮಾನ್ರಿಗಳಿಗೂ ನಮಸ್ಕಾರ. ಇವತ್ತು ತುಂಬಾ ಆಸೆಗಳನ್ನು ನೆರವೇರಿಸ್ತೀನಿ. ಎಲ್ರಿಗೂ ಏನ್ ಬೇಕಾದ್ರೂ ಕೇಳಿ ಕೇಳಿ ಕೇಳಿ. ಪರಿಮಳ ಅವ್ರೆ, ನಿಮಗೇನ್ ಬೇಕು? ಏನ್ ಕೇಳಿದ್ರು ಕೊಡ್ತೀಯಾ? ಏನ್ ಬೇಕಾದ್ರು? ನಿನಗೆ ಎಲ್ಲಾರ್ನು ಎರಡೆರಡು ಕೇಳಿ ಅಭ್ಯಾಸ ಆಗ್ಬಿಟ್ಟಿದೆ. ನಿನಗೆ ಏನ್ ಬೇಕು ಅದನ್ನ ಕೇಳು. ಈ ವಾರ ಬೇರೆ ಎಂದಾರ ನಾ ಈ ನಯನ್ತಾರ ಕೇಳಿಲ್ಲ. ಓ, ಕ್ಷಮಿಸ್ಬಿಡಿ ಯಜಮಾನ್ರೆ, ಗೊತ್ತಿಲ್ಲದೆ ಮಾಡ್ಬಿಟ್ಟೆ. ಪಕ್ಕದಲ್ಲಿರೋ ಹುಡುಗಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ. ಸಿಕ್ಕಾಕ್ಸ್ಬಿಟ್ಟಲ್ಲ ನನ್ನ. ಯಾಕ್ ಮಾಮ ಬೇಡ್ವಾ? ನೀವು ಕುತ್ಕೊಳ್ಳಿ ಯಜಮಾನಿ. ಏ ಬಾ, ಜೋರಾಗಿ ಮಳೆ ಬರ್ಸ್ಲಾ? ಹೋಗೋಣ. ನಕ್ಷತ್ರಗಳನ್ನೇನಾದ್ರೂ ನೋಡ್ಕೊಂಡು ಡ್ಯಾನ್ಸ್ ಮಾಡ್ಬೇಕಾ ನಾವೆಲ್ರೂ? ಸೂರ್ಯನೇನಾದ್ರೂ ಕೈಯಾರೆ ತಗೊಂಡ್ ಬಂದು ನಿನ್ನಿಂದ ಈ ರೀತಿ ಏನಾದ್ರು ಮಾಡಕ್ಕಾಯ್ತೇನೋ? ಒಳ್ಳೇದು. ನೆಕ್ಸ್ಟ್ ಅಲ್ಲಿ ಬರ್ಲಾ, ಈ ಕಡೆ ಹೋಗ್ಲಾ? ನೀವುಗಳೆಲ್ರೂ ಹೇಳಿ. ಪುಟ್ಟು, ನೀನ್ ಮೋಡ ಗಿಡ ತರೋದೆಲ್ಲ ಬೇಡ. ನೀನ್ ಈ ಮನೆ ಬಾಗ್ಲು ತೆಗೆದ್ರೆ ಸಾಕು. ಅಯ್ಯೋ, ಮಗ, ಇದ್ರೊಂದ್ ಸೀರೆಗೆ ಹೋಗ್ಬೇಕಾ? ಹೋಗ್ಬೇಕಾ? ಅಯ್ಯೋ, ಬೇಡ ಬೇಡ ಬೇಡ. ಅಯ್ಯೋ, ಬೇಡ ಬೇಡ ಬೇಡ. ಅಯ್ಯೋ, ಅಮ್ಮ. ಹೊಡಿಬೇಡ, ಬಿಡು ಪುಟ್ಟು. ಪಾಪ ಅವ್ರು ಯಾರು ನೋಡ್ತಿಲ್ಲ. ನಿಲ್ಸು 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 ನಿಲ್ಸು. ಸ್ವಲ್ಪ ಓವರ್ ಆಯ್ತಲ್ವಾ? ನಿಂಗೇನಾದ್ರೂ ಬುದ್ಧಿ ಇದ್ಯಾ? ಇವ್ರನ್ನ ಹೋಗಿ. ಹುಚ್ಚಿ ಪರಿಮಳ, ನೀನ್ ಆಳ್ನ ಬಿಟ್ಬಿಟ್ಟು ಈಗ ನಾಯಿ ಹೊಡೆದಾಗ ಓಡಿಸ್ತಾ ಇದೆಯಲ್ವಾ? ಅಯ್ಯೋ ಅಯ್ಯೋ ಅಯ್ಯೋ, ಸಾಕು ಸಾಕು. ಅಯ್ಯೋ ಅಮ್ಮ ಅಮ್ಮ. ನೀನೇ ತಾನೇ ಹೊಡ್ಕೊಂತಿದ್ದೆ, ಅವ್ರಿಗೆ ಯಾಕೆ ಹೊಡ್ದೆ? ನನಗ್ ನಾನ್ ಹೊಡ್ಕೊಂಡ್ರೆ ನಿಮಗ್ ನೋವಾಗುತ್ತಲ್ಲ ಯಜಮಾನ್ತಿ. ಮತ್ ಅವ್ರನ್ನ ಹೊಡ್ದಿಲ್ಲ ಅಲ್ವಾ? ಅಯ್ಯೋ ಅಯ್ಯೋ ಪಾಪಿ, ಮಗ ಇವ್ನ ಸಿಗಾಕ್ಸ್ಬಿಟ್ಲಲ್ಲೋ. ಪಾಪ, ಅವ್ರನ್ನ ಹೋಗಿ ಆತರ ಹೊಡ್ದಲ್ಲ. ಯಜಮಾನ್ರೆ, ನನಗೆ ಇಷ್ಟನೇ ಆಗಿಲ್ಲ. ನೀವು ಒಂಥರ ಯಾವಾಗ್ಲೂ ನೋಡ್ಕೊಂಡೇ ಇರ್ತಾನೆ ಅವನು. ಬರೀ ಜಾಲಿ ಮಾಡ್ತಾನೆ ಅನ್ಸುತ್ತೆ. ಏನು? ಈ ಕನ್ನಡಿನ ನಾವು ಹುಷಾರಾಗಿ ನೋಡ್ಕೋಬೇಕು. ಅಯ್ಯಯ್ಯ, ಪೂತ ಹೊಡೆದಿ ತೋಡಿದ್ರೆ ನಾಳೆ ಬದುಕಿರ್ತೀರ ಇಲ್ವಾ ಗೊತ್ತಿಲ್ವಲ್ಲಯ್ಯ. ನಾವು ಅವನ ಜೊತೆನೇ ಇರ್ಬೇಕು. ಹೊಡ್ಬಿಟ್ಟು ಏನ್ ಹೇಳ್ತೀಯ? ಅಯ್ಯೋ, ಎಲ್ಲಾ ಕಡೆ ಸರಿಯಾಗಿ ಹಾಸ್ಪಿಟಲ್. ಅಪ್ಪ ಸೌಂಡೇದು ಪ್ರೋಗ್ರಾಮ್ ಮೇಲೆ ಪ್ರೋಗ್ರಾಮು. ಬೇಡ ಅಂದ್ರೆ ಇಲ್ಲಿ ಕರ್ಕೊಂಬಂದ್ ಕೂರ್ಸ್ಬಿಟ್ಟಿದ್ದಾರೆ. ಕೆಚಾಲೋ ಮಚಾಲೋ ಅಂತ ಹಾಡು ಹೇಳಿ ಸಾಯಿಸ್ತಾ ಇದ್ದಾರೆ. ಏ ಅರುಣ, ಕನ್ನಡಿಯಲ್ಲಿ ಯಾರ ನೋಡಕ್ ಹೋಗಿದ್ದಾನೆ? ರಾತ್ರಿ ಸಂತಾನ ನನ್ ಜೊತೆನೆ ಮಲ್ಕೊಂಡಿದ್ದ. ತಿರುಗಿ ನೋಡಿದ್ರೆ ಅವನ್ ಕಾಣಿಸ್ತಾನೆ ಇಲ್ಲ. ನೆನ್ನೆ ಅವ್ರ ಅಪ್ಪ, ಇವತ್ತು ಸಂತಾನ. ಮುಗಿದಾಯ್ತು. ಒಂದ್ ವೇಳೆ ಬಿಗ್ ಬಾಸ್ ತರ ದೇವ ಒಬ್ಬೊಬ್ಬರನ್ನೇ ಕರ್ಕೊಂಡು ಹೋಗುತ್ತೋ ಏನೋ. ಇಲ್ಲಿರೋ ಒಬ್ಬೊಬ್ರು ಕಾಣದಿರೋದಕ್ಕೆ ಕಾರಣ ಭೂತ ಅಲ್ಲ, ಅಣ್ಣ. ಎಲ್ಲ ಜನರಿಗೆ ನನ್ನ ಬರುವಿಕೆಯನ್ನು ಕಾಯ್ತಾ ಇರೋದು ಏನಕ್ಕೆ ಅಂತ ಕೇಳಬಹುದೇ? ನನ್ಗೆ ಅರ್ಥ ಆಯ್ತು. ಆದ್ರೂ ನಿಮ್ಮ ಮುಖಗಳನ್ನ ನೋಡ್ತಾ ಇದ್ರೆ ಒಂದು ರೀತಿ ಭಯ ಕಾಣಿಸ್ತಾ ಇದೆ. ನಿಮ್ಗಳಿಗೆ ಏನಾದ್ರೂ ಸಮಸ್ಯೆನಾ?
ಬಾತ್ರೂಮ್ ಲೈಟ್ ಆನೆ ಆಗ್ತಾ ಇಲ್ಲ. ಏನದು ಕರ್ನಾಟಕದಲ್ಲಿ ನೀರಿನ ಸಮಸ್ಯೆನಾ? ಚಿಂತೆ ಮಾಡಕೋಬೇಡಿ, ಬುಜ್ಜಿ ನೋಡ್ಕೊಂತಾನೆ. ಅವ್ರ ಹತ್ರ ನಿನ್ ಸ್ನೇಹಿತ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಹೇಳು. ನಾನ್ಯಾಕೆ ಕಳ್ಬೇಕು? ಇಲ್ಲಿ ಸೇರಿರೋ ಎಲ್ರಿಗಿನ ದೊಡ್ಡವನು ಯಾರು ಅಂತ ಗೊತ್ತಾ? ಯಾರು? ನೀವೇ. ಎಸ್, ಇಲ್ಲಿ ಎಲ್ರಿಗಿನ ಸೀನಿಯರ್ ನೀವೇನೆ. ಸೊ ಇಲ್ಲಿ ಒಳ್ಳೇದು ಕೆಟ್ಟದು ಎಲ್ಲದಕ್ಕೂ ಕೂಡ ನೀವೇ ನೋಡ್ಕೋಬೇಕು. ಇದೇ ಗೆಟಪ್ ಅಲ್ಲಿ ಹಾಗೆ ಹೋಗಿ ಮೇಂಟೈನ್ ಮಾಡಿ ಹೋಗಿ. ಲೇ, ಅವನ್ ಯಾವ ದೊಡ್ಡ ಮನುಷ್ಯ ಅಂತ ಅವನ್ನ ಅಲ್ಲಿ ಕಳ್ಸ್ಬಿಟ್ಯಾ ನೀನು? ಅಣ್ಣ, ನನ್ ಫ್ರೆಂಡ್ ಕಾಣಿಸ್ತಾ ಇಲ್ಲ. ಯೋ, ಅಣ್ಣ ಅಂತ ಅಳ್ಕೊಂಡು ಮಾತಾಡು. ಅಣ್ಣ, ನನ್ನ ಫ್ರೆಂಡ್ ಕಾಣಿಸ್ತಾ ಇಲ್ಲ. ಅಯ್ಯೋ ಮಗ, ಹುಡುಕೊಡಯ್ಯ, ನನ್ನ ಫ್ರೆಂಡ್ ಎಲ್ಲೋ ಕಳೆದೋಗ್ಬಿಟ್ಟಿದ್ದಾರೆ, ಹುಡುಕೊಡಿ. ಅಯ್ಯೋ, ಮೈ ಡ್ಯಾಡ್ ಈಸ್ ಮಿಸ್ಸಿಂಗ್. ಆ ಓಲ್ಡ್ ಮ್ಯಾನ್ ಕರ್ಣನ ಏನ್ ಶಿವ? ಅಣ್ಣ ಫಸ್ಟ್ ಬಂದಿದ್ದು ನಿಮ್ಮಪ್ಪ ಓಡೋಗಿ ಕಾಲ್ ಮೇಲೆ ಬಿದ್ದು ಕ್ಷಮೆ ಕೇಳಿದ್ದು. ಅವ್ರು ಏನ್ ಮಾಡಿದ್ರು ಅಂತ ತಲೆ ಮೇಲೆ ಕೈ ಇಟ್ರು. ಅದಕ್ಕೆ ಅಪ್ಪ ಮಿಸ್ಸಿಂಗ್. ಈಗ ಏನ್ ಹೇಳಕ್ ಬರ್ತಾ ಇದೀಯ ನೀನು? ಅಪ್ಪ ಕಾಣಿಸ್ತಾ ಇಲ್ಲ ಅಂತ ಸಂಧಾನ ಅಳೋದನ್ನ ನೋಡಿ ಅಣ್ಣ ಸಂಧಾನ ತಲೆ ಮೇಲೆ ಮತ್ತೆ ಆಶೀರ್ವಾದ ಮಾಡಿದ್ರು. ಇವತ್ತು ಸಂಧಾನ ಮಿಸ್ಸಿಂಗ್. ಅಂದ್ರೆ ನೆಕ್ಸ್ಟ್ ಕಾಣದೆ ಹೋಗೋದು ಆ ಮಿಲಿಟರಿ ಮ್ಯಾನೇನಾ? ಅದು ನಾಳೆನೆ ಗೊತ್ತಾಗೋದು. ಅವನು ಕಾಣದೆ ಹೋಗ್ಬೋದು. ವಾಟ್? ಇಟ್ಸ್ ರಾಂಗ್. ಮಣಿ, ನೆಕ್ಸ್ಟ್ ಏನು ಅಂತ ಹೇಳ್ತೀನಿ. ಶಿವ, ಅವನನ್ನ ಕರೆದಿದ್ನೆಲ್ಲ ಹೇಳು. ಅವರೆಲ್ಲ ಪಾಪ, ನಾವು ಕಣ ಪಾಪಿಗಳು. ಅದು ಮನುಷ್ಯ ಅಲ್ಲ, ಅದ್ರ ಜೊತೆ ಹೋರಾಡಿ ಜಗಳ ಮಾಡೋದಕ್ಕೆ ಅದೊಂದು ಶಕ್ತಿ. ಅದ್ರ ಜೊತೆ ಯುದ್ಧ ಮಾಡೋದಕ್ಕೆ ನಾವು ಅಷ್ಟು ದೊಡ್ಡ ವ್ಯಕ್ತಿಗಳು ಕೂಡ ಅಲ್ಲ. ಲೇ, ಈಗ ಏನೋ ಮಾಡೋದು ಹೊರ ಹೋಗೋದಿಕ್ಕೆ. ಓ, ಕೇವಲ ಆಸ್ತಿಗಾಗಿ ಆಸೆ ಬಿಟ್ಟು ನಿಮ್ಮೆಲ್ಲರನ್ನೂ ಸುತ್ತಾಕ್ತಿದ್ದಲ್ಲಪ್ಪ. ಲೇ, ಪ್ಲೀಸ್ ಶಿವ, ಪ್ಲೀಸ್ ಹಿಂಗಾದ್ರೂ ಮಾಡಿ ನನ್ನ ಕಾಪಾಡು ಶಿವ, ಪ್ಲೀಸ್. ಅದು ಪರಿ ಮೂಲಕನೇ ಆಗೋದು. ಭೂತಾಯಿಂದ ಮಾತ್ರನೇ ಕಾಪಾಡೋದು ಸಾಧ್ಯ. ಅದು ಹೊಡೆಯುತ್ತಲ್ಲ. ಭೂತ ಎಲ್ಲಿದೆಯಾ? ಬೇಗ ಬಾ, ಬೇಗ ಕಾಣಿಸ್ಕೋ. ಆ ರಾಜನ್ಗೆ ಒಂದು ಹೆಂಡತಿ ಇಲ್ಲಂತೆ, ಆ ಹೆಂಡತಿಗೆ 3 ಮಕ್ಳಂತೆ, ಆ ಮಕ್ಳಿಗೆ ಇನ್ನೂ 3 ಮಕ್ಳಂತೆ. ಇದಂತೂ ಫುಲ್ ಫ್ಯಾಮಿಲಿ ಪ್ಲಾನಿಂಗ್ ಆಗ್ಬಿಟ್ಟಿದೆಯಲ್ಲಪ್ಪ. ಸೂಪರ್. ಆಮೇಲೆ ನೋಡಿದ್ರೆ ಮೊದಲನೇ ಮಗ 2ನೇ ಮಗ ಕೇಳ್ತಾನೆ, ಏಯ್ ಆಸ್ತಿ ನನ್ ಕೊಡು. ಆಮೇಲೆ 3ನೇ ಅವನ್ ಬಂದು ನನಗೆ ಬೇಕು ಆಸ್ತಿ, ಆಸ್ತಿ ಯಾರಿಗೂ ಸಿಗ್ತೆ. ಇದೇನು ಭೂತನೇ ಬರ್ಲಿಲ್ಲಲ್ಲ? ಮಂತ್ರ ಸರಿಯಾಗಿ ಹೇಳಿದ್ವಲ್ಲ. ಏನೋ ಒಂಚೂರು ಓದ್ತೀನಿಪ್ಪ ಅಷ್ಟೇ. ಯೋ ಬಾಯ್ಲೆ, ಏನಾಯ್ತು ಅಂದ್ರೆ ಮಂತ್ರನ ಹೇಳಿ ಭೂತನ ಬರಕೆಳೆಯ. ನಾನ್ ಕೂಗಿದ್ರ ಭೂತ ಬರುತ್ತಾ? ನೀನೇ ತಾನೇ ದೊಡ್ಡವನು, ಅದ್ ನಿನಗ್ ತಾನೇ ತಲೆ ಬಾಗ್ಬೇಕು. ಓ, ಆ ಭೂತಕ್ ನಾನೇನಾ ಸರ್ವಾಧಿಕಾರಿ? ತುಂಬಾ ಹೊತ್ತಿಂದ ತಿರುಗಿಸ್ತಾ ಇದ್ದಾನೆ. ಮಂತ್ರ ಏನಾದ್ರೂ ಮರೆತುಬಿಟ್ಟ? ನಮಸ್ಕಾರ ಯಜಮಾನ್ರೆ, ನಾನು ನಿಮ್ಮ ಸೇವಕ. ಎಂತ ಅದ್ಭುತ! ವಾಟ್ ಈಸ್ ದಿಸ್? ಇವನಿಗೆ ನೀನು ಕೇಳಿಸ್ತು. ಇವನ್ ಯಾಕೆ ಸುಮ್ಮನೆ ಓಡಾಡ್ತಿದ್ದಾನಲ್ಲ? ಬರೀ ಭೂತ ಲವ್ವು ತಪ್ಪಿಸ್ಕೊಳ್ಳೋದಕ್ಕೆ ದಾರಿ ಮರಿಬೇಡ. ಮಗ, ನಿಮ್ ಹುಡುಗಿನೊಳಗೆ ಬಿಟ್ಕೊಟ್ಬಿಟ್ಟ ಕಣೋ, ಹೋಯ್ತು. ಸ್ವಲ್ಪ ಹೊತ್ತು ತಣ್ಣಗಿರೋ ಗಾಳಿಲಿ ಓಡಾಡ್ಕೊಂಡು ಆರಾಮಾಗಿ ಮಾತಾಡೋಣ. ನಿಮಗಾಗಿ ಸೇವೆ ಮಾಡಕ್ಕೆ ನಾನು ಸಿದ್ಧನಾಗಿದ್ದೇನೆ ಯಜಮಾನಿ. ಎಂದ
ಕಡೆ ಹೋಗಿ ಹಾಡಕ್ ಹೇಳೋ. ಎಲ್ರು ಸೇರಿ ಓಟ್ ಹಾಕಿರುವ ಹೊಸ ಅಧ್ಯಕ್ಷನಿಗೆ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡ್ತಾ ಇದ್ದೀನಿ. ಎಲ್ರೂ ಜಾಗಕ್ಕೆ ಹೋಗಿ ನಿಂತ್ಕೊಳ್ಳಿ. ಯೋ ಭೂತ ಎಲ್ಲೋ ಬಿಸಿ ಇದ್ದಾನೆ, ನೀನೆಲ್ಲ ಯಾಕೆ ಗನ್ ಇಟ್ಟಿದ್ಯಾ? ಹಿಂದೆ ತಿರುಗಿ ನೋಡೋ ಭೂತ ಏನ್ ಮಾಡ್ತಾ ಇದೆ ಅಂತ. ಯೋ ನಿನಗೆ ಸ್ವಲ್ಪನೂ ನಾಚಿಕೆ ಆಗಲ್ವಾ? ಹೋಗಿ ಬೇರೆ ಏನಾದ್ರು ಕೆಲಸ ನೋಡ್ಕೊಳಯ್ಯ. ಏನು ನಮ್ಮನ್ನೇ ಕಂಟ್ರೋಲ್ ಮಾಡಕ್ ಬರ್ತೀಯಾ? ಯೋ ಮಿಲ್ಟ್ರೆ, ಸಾಯಂಕಾಲ ಪರೋಟ ಆರ್ಡರ್ ಮಾಡಿಟ್ಟಿರೋ, ಬಂದ್ ತಿಂತೀವಿ. ಬನ್ರಯ್ಯ. ಏನಪ್ಪಾ ಒಬ್ಬ ಅಧ್ಯಕ್ಷನಿಗೆ ಗೌರವ ಕೊಡದೆ ಈ ತರ ಬೇಜವಾಬ್ದಾರಿ ನಡ್ಕೋತಿದಾರಲ್ಲ. ನೀನ್ ದೊಡ್ಡವನಪ್ಪ, ನೀನು ದೊಡ್ಡವಂತರನೇ ನಡ್ಕೊಂಡು ಹೋಗು. ನಾನೇ ಅಧ್ಯಕ್ಷ ತಾನೇ? ಸಂದೇಹನೇ ಬೇಡ. ಅಲ್ಲಿ ನೋಡಿ, ಆ ಕಡೆ ಹೋಗಿ. ಏನೋ ದೊಡ್ಡ ಮಿಲ್ಟ್ರಿ ಅಂತಾರ, ಏನೋ ದೊಡ್ಡ ಒಂದ್ ದಿನಕ್ಕೆ ಮಾತಾಡ. ಇವನಾರಪ್ಪ, ಏನ್ ನೋಡ್ತಾ ಇದ್ದೀರಾ? ಡೈಲಿ ಬೆಳಿಗ್ಗೆ ಎದ್ದ ತಕ್ಷಣನೇ ಅಯ್ಯಯ್ಯೋ ಆ ತರ ಒಂದ್ ಸೌಂಡ್ ಕೇಳ್ಸತ್ತೆ. ಇವತ್ ಕೇಳ್ಸಿಲ್ಲ, ಅದಕ್ಕೆ ಕೂಗ್ದೆ. ಇರೋ ಸಮಸ್ಯೆಗಳಲ್ಲಿ ಇವನೊಬ್ಬ. ಕರಿಯಪ್ಪ ಎಲ್ಲೋದ? ಬನ್ನಿ ಹೋಗಿ ಹುಡ್ಕಣ. ನೀನ್ ಇನ್ನು ಕಾಣೆ ಆಗಿಲ್ವಾ? ನಾ ಯಾಕೆ ಕಾಣಿಸ್ತಾ ಇರ್ಲಿ? ಹೋಗ್ರಯ್ಯ. ಲೇ ಏನದು? ದೊಡ್ಡ ಮನುಷ್ಯ ಮಾಯ ಹೋಗ್ತಾನೆ ಅಂತ ಹೇಳ್ದೆ. ಇವ್ನು ನೋಡ್ತಿದ್ರೆ ಬೆಳಿಗ್ಗೆ ತಲೆ ಎತ್ಕೊಂಡು ಓಡಾಡ್ತಾನಲ್ವಾ? ಯಾರೋ ಮಿಸ್ ಆಗಿದೆ ಕಣೋ. ಹೌದು, ಡುಮಿನಿ ನಮ್ ಜೊತೆನೆ ಅಲ್ವಾ ಇದ್ದಿದ್ದು? ಅಂದ್ರೆ ಡುಮಿನಿ ಕಾಣಿಸ್ತಾ ಇಲ್ವಾ? ಮಿಸ್ ಆದ. ಡೋಮ್ನಿನು ಹೋದ. ಅಯ್ಯೋ ಹೋಗ್ರ. ಲೇ ನಡೀತು, ನಡ್ದೋಯ್ತು. ಯಾವ್ದು ನಡಿಬಾರ್ದು ಅನ್ಕೊಂಡಿದ್ನೋ ಅದ್ ನಡ್ದೇ ಹೋಯ್ತು. ಹಿಂಗೆ ಹೋಗ್ತಾ ಇದ್ರೆ ಇವತ್ತು ಅವನು, ನಾಳೆ ನೀವು, ನಾಳಿದ್ ನಾನು, ಹಿಂಗೆ ನಾವೆಲ್ರೂ ಕಾಣೆಯಾಗಿ ಹೋಗ್ತೀವಿ ಅಷ್ಟೇ. ಗೊತ್ತಿಲ್ಲ. ಮೊದ್ಲು ಇಲ್ಲಿಂದ ಆಚೆ ಹೋಗಕ್ಕೆ ದಾರಿ ಹುಡುಕ್ರಿ ಎಲ್ರು. ಅದಕ್ಕೇನೆ ಆ ಚಿಕ್ಕ ಹುಡುಗ ಹೇಳ್ದಂಗೆ ನಾವೆಲ್ರೂ ಸೇರ್ಕೊಂಡು ಆ ಪೆಟ್ಟಿಗೆಯಲ್ಲಿದೆ ಅಂತ ಎಲ್ರು ಹುಡ್ಕೋಣ. ಮೊದ್ಲು ಇಲ್ಲಿಂದ ತಪ್ಪಿಸ್ಕೊಳ್ಳೋದ್ ನೋಡೋಣ. ಫಾಲೋ ಮೀ. ನಿಲ್ಲಿ. ತೆಗಿಯೋಕೆ ನಾ ಮುಂಚೆ ಒಂದ್ ಮಂತ್ರ ಹೇಳಿದ್ರೆ ತೆಗಿಬೇಕು. ಹಾಗಂತ ಈ ಹುಡುಗನೇ ಹೇಳಿತು. ಫಾಲೋ ಮೀ. ನಾನ್ ಯಾವತ್ತೋ ಹೇಳಿದ ಪೆಟ್ಕೆನ ಇವತ್ತು ಹುಡ್ಕೊಂಡು ಹೋಗ. ನಾನ್ ಏನ ಮಾಡಕ್ಕಾಗತ್ತೆ? ಮಗ, ಮನೆಯವ್ರು ನೋಡ್ತಾ ಇದ್ಯಾ ಇಲ್ಲ ಪರಿಮಳ ನೋಡ್ತಾ ಇದ್ಯಾ? ಪರಿಮಳ ಯಾಕಪ್ಪ ಚಗಳ ಮಾಡ್ತಾ ಇದ್ಯಾ? ಏ ತಮ್ಮ, ಬಾ ಬಂದಿದ್ದ ಕೆಲಸ ಮುಗಿಸ್ಕೊಳ್ಳೋಣ ಬಾ. ಕರೆಕ್ಟ್. ಯಾವನು ಇನ್ನು ಕರೆಂಟ್ ಹೊಡೆದ್ ಕಾಗೆ ತರ ಇದ್ದಾನೆ. ಹೋಗ್ ನಿಧಿ ಹುಡ್ಕೋ ಹೋಗು. ನಿಧಿ ಹುಡುಕ್ಬೇಕಾ? ನಿಧಿ ಹೆಂಗಪ್ಪ ಹುಡ್ಕೋದು? ಅಯ್ಯೋ ಅಯ್ಯಯ್ಯೋ, ಏನ್ ಇನ್ನೊಂದ್ಸರಿ ಹೇಳು. ನಿಧಿನ ಹೆಂಗ್ ಮಗ ಹುಡ್ಕೋದು? ಅದ್ ಹೆಂಗೋ ಅದು ಮಾಡದಲ್ಲ ಮಾಡ್ಬಿಟ್ಟು ಮಗು ತರ ಮಕ್ಕ ಇಟ್ಕೊಂಡಿದ್ಯಲ್ಲೋ. ಮಗ ಆಕ್ಚುಲ್ ಆಗಿ ನನಗೆ ನಿಧಿ ಹುಡ್ಕಕ್ ಬರಲ್ಲ ಮಗ. ಯಾಕೆ? ನಮ್ಮಪ್ಪ ನನಗೆ ಹೇಳ್ಕೊಡ್ಲಿಲ್ಲ. ನಿಮ್ಮಪ್ಪ ಹೇಳ್ಕೊಟ್ಟಿಲ್ದೇ ಇರೋದೆಲ್ಲ ಮಾಡ್ತಿದ್ಯಾ ಮಗ? ಈಗ ನಿಧಿ ಹುಡುಕ್ಬೇಕಷ್ಟೇ ತಾನೆ, ಅದಕ್ಕೆ ಮಗ ಇಷ್ಟೊಂದೆಲ್ಲ ಹೇಳ್ತಾ ಇದ್ಯಾ? ಏನೋ ಒಂದ್ ಹೇಳ್ಬಿಟ್ಟು ಸಮಾಧಾನ ಮಾಡ್ಬಿಡ್ತೀಯ. ಎಲ್ಲ ಹೋಗಿದ್ರಾ? ಬನ್ರೋ ಏನಾಯ್ತಣ್ಣ? ಎಲ್ಲ ಕೋಣೆಯನ್ನು ಅಲ್ಲೇ ಇದೆಯಲ್ಲ, ಹುಡ್ಕೊಂಡಿಲ್ಲಿ ಬನ್ನಿ. ಅಯ್ಯೋ ಏನೋ ಈ ಮನುಷ್ಯ ನೋಡಿದ್ರೆ ಈ ತರ ಮಾಡ್ತಾವನಲ್ಲ. ಹೇಳ್ಮಚ್ಚ ಒಂದು ಸುಂದರವಾದ ಹುಡುಗಿ ಸಿಕ್ಕಿಬಿಡ್ತು. ಪೆಟ್ಟಿಗೆ ಸಿಕ್ಕಿಬಿಡ್ತು. ಏನಪ್ಪ ಇದು? ಸಿಕ್ಕಿಬಿಡ್ತು. ಆ ಪೆಟ್ಟಿಗೆನ ನಾನೇ ಅಲ್ಲಿ ಇಟ್ಟಿದ್ದು, ಅದ್ರಲ್ಲಿ ಏನೂ ಇಲ್ಲ. ಅದೇ ಅಯ್ಯಯ್ಯೋ, ಇನ್ನೆಲ್ಲ ಹುಡ್ಕೋದು? ಏನಪ್ಪ ಕಂಡಿಡ್ದು ಬಿಟ್ಯಾ? ಅದು ಯಾರೇ ಆಗಿದ್ರು ಸರ್, ಎಂ ಕೆ ಆಗಿರ್ಬೋದು, ಶಿವರಾಜ್, ನಮ್ಮ ರಜನಿ ಆಗಿರ್ಬೋದು, ಕಮಲ್ ಆಗಿರ್ಬೋದು, ಅಷ್ಟೇ ನಮ್ ತಲ ಕೂಡ ಆಗಿರ್ಬೋದು, ಇಲ್ಲ ಅಂದ್ರೆ ನಮ್ ತಲನ ಗೆಳೆ ಕೂಡ ಆಗಿರ್ಬೋದು. ಅವನೇ ಸರ್ ಅಯ್ಯೋ ವಿಜಯ್ ಕುಮಾರ್ ಕೂಡ ಆಗಿರ್ಬೋದು. ನಿಲ್ಲಿಸ್ರು. ಎದುರುಗಡೆ ಬಂದವನಿಗೆ ಸುತ್ತಿ ತೊಡೆ ತಟ್ಟಿ ನಿಂತವನ್ನ ಕೊಳೆತೋಗ್ಬಿಟ್ರಲ್ಲೋ. ಎಲ್ಲಿಗ್ರೋ ಹೋದ್ರಿ? ಇದೇ ನೋಡ್ರಿ, ಯಾರಾದ್ರೂ ಕನ್ನಡಕ್ಕಾಗಿ ಹೋರಾಡಿದವ್ ನನ್ನನ್ನೇ ಬಿಟ್ಬಿಟ್ಟು ಹೋಗಿದಿರಲ್ರೋ. ಅಯ್ಯಯ್ಯೋ, ಏನ್ ನಮ್ಮ ವಾಯ್ಸ್ ನನ್ಗೆ ಕೇಳಿಸ್ತಾ ಇದೆಯಲ್ಲ? ಒಟ್ಟಿಗೆ ಹೋಗ್ತೀವಿ, ಪೆಟ್ಗೆ ಹೊಡಿತೀವಿ. ನೋಡ್ದಾ, ನಾವ್ ಎಷ್ಟು ಕಷ್ಟಪಟ್ಟಿ ಮನೆ ಎಲ್ಲ ಹುಡ್ಕಾಡ್ಬಿಟ್ಟು ಬಂದಿದೀವಿ. ಇವರೆಲ್ಲ ಜಾಲಿಯಾಗಿ ನಿಂತ್ಕೊಂಡು ಕತೆ ಮಾತಾಡ್ತಾ ಇದ್ದಾರೆ. ಬಾ ಏನಂತ ಕೇಳೋಣ.
ಅವರು ಏನ್ ಕೇಳೋದು? ಕೇಳೋಣ ಅಂದೆ. ಆರೋದ್ ಇಡ್ಲಿಗೆ ಯಾಕೆ ಹಾಟ್ ಬಾಕ್ಸ್? ಹಂಗೆ ಬಾ. ಸರಿಯಾಗಿ ಜೊಲ್ಲು ಅನ್ಸುತ್ತೆ. ತುಪ್ಪ ಇಟ್ಕೊಂಡು ಎಷ್ಟು ಜನ ಕೇಳೋ? ಏನೋ ಸಗಣಿ ತೊಳ್ದ್ಬಿಟ್ಟ? ಮತ್ತೇನೇನು ಸೈಕಲ್ ಗ್ಯಾಪ್ ಅಲ್ಲಿ ಹುಡುಗಿರ ಹತ್ರ ಸೀನ್ಗಳು ಬಿಡ್ತಿದ್ಯಾ? ಸೈಡ್ ಬಾ. ಆಮೇಲೆ ಆರ್ಡರ್ ಮಾಡಿದ ಮಿಷಿನ್ ನ ಸರಿಯಾಗಿ ಅಸೆಂಬಲ್ ಮಾಡ್ದೆ ಹಂಗೆ ಕಲ್ಸ್ಬಿಟ್ಟವ್ರೆ. ಹಂಗೆ ಬಂದ್ ನಿಂತ್ಕೊಂಡ್ಬಿಟ್ಟಿದ್ಯಾ ಮಾಮ. ಅವಾಗ ಇವಾಗ ಒಂದ್ ಸ್ವಲ್ಪ ನೀರ್ ಹಾಕ್ತೀರಿನಾ, ಆವಾಗ್ಲೂ ಬೆಳಿತಾಳೆ. ಅವಾಗಿಂದ ಅದೇ ಸೈಜ್ ಅಲ್ಲಿ ಇದಳೆ. ಆಮೇಲೆ ಮೇಡಮ್ ನೋಡಿಲಿ ಯಾವಾಗ ನೋಡಿದ್ರು ಏನ್ ಶರ್ಟ್ ಬೇಕಾ? ಏನ್ ಹೆಸರು? ನಾನ್ ಕರೆದ್ರೆ ನೀನ್ ಬಂದ್ಬಿಡ್ತೀಯಾ? ಹೋಗ್. ಆಲ್ರೆಡಿ ಒಬ್ಬ ಲವ್ ಫೀಲರ್ ಆಗಿ ತಲೆ ಕೆಟ್ಟೋಗಿ ಮನೇಲಿ ಕೂತವನೆ. ಏನು ನಾವೆಲ್ಲ ಆತರ ಅಲ್ಲ. ಐ ಯಾರು ಇದು ಒಳ್ಳೆ ಮಡಕೆ ತರ 50 ಲೀಟರ್ ವಾಟರ್ ಕ್ಯಾನ್ ತರ ಇದ್ದಲೆ. ಸರಿ ಸರಿ, ನೀವೆಲ್ಲ ಆ ಕಡೆ ಹೋಗಿ ಹುಡುಕಿ, ನೀವ್ 4 ಜನ ಮಾತ್ರ ನನ್ ಜೊತೆಗ್ ಬನ್ನಿ. ಅಲ್ಲೊಂದ್ ರೂಮ್ ಇದೆ, ಒಳಗ್ ಹೋಗಿ ಇಡ್ಕೊಂಡ್ಬಿಡೋಣ. ಏನಪ್ಪ ಹುಡುಕ್ತಿಯ? ಬೆಟ್ಟಿಗೆನಾ? ವಯಸ್ಸಾದ್ರೂ ಬುದ್ಧಿ ಬಂದಿಲ್ಲಲ್ಲ ನಿನ್ಗೆ? ಏಯ್ ಅವನೇನೋ ಕರೀತಾನೆ ಅಂದ್ರೆ ನೀವೇನ್ ಅಂತ ಬಿಚ್ಕೊಂಡ್ ಹೋಗ್ತಿದ್ದೀರಾ? ಅವ್ನು ಒಂಥರ ಅಂತ ಗೊತ್ತಲ್ವಾ? ಅಯ್ಯೋ ಹಾಗಲ್ಲ, ಮುಂಚಿತರ ಅಲ್ಲ, ಇವಾಗ ಸಿಗೋದನ್ ತಿನ್ಬೇಕು. ನಿಮ್ ಮ್ಯಾಟ್ರ್ ಎಲ್ಲ ನಮ್ಗೆ ಗೊತ್ತು ಮಾಮ. ಪಕ್ಕಕ್ಕೆ ನಿಂತ್ಕೋ. ಎಲ್ಲಿಗೆ ಹೋಗ್ಬಿಟ್ಟಿದ್ರ ನನ್ನ ಒಬ್ಬನೇ ಬಿಟ್ಟು? ಪಕ್ಕದ ಬೀದಿಯಲ್ಲಿ ಕ್ವಾರ್ಟರ್ ಕೋಳಿ ಬಿರಿಯಾನಿ ಕೊಡ್ತಾರಂದ್ರು, ತಗೊಂಬರಕ್ ಹೋಯ್ದ್ವಿ. ಹುಷಾರು, ನಾಲ್ಗೆ ಕಚ್ಕೊಂಡ್ಬಿಡ್ತೀಯ. ಎಲ್ಲಾ ಕಡೆ ಹುಡುಕಾಯ್ತು, ಪೆಟ್ಟಿಗೆ ಎಲ್ಲಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಬೇರೆ ಏನಾದ್ರೂ ಐಡಿಯಾ ಇದ್ರೆ ಹೇಳು. ತಮ್ಮ ಯೋಚನೆ ಮಾಡು. ಹೇಳಪ್ಪ, ಇನ್ನ ಏನ್ ಹೇಳ್ಕೊಂಡು ನೀನ್ ಪಿಟೀಲ್ವಾದ್ಯ ಶುರು ಮಾಡ್ಬೇಕು ಅಂತಿದ್ಯಾ? ಸುಳ್ಳ ಪಾಪ ಯಾ ಮಾರಿ ಬಂದಿತ್ತಾನೆ, ನೀನ್ ಏನ್ ಹೇಳಿದ್ರು ನಂಬ್ತಾರಲ್ವಾ? ಆದ್ರೆ ನಿನ್ ರೀತಿ ದುರಾಸೆ ಪಟ್ಟೆ ಅಲ್ಲ ಕಣೋ, ಇಲ್ಲಿಂದ ತಪ್ಪಿಸ್ಕೊಂಡು ಹೊರಗೆ ಹೋಗಿ ಅವ್ರ ಫ್ಯಾಮಿಲಿ ಜೊತೆ ಸೇರ್ಬೇಕಂತ. ಇನ್ನ ಈ ಮನೇಲಿ ಹುಡುಕ್ದಾರಂತ ಒಂದೇ ಜಾಗ, ಆ ಅಯ್ಯ ಹಾಕಿರೋ ಡೋರ್ ಮಾತ್ರ. ಅದಕ್ಕೂ ಏನಾರು ಪ್ಲಾನ್ ಮಾಡಿರ್ತೇನೆ. ಏನೋ ಬುದ್ಧಿ ಇದೆಯೇನೋ ನಿನ್ಗೆ? ತಪ್ಪಿಸ್ಕೊಳಕ್ ದಾರಿ ಹುಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮನ್ನೆಲ್ಲ ನಾಯಿಗಳ ತರ ಇಲ್ಲಿ ಕೂಡಾಕ್ಸಿದ್ಯಲ್ಲ, ಇದ್ರಲ್ಲಿ ನ್ಯಾಯ ಇದೆಯೇನೋ? ಮನುಷ್ಯನ್ಗೆ ದುಡ್ಡು ಮುಖ್ಯನೋ ಜೀವ ಮುಖ್ಯನೋ ಅಂದ್ರೆ ಜೀವನೇ ಮುಖ್ಯ ಕಣೋ. ಪಾಪಿ, ನೀನ್ ದುಡ್ಡುಗೆ ಆಸೆ ಬಿದ್ದು ಹಾಳಾಗೋದು ಅಲ್ದೇನೆ ನಮ್ ಜೀವನನು ಹಾಳು ಮಾಡ್ತಿದ್ಯಲ್ಲೋ. ಛೇ, ನಿನ್ನಂತ ನನ್ನ ಫ್ರೆಂಡು ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ. ತಮ್ಮ, ನೋಡಕ್ ಮಾತ್ರ ನಾವೆಲ್ಲರೂ ಈ ತರ ವೇಷ ಹಾಕೊಂಡಿದೀವಿ, ಆದ್ರೆ ಕೇವಲ ಹೊಟ್ಟೆ ಪಾಡಪ್ಪ ನಮ್ದು. ಸ್ಟೇಜ್ ಮೇಲೆ ನಮ್ಮನ್ನ ನೋಡಿ ಅಣ್ಣ ಅಣ್ಣ ಅಂತ ಕರೆದು ಚಪ್ಪಾಳೆ ಹೊಡೆದು ನಗ್ತಾ ಇರ್ತಾರೆ. ಅದೇ ನಾಟಕ ಮುಗಿದ್ಮೇಲೆ ಒಂದು ಸಿಂಗಲ್ ಟೀ ಯಾರು ಕೊಡ್ಸಲ್ಲಪ್ಪ. ಸಿದ್ಧಿ ಪರದೆ ತೆರೆಗೆ ಬಡ್ಡಿ. ಆಕಾಶ ಮಳೆ ಸುರಿಸುತ್ತದೆ, ಭೂಮಿ ಫಲ ನೀಡುತ್ತದೆ, ನಿನಗೇಕ ಕೊಡಬೇಕು ಕಪ್ಪ. ನೀನು ನಮ್ಮೊಂದಿಗೆ ಹೊಲಗದ್ದೆಗೆ ಬಂದಿದ್ಯಾ, ಹೊಲಕ್ಕೆ ನೀರ್ ಕಟ್ಟಿ ಕಷ್ಟಪಟ್ಟಿದ್ಯಾ, ಬೆವ್ರು ಸುರಿಸಿದ್ಯಾ, ನಾಟಿ ಹಾಕಿದ್ಯಾ, ಕಳೆ ಕಿತ್ತಿದ್ಯಾ, ಅಲ್ಲಿ ಮುದ್ದಾಗಿ ಆಟ ಆಡ್ತಿರೋ ಹೆಣ್ಮಕ್ಳಿಗೆ ಅರ್ಶನ ಹರಿದ್ಬಿಟ್ಟು ಕೆನ್ನೆಗಚ್ಚಿದ್ಯಾ. ನೀನೇನಾದ್ರು ಮಾವನ ಅಥವಾ ಬಾಮೈದನ ಮಾನ ಮರಿದು ಬಿಟ್ಟವನೇ, ನಿನಗೇಕ ಕೊಡಬೇಕು ಕಪ್ಪ. ಅಣ್ಣ, ಇದೆಲ್ಲ ಸ್ಟೇಜಲ್ಲಿ ಮಾತ್ರ ಹೇಳಕ್ ಚಂದ. ನಾಳೆ ಬೆಳಗ್ಗೆ ಬಡ್ಡಿ ಕಟ್ಟೋರ್ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಬೇಕು ಅಣ್ಣ. ಪ್ರೋಗ್ರಾಮ್ ಇದ್ರೆ ಮಾತ್ರ ನಾನು ಅಜ್ಜಿತ್ತು, ಇಲ್ಲ ಅಂದ್ರೆ ನಾನು ಯಾರು ಮೂಸ್ ನೋಡೋರಿಲ್ಲ. ಇಲ್ಲಾಂದ್ರೆ ಗಾರೆ ಕೆಲ್ಸ, ಇಲ್ಲಾಂದ್ರೆ ದಿನ ಕೈಕೊಂಡಿರೋ ಅಂತ ಮನುಷ್ಯ ನಾನು. ಸಿನಿಮಾದಲ್ಲಿ ಬರೋ ಒಂದ್ ಸಾಂಗಿಂದ ದೊಡ್ಡ ಶ್ರೀಮಂತ ಆಗೋಕ್ಕಾಗೋದಿಲ್ಲಪ್ಪ. ನಾಳೆ ಜೀವನ ಚೆನ್ನಾಗಿದ್ರೆ ಸಾಕು ಅನ್ನೋ ಜಾತಿ ಗಣಪ ನಮ್ದು. ನಮ್ಮ ಜೀವನದಲ್ಲೂ ಎಷ್ಟೋ ಕಷ್ಟಗಳಿದೆ, ಎಷ್ಟೊಂದು ತಡೆಗಳಿದೆ. ಅದೆಲ್ಲಾನು ನಿಮ್ಗೆ ಯಾರಿಗೂ ತೋರಿಸ್ದೇನೆ ನಿಮ್ಮೆಲ್ಲರ ನಗುಗೋಸ್ಕರ ನಾವು ನಮ್ಮ ಮರ್ಯಾದೆ ಎಲ್ಲ ಬಿಟ್ಟು ನಟಿಸ್ತೀವಿ. ನಾವ್ ರೋಡಲ್ಲಿ ಕುಣಿಯೋ ಅಂತ ಹುಡುಗಿರೆ, ಹೊಟ್ಟೆ ತುಂಬಿಸ್ಕೊಳಕ್ಕಲ್ಲ, ಕುಟುಂಬದಲ್ಲಿ ಕಷ್ಟ ಆಗ್ತಿದೆ. ನಗ್ನಗ್ತಾ ದೇಹ ತೋರ್ಸ್ಕೊಂಡ್ ಆಡಿದ್ರು ಕಟ್ಟಿರೋ ಗಂಡ ನೋಡ್ಬೇಕಾಗಿರೋ ತಾಳಿನ ಊರೇ ನೋಡೋ ಅಷ್ಟು ದಾರಿ ಆರ್ಡರ್ ನಮ್ಗೆ ಸರ್ ಗೊತ್ತಿರೋದು. ಗಂಡ ಸರಿ ಇಲ್ಲ ಅಂತ ತಾನೆ ಆಡ್ತಾರೆ ಅಂತ ಕೇವಲವಾಗಿ ನೋಡೋಂತ ಜನಗಳ ಮಧ್ಯದಲ್ಲಿ ಎಲ್ಲಿಂದ ಗೊತ್ತಾಗತ್ತೆ ನಮ್ಮ ನೋವು ವೇದನೆ? ಹಾಳು ಮಾಡ್ಬಿಟ್ಟಲ್ಲ, ನಾವು ಹಾಳಾಗೋದಲ್ದಲೆ ನಮ್ಮ ನಂಬಿರೋ ನಮ್ಮ ಕುಟುಂಬನ ಸೇರಿಸಿ. ಯಾರು ಭಯ ಪಡ್ಬೇಡಿ, ಅಯ್ಯ ತುಂಬಾ ಒಳ್ಳೆಯವರು. ದುಡ್ಡು ಆಸೆ ಪಟ್ಟವ್ರನ್ನ ಅಯ್ಯ ಒಬ್ಬೊಬ್ರನ್ನೇ ಹೊರಗಡೆ ಹಾಕಿದ್ರು. ನಾವೇನು ತಪ್ಪು ಮಾಡದೆ ಇಲ್ಲಿ ಬಂದು ಸಿಕ್ಕಾಕೊಂಡಿದೀವಿ ಅಂತ ಅಯ್ಯ ಅವ್ರಿಗೆ ಗೊತ್ತಿಲ್ವಾ? ನಮ್ಮೆಲ್ಲರೂ ಒಳ್ಳೆತನನೇ ನಮ್ಮನ್ನ ಕಾಪಾಡುತ್ತೆ ಅನ್ನೋ ನಂಬಿಕೆ ನನಗಿದೆ. ಯಾರು ಭಯ ಪಡ್ಬೇಡಿ. ನೀನು ದುಡ್ಡಿಗೆ ಆಸೆ ಪಟ್ಟಿದ್ದೇನೆ ಒಳಗಡೆ ಬಂದಿದ್ದು? ಹೌದು, ನಾನು ದುಡ್ಡು ಆಸೆ ಪಟ್ಟೆ ಒಳಗಡೆ ಬಂದೆ. ಆದ್ರೆ ನಾನು ಸತ್ರು ಕೂಡ ನಿಮ್ಮನ್ನ ಯಾರನ್ನೂ ಸಾಯಕ್ ಬಿಡಲ್ಲ. ಅಣ್ಣ ಅಣ್ಣ ಅಣ್ಣ
ನಾನು ಇಲ್ಲಿ ಹುಡುಕೊಂಡೆ ಬಂದಿರೋದು. ಇವರೆಲ್ಲರೂ ಹೋಗೋದು ಬಿಟ್ಬಿಡಿ. ನಾನು ನಿಧಿ ಕಾಸೆ ಪಟ್ಟಿರೋದು ತಪ್ಪೇನೆ. ನಾನು ಮಾಡಿರೋ ತಪ್ಪಿಗೆ ಕೊನೆವರೆಗೂ ಇಲ್ಲೇ ಇದು ಸದೋಗ್ತೀನಿ. ಅಣ್ಣ ಬಾರಣ್ಣ, ಬನ್ನಿ. ಇವರೆಲ್ಲರನ್ನೂ ಬಿಟ್ಬಿಡಿ. ಹೋಗುವಂತೆ. ಇನ್ನು 3 ದಿನ ತಾನೇ ಅಷ್ಟೇ ಬಾಕಿ ಇರೋದು. ನನಗೆಲ್ಲ ಅರ್ಥ ಆಗುತ್ತೆ. ಏನಪ್ಪ ಸಹೋದರ, ಏನು ನನ್ನನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ತಾವು ವಿಫಲರಾಗಿರುವರಲ್ಲವೇ? ಯಾಕೆ ಇನ್ನ 3 ಪ್ರಾಣ ತಗೋಬೇಕಾ? 3 ಪ್ರಾಣ ಜೊತೆಗೆ ನನ್ನ ಪ್ರಾಣ ತಗೊಂಡು ಹೋಗ್ಬಿಡಿ. ಇವರೆಲ್ಲರೂ ಆಚೆ ಹೋಗ್ಬಿಟ್ಬಿಡಿ ಪ್ಲೀಸ್. ಜೀವ ತೆಗೆಯೋದಕ್ಕೆ ನಾನೇನಿದ್ರು ಯಮನ? ಮತ್ತೇನು ದೇವ್ರ? ಇರಬಹುದು, ಯಾರಿಗೊತ್ತು. ಪ್ರಾಣ ಕಾಪಾಡೋದು ದೇವ್ರು, ತಗೊಳ್ಳೋದಲ್ಲ. ಕಾಪಾಡುವುದು, ನಾಶ ಮಾಡುವುದು ಮಾತ್ರ ದೇವರ ಕೆಲಸವಲ್ಲ. ಮತ್ತೇನು ಶಿಕ್ಷೆ ಕೊಡೋದಾ? ಅಯ್ಯ, ನಾವು ಏನ್ ತಪ್ಪು ಮಾಡಿಲ್ಲ. ಏನೋ ಇವನ್ ಮಾತನ್ನ ಕೇಳಿ ಡೋರ್ ಓಪನ್ ಮಾಡಿ ನಾವು ಒಳಗ್ ಬಂದಿದ್ದು ತಪ್ಪೇ ಮಾಡ್ಲಾರ್ದು ನಮ್ಗೆ ತಪ್ಪು ಮಾಡಿದೆ ಅಂತ ಹೇಳಿ ಶಿಕ್ಷೆ ಕೊಟ್ರೆ ಇದ್ಯಾವ ನ್ಯಾಯ? ಅಣ್ಣ, ಈ ಮನೆ ಒಳಗ್ ಬಂದಿದ್ದ ತಪ್ಪು ನಿಜ. ನಮ್ಮನ್ನ ಕ್ಷಮಿಸ್ಬಿಟ್ಟು ಕಳಿಸ್ಬಿಡಲ್ಲ. ತಮ್ಮನ್ಗೆ ಮಿಮಿಕ್ರಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಅನ್ಸುತ್ತೆ. ಆದ್ರೂ ನನಗೇನು ಪರವಾಗಿಲ್ಲ. ನಿನ್ನ ಸ್ವಂತ ದನಿಯಲ್ಲೇ ಮಾತನಾಡು. ಸರಿ ಅಣ್ಣ. ಏನು ಆಗಲ್ಲಪ್ಪ. ಕಲಿ ಬಾಗಿರೋ ವಯಸ್ಸಲ್ಲಿ ಮಾತಾಡೋ. ಏ ಸುಮ್ನೆ ಇರೋ. ಅವ್ರೇನೋ ಅವ್ರ ಪಾಪ ಅವ್ರ ನೋವಲ್ಲಿದ್ದಾರೆ, ಮಧ್ಯದಲ್ಲಿ ಮಾತಾಡ್ತಾವನೆ. ಅಣ್ಣ ನಾವೆಲ್ಲ ಒರಿಜಿನಲ್ ಹೀರೋ ಅಲ್ಲ. ಡಮ್ಮಿ ಜೋಕರ್. ಗೊತ್ತಪ್ಪ, ಗೊತ್ತು. ನಿಮ್ಮ ನಡವಳಿಕೆಯಲ್ಲೇ ಅರ್ಥವಾಗ್ತಾ ಇದೆ. ಜೊತೆಲೆ ಇದ್ದು ತಿಂದು ನಟನೆ ಮಾಡಿರೋನ್ಗೆ ನನ್ಗೆ ಗೊತ್ತಾಗೋದಿಲ್ವಾ? ಗಣೇಶನು ರಾಮಚಂದ್ರನು ನಾನು ಮರೆಯಾದ ಮೇಲೆ ನೀವು ತುಂಬಾನೇ ಕಷ್ಟಪಟ್ಟಿದ್ದೀರ ಪಾಪ. ಈ ಪ್ರಪಂಚಕ್ಕೆ ದುಡ್ಡಿನ ಅವಶ್ಯಕತೆ ಇದೆ, ಆದ್ರೆ ಅದನ್ನ ನಾವೇ ಸಂಪಾದನೆ ಮಾಡ್ಬೇಕು ಬಿಟ್ರೆ ಬೇರೆಯವರು ಸಂಪಾದನೆ ಮಾಡಿರುವುದನ್ನ ನಮ್ಮದಾಗಿಸಿಕೊಳ್ಳಬಾರದು. ಕೊಟ್ಟು ಸೌದಗಿರೋ ಕೈ ಕಣಪ್ಪ ಇದು. ಅದನ್ನ ಕಳ್ಳತನಕ್ಕೆ ನೀನು ಬಳಸಬಹುದೇ? ತನ್ನ ರಕ್ತ ಪಣ ಇಟ್ಟು ನಟಿಸಿದ ನಟನನ್ನ ಪ್ರಪಂಚವೇ ಒಪ್ಕೊಂಡ ಇಂಥ ನಟನನ್ನ ನೀನು ತಪ್ಪಾಗಿ ನಟನೆ ಮಾಡಕ್ ಬಿಟ್ಟಿದ್ದು ತಪ್ಪಲ್ಲವೇ? ಎಲ್ಲ ನಟರು ಒಂದೇ ದಿನದಲ್ಲಿ ದೊಡ್ಡ ಮನುಷ್ಯನಿಗೆ ಬೆಳೆದಿಲ್ಲ. ವೇದನೆ, ಅವಮಾನ, ಏಮಾರಿಸುವುದು ಎಲ್ಲನೂ ಎದುರಿಸಿ ಮೇಲ್ ಬಂದವರು. ನನ್ನ ನೆಚ್ಚಿನ ನಟರೆಲ್ಲ ಪ್ರಪಂಚದ ಎಲ್ಲಾ ಕಲಾವಿದರು ಅವಮಾನ ಪಟ್ಟಿರ್ತಾರೆ. ನಿನಗೇನ ಮಾಡಬೇಕು ನಾನು? ಅಣ್ಣ, ನನ್ನ ಕ್ಷಮಿಸ್ಬಿಡಿ ಅಣ್ಣ. ನಾನ್ ಮಾಡಿದ್ದು ತಪ್ಪೇ ಅಣ್ಣ. ನಿಮ್ಮನ್ನ ಮಾಡಿಸ್ಬೇಕು ಅಂತ ಅನ್ಕೊಂಡು ಈ ತರ ಮಾಡ್ಬಿಟ್ಟೆ ಅಣ್ಣ. ನನಗ್ ಏನ್ ಬೇಕಾದ್ರೂ ಶಿಕ್ಷೆ ಕೊಡಿ ಅಣ್ಣ. ಅವ್ರನ್ನ ಮಾತ್ರ ಈ ಜಾಗದಿಂದ ಬಿಟ್ಬಿಡಿ ಅಣ್ಣ. ನಿಮ್ ಕಾಲಿಗೆ ಬಿದ್ದು ಕೇಳ್ಕೊತಾ ಇದ್ದೀನಿ ಅಣ್ಣ. ಅವ್ರಿಗೆಲ್ಲ ತುಂಬಾ ಕಷ್ಟ ಆಗ್ತಾ ಇದೆ ಅಣ್ಣ. ಕ್ಷಮಿಸ್ಬೇಕಾ ನಾನಾ? ಎದ್ದೇಳು. ತನ್ನ ತಪ್ಪುಗಳನ್ನ ತಿದ್ಕೊಂಡ ಅವ್ರಗಳನ್ನ ನಾನು ಬಿಡುಗಡೆ ಮಾಡಿದ್ದೀನಲ್ಲ. ಅಣ್ಣ, ನನಗಂತೂ ನನ್ನ ಸ್ನೇಹಿತ ಕಾಣಿಸ್ತಾ ಇಲ್ಲ. ನೀನೇ ದಾರಿ ತೋರ್ಸಯ್ಯ. ಅದು ಇಲ್ಲಿಂದ ಬರೋದಲ್ಲ, ಇಲ್ಲಿಂದ ಬಂದಿದ್ದು. ಒಬ್ಬ ಕಲಾವಿದನಿಗೆ ಅತಿ ದೊಡ್ಡ ಸ್ವತ್ತು ಏನಂತ ಗೊತ್ತಾ? ಅವನು ಸಂಪಾದನೆ ಮಾಡಿದ ಒಗಡಿಕೆ ಅಷ್ಟೇನೆ. ಮೈಸೂರು ಮಹಾರಾಜ
ನನಗ್ ಕೊಟ್ಟ ವಜ್ರ ವೈಢೂರ್ಯ ವಸ್ತುಗಳನ್ನ ನೀವು ನೋಡುವುದಿಲ್ಲವೇ? ಏನಪ್ಪ ದಿಢೀರ್ ಅಂತ ಪರ್ಕಷನ್ ಅಂತ ಏನೋ ಮಾತಾಡ್ತಾ ಇದಾರೆ. ಮೈಸೂರಿನ ಮಹಾರಾಜ ಅರಮನೆಯಲ್ಲಿ ಒಂದು ಒಳ್ಳೆ ಕಚೇರಿಯಲ್ಲಿ ಈ ಒಂದು ಡೋಲೆ ಆ ಒಂದು ನಿಧಿ. ನನ್ನ ಅಭಿನಯ ಮೆಚ್ಚಿ ನನ್ನ ಕಷ್ಟಪಟ್ಟು ದುಡ್ದಿದ್ದಕ್ಕೆ ನನಗ್ ಸಿಕ್ಕಂತ ಫಲ. ನೀವು ಬಾಳ್ಬೇಕಾದ್ರೆ ನಿಮ್ಮ ಯೋಗ್ಯತೆನ ನೀವೇ ಹುಡುಕಬೇಕು. ಎಲ್ಲರಿಗೂ ಬಾಗ್ಲು ತೆಗಿ ಜೇಜಮ್ಮ, ಬಾಗ್ಲು ತೆಗಿ ಜೇಜಮ್ಮ, ಬಾಗ್ಲು ತೆಗಿ ಜೇಜಮ್ಮ. ಏನ್ ನಡೀತಾ ಇದೆ ಇಲ್ಲಿ? ನಂಗೂ ಅರ್ಥ ಆಗ್ತಾ ಇಲ್ವಲ್ಲ. ಏನೋ ನಡೀತದೆ ಇಲ್ಲಿ, ಏನೋ ನಡೀತದೆ. ಅಷ್ಟೇನಾ? ಹೋಗ್ಬಿಡ್ಬೋದಾ ಮನೆಗೆ? din